ಎಲ್ರಿಗೂ ಹೊಸ ವರ್ಷ 2021ರ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶರಣ. ಶೂನ್ಯ ಸಂಪಾದನೆಯ 35ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ನಾವು ಇವತ್ತಿನ ಈ ಸಂಚಿಕೆಯನ್ನು ಅಕ್ಕಮಹಾದೇವಿಯವರ ಈ ವಚನದಿಂದ ಶುರು ಮಾಡೋಣ. ತುಂಬಿದುದು ಹುಡುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದುದು ಒಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ. ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್. The bounteous will not dream over, you see. The trusting will not doubt, you see. The loving will not waver, you see. The well understood is not forgotten, you see. Channamallikarjunayya. The Sharana whom you accept has boundless bliss, ಅಯ್ಯ. ಧನ್ಯವಾದಗಳು. ಈಗ ಇವತ್ತಿನ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಕಾಣ್ತಿದೆ ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ಸಂಚಿಕೆಯಲ್ಲಿ, ಮೊದಲನೇ ಸಂಚಿಕೆಯಲ್ಲಿ ನಾವು ಒಂದಷ್ಟು ಪ್ರಭುದೇವರ ಸ್ತುತಿಯ ವಚನಗಳನ್ನೇ ನೋಡಿಕೊಂಡು ಪ್ರಭುದೇವರ ಅವತಾರ ಸಮಾಪ್ತಿಯ ಕಡೆಗೆ, ಅಂದರೆ ಶೂನ್ಯ ಸಂಪಾದನೆಯ ಮುಕ್ತಾಯದ ಕಡೆಗೇನೆ ನಾವಿನ್ನ ಅಡಿ ಇಡ್ತೇವೆ. ಹಿಂದಿನ ಬಾರಿ ಪ್ರಭುದೇವರ ಆರೋಗಣೆ, ಆ ನಂತರದಲ್ಲಿ ಬರತಕ್ಕಂತಹ ಕೆಲವಾರು ಸ್ತುತಿಯ ವಚನಗಳು, ಬಸವಣ್ಣನವರ ಸ್ತುತಿಯ ವಚನಗಳು, ಚನ್ನಬಸವಣ್ಣನವರ ಸ್ತುತಿಯ ವಚನಗಳು, ಪ್ರಭುದೇವರ ಸ್ತುತಿಯ ವಚನಗಳನ್ನ ನೋಡ್ತಾ ಬರ್ತಾ ಇದ್ವಿ. ಅದರಲ್ಲಿ ಅಕ್ಕನಾಗಲಾಂಬಿಕೆಯವರ ಸ್ತುತಿಯ ವಚನಗಳನ್ನೆಲ್ಲ ನೋಡಿ ಈ ಸಂಚಿಕೆಯಲ್ಲಿ ಇನ್ನ ಒಂದಷ್ಟು ಅದನ್ನೇ ನೋಡಿಕೊಂಡು ಬರೋದು ಅಂತಾಗತ್ತೆ. ಈ ಸಂಚಿಕೆಗೆ ಯಾವುದನ್ನ ಶೀರ್ಷಿಕೆ ಏನಂತ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೂಶಲಿ ಇದರಲ್ಲೇ ಬರುತ್ತೆ, ಅವತಾರದ ಅವಸಾನವಂ ನಿರೂಪಿಸುವ ವಚನ ಅಂತ ಅನ್ಕೊಂಡು. ಅವತಾರ ಸಮಾಪ್ತಿ ಅಂತ ಹೇಳೋದು ಅಷ್ಟು ನನಗೆ ಸರಿ ಬರ್ಲಿಲ್ಲ. ಯಾಕೆಂತಂದ್ರೆ ಮುಕ್ತಾಯ ಅನ್ನೋದು ಇಲ್ಲದೆ ಇರ್ತಕ್ಕಂತಹ ವಿಷಯಗಳು ಇವೆಲ್ಲಾನು. ಪ್ರಭುದೇವರಾಗಲಿ, ಬಸವಣ್ಣನವರಾಗಲಿ, ಚನ್ನಬಸವಣ್ಣನವರಾಗಲಿ, ಅವರು ಮಾಡಿರುವಂತಹ ಕೆಲಸಗಳೇನಿದೆ, ಅವಿನಾಶಿಯಾಗಿ ಇರ್ತಕ್ಕಂಥದ್ದು, ಅವರು ಕಂಡುಕೊಂಡಿರುವ ಸತ್ಯ ತಿಳುವಳಿಕೆ ಏನಿದೆ, ಶಾಶ್ವತವಾದಂತಹದ್ದು. ಇದನ್ನ ಹೇಗೆ ಇಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಬಸವಣ್ಣನವರೇ ಅದಕ್ಕೊಂದು ಸೊಲ್ಯೂಷನ್ ಕೂಡ ಕೊಟ್ಬಿಟ್ರು. ಅವರ ವಚನದಲ್ಲಿಯೇ ಮಹಾನುಭಾವ ಮಥನ ಅಂತಂದ್ಬಿಟ್ಟು ಅವರು ಹೇಳಿದಂತಹ ಒಂದು ಮಾತು ಇದರಲ್ಲಿಯೇ ಮುಂದೆ ಬರುತ್ತೆ. ತುಂಬಾ ಸಂದರ್ಭೋಚಿತವಾಗಿ, ತುಂಬಾ ಅದ್ಭುತವಾಗಿ ಹೊಂದಿಕೆಯಾಗುವಂತಹ ರೀತಿನಲ್ಲಿ ಇತ್ತು. ಶೂನ್ಯ ಸಂಪಾದನೆಯಲ್ಲಿ, ಇಡೀ ಶೂನ್ಯ ಸಂಪಾದನೆಯ ಆಕರದಲ್ಲಿ ಎಲ್ಲಿಯೂ ಅವರು ಇದಿದು ಅಂತೆಲ್ಲ ಏನು ಒಂದು ಕ್ಯಾಟಗರೈಸೇಷನ್ ಮಾಡಿ ಟೈಟಲ್ ಕೊಟ್ಟು ಮಾಡಿದ್ದಿಲ್ಲ. ಇದೆಲ್ಲ ನಾನ್ ಸುಮ್ಮನೆ ಹಾಗೆ ಹಾಕೊಂಡ್ ಬರ್ತಾ ಇರೋದು. ಯಾಕೆಂದ್ರೆ ಹರಿವಿಗೆ ಎಲ್ಲಿದ್ದೇವೆ, ಏನಾಗುತ್ತೆ ಅನ್ನೋದೆಲ್ಲ ನಮ್ಗೆ ಇನ್ನ ಚೆನ್ನಾಗಿ ತಿಳಿಯುವುದಕ್ಕೋಸ್ಕರವಾಗಿ, ಏನೇನೆಲ್ಲ ಕವರ್ ಮಾಡಿದ್ದೇವೆ ಅನ್ನೋದು ಗೊತ್ತಾಗೋದಕ್ಕೋಸ್ಕರವಾಗಿ ಮಾಡ್ಕೋತಾ ಹೋಗ್ತಾ ಇರೋದು. ಸೊ ಹಾಗಾಗಿ ನನಗೆ ಬಹಳ ಇಷ್ಟವಾದಂತಹ ಬಸವಣ್ಣನವರ ಪದ ಮಹಾನುಭಾವ ಮಥನ, ಅದನ್ನೇ ಇಟ್ಟುಕೊಂಡು ಈ ಸಂಚಿಕೆಯಲ್ಲಿ ಪ್ರಭುದೇವರ ಮಹಾನುಭಾವ ಮಥನಕ್ಕೆ ನಾವು ಕಾಲಿಡುವುದಾಗತ್ತೆ. ತತ್ಪೂರ್ವದಲ್ಲಿ ಆಸ್ ಯೂಶುವಲ್ ಪ್ರಭುದೇವರ ಒಂದಷ್ಟು ಸ್ತುತಿಯ ವಚನಗಳನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗೋದಾಗತ್ತೆ. ಮೊದಲನೆಯದು ಸೊಡ್ಡಾಳ ವಾಚರಸರ ವಚನ. ಒಂದಷ್ಟು ಬಹಳಷ್ಟು ಶರಣರ ವಚನಗಳಲ್ಲಿ ಬರುತ್ತೆ.
ಕೆಲವಾರು ಮೊದಲನೇ ಬಾರಿ ಬರ್ತಕ್ಕಂತಹ ವಚನಗಳು. ಸೊ ಹಾಗಾಗಿ ಅಲ್ಲಲ್ಲಿ ಒಂದೆರಡು ವಾಕ್ಯಗಳಲ್ಲಿ, ಒಂದೆರಡು ಮಾತಿನಲ್ಲಿ ಅವರವರ ಒಂದು ಪರಿಚಯವನ್ನ, ಇಂಟ್ರೊಡಕ್ಷನ್, ಬ್ರೀಫ್ ಇಂಟ್ರೊಡಕ್ಷನ್ ತರ ಕೂಡ ಮಾಡಿಸೋದು ಅಂತ ಅನ್ಕೊಂತಾ ಇದ್ದೀನಿ. ಸೊಡ್ಡಾಳ ಬಾಚರಸರು ಬಿಜ್ಜಳನ ಆಸ್ಥಾನದಲ್ಲಿ, ಬಿಜ್ಜಳನ ಅರಮನೆಯಲ್ಲಿ ಸೇವೆಯಲ್ಲಿ ಇದ್ದಂತವರು. ಕುದುರೆ, ಆನೆ, ಲಾರಿಗಳೆಲ್ಲ ಇರುತ್ತಲ್ಲ, ಅವುಗಳಿಗೆ ಬೇಕಾದಂತಹ ಧಾನ್ಯ ಎಲ್ಲ ಏನೇನಿರುತ್ತೆ, ಆಯಾ ದಿನಕ್ಕೆ ಏನೇನೆಲ್ಲ ಕೊಡ್ಬೇಕು ಅಂತ ಇರುತ್ತೆ, ಅದನ್ನೆಲ್ಲ ಅಳತೆ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಇದ್ದಂತವರು ಸೊಡ್ಡಾಳ ಬಾಚರಸರು. ಸೊ ಅವರು ಪ್ರಭುದೇವರನ್ನ ಸ್ತುತಿಸುವಂತಹ ವಚನ ಸೊಡ್ಡಾಳ ಬಾಚರಸರ ಸ್ತೋತ್ರ. ಬರನಲ್ಲಿ ಅರಳುಗೊಂಡವಂಗೆ ಅಮೃತ ಸಿಕ್ಕಿದಂತೆ, ಜರಮರಣ ದುಃಖಿಗೆ ಮರುಜವಣಿಗೆಯ ಕಂಡಂತೆ, ಭವದ ಬಾಗಿಲ ಹೊಗದೆ ಬದುಕಿದೆನಯ್ಯ ನಿತ್ಯವ ಕಂಡು, ಒಳಗೆ ಬೆಳಗುವ ಪ್ರಕಾಶ ಹೊರಗೆ ಮೂರ್ತಿಗೊಂಡಂತೆ ಕಂಗೆ ಮಂಗಳವಾಯಿತ್ತಯ್ಯ, ಮಹಾಘನದಲ್ಲಿ ಸಾಕಾರ ಸೊಡ್ಡಳನ ಶರಣ ಪ್ರಭುವಿನ ನಿಲವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಸುಲಭವಾಗಿ ಅರ್ಥವಾಗುವಂತಹ ವಚನ. ಬರ್ಭರವಾದಂತಹ ಬರಗಾಲದಲ್ಲಿ ಸಿಕ್ಕಿ ತೃಷೆಯಿಂದ ನರಳುತ್ತಾ ಇರುವಂತೆ, ಪ್ರಾಣವೇ ಹೋಗ್ತಾ ಇರುವಷ್ಟು ಬಾಯಾರಿದಂಥವನಿಗೆ ಅಮೃತ ಸಿಕ್ಕಿದಂತೆ, ಸಾವೇ ಇಲ್ಲದೆ ಮಾಡತಕ್ಕಂತಹ ಅಮೃತ ಬಾಯಾರಿದವನಿಗೆ, ಬರಗಾಲದಲ್ಲಿ ಸಿಲುಕಿ ಬಾಯಾರಿದವನಿಗೆ ಅಮೃತ ಸಿಕ್ಕಿದಂತೆ, ಜರಮರಣ ದುಃಖಿಗೆ ಮರುಜವಣಿಗೆ, ಎಟರ್ನಲ್ ಸ್ಟೋನ್ ಆಫ್ ಯೂತ್ ಅಂತ ಹೇಳ್ತಾರಲ್ಲ, ಮರುಜವಣಿ ಅಂತಂದ್ರೆ ಸಂಜೀವಿನಿ ಅಥವಾ ಆ ಶಾಶ್ವತವಾಗಿ ಒಂದು ಜೀವವನ್ನ ಕೊಡತಕ್ಕಂತಹದ್ದು ಅನ್ನುವ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಅಂತ ಒಂದು ರತ್ನ ಮರುಜವಣಿಗೆ, ಅದು ಸಿಕ್ಕಿದಂತೆ, ಭವದ ಬಾಗಿಲ ಹೊಗದೆ ಬದುಕಿದೆನಯ್ಯ ನಿತ್ಯವ ಕಂಡು, ಆ ಶಾಶ್ವತ ಸತ್ಯವನ್ನ ನೋಡಿ ಇನ್ನ ಮತ್ತೆ ನಾನು ಭೂಮಿಯಲ್ಲಿ ಪುನಃ ಹುಟ್ಟಿ ಬರದೇ ಇರುವ ಹಾಗೆ ಜೀವನ್ಮುಕ್ತ ಸ್ಥಿತಿ, ಆ ಜೀವನ್ಮುಕ್ತಿ ನನಗೆ ಲಭ್ಯವಾಯಿತು. ಒಳಗೆ ಬೆಳಗುವ ಪ್ರಕಾಶ ಹೊರಗೆ ಮೂರ್ತಿಗೊಂಡಂತೆ, ನಮ್ಮೊಳಗೆ ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂತಹ ಆ ಚೈತನ್ಯ ಸ್ವರೂಪಿಯೇ, ನಾಮರೂಪಾತೀತವಾಗಿರತಕ್ಕಂತಹ ಆ ಚೈತನ್ಯ ಶಕ್ತಿಯೇ ಹೊರಗೆ ಮೂರ್ತಿಗೊಂಡಿದೆಯೇನೋ ಅನ್ನುವ ರೀತಿ ಕಂಗೆ ಮಂಗಳವಾಯಿತ್ತಯ್ಯ. ಮಹಾಘನದಲ್ಲಿ ಸಾಕಾರ ಸೊಡ್ಡಳನ ಶರಣ ಪ್ರಭುವಿನ ನಿಲವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಮನದ ಸಂಚಲದೋವರಿಯೊಳಗೆ ಮಿಂಚಿನ ಗೊಂಚಲು ಬಳ್ಳಿವರಿಯಿತ್ತಯ್ಯ, ಎನ್ನ ಕಾಯದ ಕರಣಗಳೊಳಗೆ ನಿರುಪಮ ಸುಖ ಸಾಧ್ಯವಾಯಿತು. ಬಯಸುವ ಬಯಕೆ ಕೈ ಸಾರಿತ್ತು, ಅರಸುವ ಅರಕೆ ನಿಂದಿತ್ತು, ಆಹಾ ಕರತಲಾಮಲಕವಾಯಿತಲ್ಲ, ಸತ್ಯ ಶರಣರ ದರುಶನ ಏನ ಮಾಡದು. ಮಹಾದಾನಿ ಸೊಡ್ಡಳನ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನಯ್ಯ. ಮನದ ಸಂಚಲದೋವರಿ, ಹೃದಯಾಂತರಾಳದಲ್ಲಿ, ಆ ಹೃದಯ ಮಂದಿರದಲ್ಲಿ ಮಿಂಚಿನ ಗೊಂಚಲು ಬಳ್ಳಿವರಿಯಿತ್ತಯ್ಯ. ಜ್ಞಾನದ ಆ ಗೊಂಚಲು, ಜ್ಞಾನದ ಫಲ ಬಳ್ಳಿಯನ್ನ ಬಿಟ್ಟಿತು. ಅಂದ್ರೆ ಪಕ್ವವಾಗಿ ಹಣ್ಣು ಬಳ್ಳಿಯಿಂದ ಕಳಚ್ಕೊಂತು. ಹಾಗೆ ಆ ಜ್ಞಾನದ ಫಲ ಮಾಗಿ ಬಳ್ಳಿಯಿಂದ ಕಳಚ್ಕೊಂತು. ಎನ್ನ ಕಾಯದ ಕರಣಗಳೊಳಗೆ ನಿರುಪಮ ಸುಖ ಸಾಧ್ಯವಾಯಿತು. ಈ ದೇಹದಲ್ಲಿ ಇರತಕ್ಕಂತಹ ಕರಣೇಂದ್ರಿಯಗಳೆಲ್ಲ ಏನೇನಿದೆ, ಆ ಎಲ್ಲವೂ ಕೂಡ ಅಪರಿಮಿತವಾದಂತಹ ಸುಖವನ್ನ ಕಂಡವು. ಬೇರೆ ಯಾವುದನ್ನ ನಾವು ಪ್ರಾಕೃತಿಕವಾಗಿ ಅನುಭವಿಸ್ತೇವೋ ಅದೆಲ್ಲ ನಿಯಮಿತವಾದಂತಹ ಸುಖ, ಲಿಮಿಟೆಡ್ ಎಂಜಾಯ್ಮೆಂಟ್. ಶಾಶ್ವತವಾದಂತಹ ಸುಖ ಯಾವಾಗ ಸಿಗುತ್ತೆ? ನೋಡ್ತಾ ಇರುವಂತಹ ಕಣ್ಣುಗಳು ಅದನ್ನೇ ನೋಡ್ತಾ ಇದ್ರೂ ಕೂಡ ನೋಡ್ತಾ ಇರುವುದೆಲ್ಲದರ ಒಳಗಿರುವ ಚೈತನ್ಯವನ್ನ ನಾ ಕಾಣ್ತಿದ್ದೇನೆ. ಮುಟ್ಟುತ್ತಾ ಇರೋದು ಎಲ್ಲವೂ ಅದನ್ನೇ ಮುಟ್ಟುತ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಆ ಬ್ರಹ್ಮ ಭಾವದಲ್ಲಿ ಆ ಚೈತನ್ಯವನ್ನ ನಾನು ಮುಟ್ಟುತ್ತಾ ಇದ್ದೇನೆ. ಆ ರೀತಿ ನೋಟ, ಕಿವಿ, ಕಣ್ಣು, ಮೂಗು, ಬಾಯಿ, ತ್ವಚೆ, ಏನೇನು ಆ ಕರ್ಣೇಂದ್ರಿಯಗಳೆಲ್ಲ ಯಾವ್ಯಾವಿದಾವೋ
ಅದೆಲ್ಲವೂ ಕೂಡ ಬ್ರಹ್ಮಮಯವಾಗಿ ಬ್ರಹ್ಮವನ್ನೇ ನೋಡ್ತಾ ಎಲ್ಲ ಕಡೆ ತುಂಬಿರುವಂತಹ ಆ ಶಿವವನ್ನ ನೋಡ್ತಾ ಇರುವಾಗ ಎನ್ನ ಕಾಯದ ಕರಣಗಳೊಳಗೆ ನಿರುಪಮ ಸುಖ ಸಾಧ್ಯವಾಯಿತು. ಹಾಗೆ ಆಗುವಾಗ ಅವುಗಳಿಗೆ ಅನಿಯಮಿತವಾದಂತಹ ಅನ್ಲಿಮಿಟೆಡ್ ಅನ್ಅಲಾಯ್ಡ್ ಜಾಯ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಬಯಸುವ ಬಯಕೆ ಕೈ ಸಾರಿತ್ತು. ವಡೆವರ್ ಐ ವಾಂಟೆಡ್ ಐ ಗಾಟ್ ಇಟ್. ಅರಸುವ ಅರಕೆ ನಿಂದಿತ್ತು. ಯಾವುದಕ್ಕಾಗಿ ಹಪಹಪಿಸ್ತಾ ಇದ್ದೆನೋ ಅದು ಕೈ ಸೇರಿದಾದ ಮೇಲೆ ಆ ಹಪಹಪಿ ಇನ್ನಿಲ್ಲ, ಆ ಒಂದು ತವಕ ಇಲ್ಲ, ಶಾಂತಿ, ನೆಮ್ಮದಿ. ಆಹಾ, ಕರತಲಾಮಲಕವಾಯಿತಲ್ಲ. ಕೈಯಲ್ಲಿ ಇರುವಂತಹ ಆಮಲಕ ಫಲದಂತೆ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಕೇಳ್ತಾರಲ್ಲ, ಆ ರೀತಿ ಕೈಯಲ್ಲಿನ ಆಮಲಕ ಫಲದಂತೆ ಕರತಲಾಮಲಕವಾಯಿತಲ್ಲ. ಸತ್ಯ ಶರಣರ ದರ್ಶನ ಏನ ಮಾಡದು, ಮಹಾದಾನಿ ಸೊಡ್ಡಳನ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನಯ್ಯ. ಇದು ಡೋಹರ ಕಕ್ಕಯ್ಯನವರ ವಚನ, ಕಕ್ಕಯ್ಯಗಳ ಸ್ತುತಿ. ಈ ವಚನನ ಓದಿದಾಗ ಬಸವಣ್ಣನವರಾಗಲಿ, ಆ 12ನೇ ಶತಮಾನದ ಶರಣರು ಮಾಡಿದಂತಹ ಕೆಲಸ, ಅದರ ಉತ್ಕೃಷ್ಟತೆ, ಅದರ ಘನತೆ, ಅದರ ಆಳ ಅಗಾಧತೆ ಅನ್ನೋದು ಏನು ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಆಗುತ್ತೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ಮೊದಲನೇ ಆ ಲೈನ್ ಅನ್ನೇ ತಗೊಳ್ಳಿ, ಮೊದಲ ವಾಕ್ಯವನ್ನೇ ತಗೊಳ್ಳಿ. ಕಷ್ಟ ಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಆ ಲಿಂಗ ಬಂದು ಸೋಂಕಲೊಡನೆ ಎನ್ನ ಸರ್ವಾಂಗದ ಅವಲೋಹವಳಿಯಿತ್ತಯ್ಯ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿ, ಎನ್ನ ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ ಇಂತಿ ತ್ರಿಸ್ಥಾನವ ಶುದ್ಧ ಮಾಡಿದ ಬಸವಣ್ಣನ ಕರುಣದಿಂದ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ. ಡೋಹರ ಕಕ್ಕಯ್ಯನವರು ಮಾಳವ ದೇಶ, ಅಂದರೆ ಈಗ ನಾವು ಯಾವುದನ್ನ ಮಧ್ಯಪ್ರದೇಶ ಅಂತ ಕರಿತೀವಲ್ಲ, ಅದು ಮಾಳವ ದೇಶ. ಆಗ ಮಾಳವ ದೇಶ ಅಂತ ಕರೆಸ್ಕೊತಾ ಇದ್ದದ್ದು. ಮಹಾಭಾರತದಲ್ಲೂ ಇದರ ಉಲ್ಲೇಖಗಳನ್ನೆಲ್ಲ ನಾವು ನೋಡಬಹುದಾಗಿದೆ. ಮಾಳವ ದೇಶದಿಂದ ಡೋಹರ ಕಕ್ಕಯ್ಯನವರು ಕಲ್ಯಾಣಕ್ಕೆ ಬಂದದ್ದು. ಚಾಂಡಾಲ ಕುಲ ಅಂತ ಯಾವುದನ್ನ ಕರೀತಾರೆ ಅಂದ್ರೆ, ಅಂತ್ಯಜರಲ್ಲಿ ಅಂತ್ಯಜರು ಅನ್ನುವಂತಹ ಮಟ್ಟಿಗೆ ಸತ್ತ ಪ್ರಾಣಿಗಳ ಆ ಚರ್ಮಗಳೇನಿರುತ್ತೆ, ಅದು ಪರ್ಟಿಕ್ಯುಲರ್ಲಿ ಹಸು, ಇಂಥದ್ದೆಲ್ಲ, ಎತ್ತು, ಇಂಥದರ ಚರ್ಮಗಳನ್ನೆಲ್ಲ ಹದ ಮಾಡಿ ಅವುಗಳನ್ನ ತಗೊಂಡ್ಬಂದು ಅದರ ಚರ್ಮವನ್ನ ತೆಗೆದು ಅದನ್ನ ಹದ ಮಾಡುವಂತಹ ಕಾಯಕ. 12ನೇ ಶತಮಾನದಲ್ಲಿ ಶರಣರು, ಬಸವಣ್ಣನವರು ಒಂಥರ ಸ್ಲೋಗನಿಯರಿಂಗ್ ಅನ್ನೋ ಲೆವೆಲ್ಗೆ ಇಳಿಸ್ಬಿಟ್ಟಿದೆ. Social revolution, he was a revolutionary, and this mistake, I wouldn't say it is a mistake, but that's sort of like a very constricted view. ಕೇವಲ ಒಂದೇ ಒಂದು ಪರಿಧಿಯಲ್ಲಿ, ಆ ಒಂದೇ ಡೈಮೆನ್ಷನ್ ನಲ್ಲಿ ಅವರನ್ನ ನೋಡೋದಿದೆಯಲ್ಲ, ಅದು ಆ ರೀತಿ ಅದೊಂದು ಸಂಕುಚಿತ ದೃಷ್ಟಿಕೋನ. ಬರೀ ಸ್ಲೋಗನಿಯರಿಂಗ್, ಈಕ್ವಾಲಿಟಿ, ಇಂಥದ್ದು ಅಂಥದ್ದು ಅಂತ ಕೇವಲ ಒಂದು ಘೋಷಣೆಯ ಮಟ್ಟಿಗೆ ಅವ್ರು ಮಾಡದಂತಹ ರೆವಲ್ಯೂಷನರೀಸ್ ಅಲ್ಲ. ಹಾಗಿದ್ದಿತ್ತು ಅಂತಂದ್ರೆ 800-900 ವರ್ಷಗಳ ನಂತರವೂ ಕೂಡ ಅವರು ಸಾಧಿಸಿದಂಥದ್ದು, ಅವರು ಕಂಡುಕೊಂಡಂಥದ್ದು, ಅವರು ಪುನರ್ಸ್ಥಾಪಿಸಿದಂತಹ ಸತ್ಯಗಳೆಲ್ಲ ಏನಿದೆ,
ಎಷ್ಟರ ಮಟ್ಟಿಗೆ ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಆ ನಂತರದಲ್ಲಿಯೂ ಈಗಿನ ಕಾಲದಲ್ಲಿಯೂ ಕೂಡ ಘೋಷಣೆ ಕೂತ್ಕೊಂಡು ಬರೋರು ಸುಮಾರಷ್ಟು ಜನ ಇದ್ದಾರೆ. 2 ತಲೆಮಾರು ಆಯ್ತು ಅಂತಂದ್ರೆ ಅವ್ರು ಯಾರ ಹೆಸರುಗಳು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಯಾವ ಅವಾರ್ಡ್ಸ್ ಕೊಟ್ಟಿರಿ, ಏನೇನೆ ಕೊಟ್ಟಿರಿ. ಆದರೆ ಇಷ್ಟು ಶತಶತಮಾನಗಳ ನಂತರವೂ ಕೂಡ ಆ ಶಾಶ್ವತತೆ ಇದೆ ಅಂತಂದ್ರೆ ಇಟ್ ವಾಸಂಟ್ ಜಸ್ಟ್ ದ ಒನ್ ಆಸ್ಪೆಕ್ಟ್ ಆಫ್ ಸೋಷಿಯಲ್ ರೆವಲ್ಯೂಷನ್ ದಟ್ ದೇ ವರ್ ಲುಕಿಂಗ್ ಅಟ್. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂತಹ ಆ ಚೈತನ್ಯ ವಸ್ತು, ಅದು ನಿಮ್ಮ ನಿಜವಾದ ಸ್ವರೂಪ, ಅದು ಎಲ್ಲರಲ್ಲಿಯೂ ಸಮನಾಗಿದೆ. ಆ ಚೈತನ್ಯವನ್ನ ಅರಿಯುವ ಶಕ್ತಿಯೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಇದೆ. ಯಾವ ವರ್ಣ ವ್ಯವಸ್ಥೆ ಇತ್ತೋ ಆ ವರ್ಣ ವ್ಯವಸ್ಥೆ ಕರ್ಮ ಸಂಬಂಧಿಯಾದದ್ದೇ ಹೊರತು ಗುಣದಲ್ಲಿ ಆ ವ್ಯವಸ್ಥೆ ನಿಲ್ಲತಕ್ಕದ್ದಲ್ಲ. ಕರ್ಮದಲ್ಲಿ ನಾವು ಯಾರನ್ನೇ ಆಗಲಿ ಶೂದ್ರ ಅಂತ ಕ್ಲಾಸಿಫೈ ಮಾಡಿದ್ರೆ, ಆ ರೀತಿ ನೋಡಿದ್ರೆ ಈಗ ಯಾರ್ಯಾರು ಸರ್ವಿಸ್ ಮಾಡ್ಕೊಂಡು ನಾವೆಲ್ಲ ಇದೀವೋ ನಾವೆಲ್ಲರೂ ಶೂದ್ರರೇ ಆಗೋಗಿರೋ ಅಂತ. Anyone who is doing, including software services ಅಂತಂದ್ರೆ ಸಾಫ್ಟ್ವೇರ್ ಸರ್ವಿಸಸ್ ಇಸ್ ನೌ ದ ಸೋ ಕಾಲ್ಡ್ ಮಾಡರ್ನ್ ಡೇ ಶೂದ್ರಾಸ್. ಎಲ್ಲ ಸರ್ವಿಸಿಂಗು ಅಲ್ಲೂ ಎಷ್ಟು ಹೈರಾರ್ಕಿ ಬರುತ್ತಲ್ಲ. ಓ ನೀನ್ ಸರ್ವಿಸ್ ಅಲ್ಲಿ ಇದೆಯಾ, ಓ ಯು ವರ್ಕ್ ಫಾರ್ ಇನ್ಫೋಸಿಸ್, ಐ ವರ್ಕ್ ಫಾರ್ ಲೈಕ್ ಗೂಗಲ್ ಅಂಡ್ ಮೈಕ್ರೋಸಾಫ್ಟ್, ನಮ್ದೇ ಪ್ರಾಡಕ್ಟ್, ವಿ ಓನ್ ಅವರ್ ಓನ್ ಪ್ರಾಡಕ್ಟ್ಸ್ ಅನ್ಕೊಂಡು. ಯಾವ ಕಾಲಕ್ಕಾಗಿಲ್ಲ ಇದು. ಆಯಾ ಕಾಲಕ್ಕೆ ಆಯಾ ಡಿಸ್ಕ್ರಿಮಿನೇಷನ್ ಇದ್ದದ್ದೇನೆ. ಇವಾಗ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಆಗಿತ್ತು ಅಂತಂದ್ರೆ ಅವರೆಲ್ಲ ಉದ್ಧಾರ ಆಗಿರೋಂಥವ್ರು, ಎಷ್ಟೆಷ್ಟು ಕಮಾಯಿಸ್ತಾ ಇದಿರೋ ಓಹೋ ಅವ್ರಿಗೆಲ್ಲ ನಮಸ್ಕಾರ ಮಾಡುವಂಥದ್ದು. ನಾ ಎಲ್ಲೋ ಪೇಂಟರ್ ಆಗಿದ್ದೀನಿ, ನಾ ಇನ್ನೇನೋ ಪೇಂಟ್ ಮಾಡ್ತೀನಿ, ನಾನ್ ಥಿಯೇಟರ್ ಪರ್ಸನ್ ಆಗಿದ್ದೀನಿ ಅಂತಂದ್ರೆ ಅವರೆಲ್ಲ ಅಂತ್ಯಜರೇ, ಅಯ್ಯೋ ಪಾಪ ಏನು ಗಳಿಕೆ ಇಲ್ಲ, ತಾರಮ್ಮಯ್ಯ ಅನ್ಕೊಂಡು, ಕಾಸಿಲ್ಲ ಕೈಲಾಸಿಲ್ಲ ಕರಿಮಣಿ ಇಲ್ಲ ಅನ್ಕೊಂಡು ಅದನ್ನೇ. ಕ್ಲಾಸಿಫಿಕೇಶನ್ ಯಾವ ಕಾಲದಿಂದಾನು ಇದ್ದಂಥದ್ದು. ಹಾಗೆ ಹುಟ್ಟಿದ ಮಾತ್ರಕ್ಕೆ ಯಾರೇ ಆಗಲಿ ಸತ್ಯದ ಅರಿವನ್ನ ಪಡೆಯಲಿಕ್ಕೆ ಬಾಹಿರವಾಗಿಲ್ಲ. They haven't been forbidden from the ultimate realization. Anybody can get it. ಅದನ್ನ ಯಾವ ಕಾಲದಿಂದಲೂ ಇದ್ದಂಥದ್ದು ಕಾಲಾಂತರದಲ್ಲಿ ಮತ್ತೆ ಮತ್ತೆ ನಶಿಸಿ ಹೋಗುತ್ತೆ. ಧರ್ಮವ್ಯಾಧನ ಕತೆ ನೋಡಿ, ಅದಕ್ಕೂ ಹಿಂದೆ ಹೋಗ್ಬೇಕು ಅಂದ್ರೆ ಸತ್ಯಕಾಮ ಜಾಬಾಲನ ಕಥೆ ನೋಡಿ. ಯಾವ ಕಾಲದಿಂದಲೂ ಕೂಡ ಅಂತ್ಯಜರಲ್ಲಿ ಅಂತ್ಯಜನಾಗಿರುವಂಥವರಾಗಲಿ ಪ್ರತಿಯೊಬ್ಬರೂ ಕೂಡ, ಗೋವತಿಯ ಮಗ ವ್ಯಾಸ, ಮಹರ್ಷಿ ವೇದವ್ಯಾಸ ಅಂತ ಕರೆಸ್ಕೊಂಡು ವೇದಗಳನ್ನೆಲ್ಲ ವಿಭಜನೆ ಮಾಡಿ ಕರೆಕ್ಟ್ ಆಗಿ ಅದನ್ನ ಕ್ಲಾಸಿಫೈ ಮಾಡಿ ಅಂಥ ಸಾಧನೆ ಮಾಡಿದಂತ ಬ್ರಹ್ಮಜ್ಞಾನಿಗಳಲ್ವಾ. ಈಗಲೇ ನೋಡೋ ಹಾಗಿತ್ತು ಅಂತಂದ್ರೆ ರಮಣ ಮಹರ್ಷಿಗಳನ್ನ ನೋಡಿ, ರಾಮಕೃಷ್ಣ ಪರಮಹಂಸರನ್ನ ನೋಡಿ, ಯಾವುದಕ್ಕೆ ಆಗಲಿ ಗುಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಗುಣ ಯಾರಲ್ಲಿ ಬಂದರೂ ಕೂಡ ಆ ಸತ್ಯದ ಅರಿವು ಅವರಿಗೆ ಸಾಧ್ಯವೇ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ತಾವು ನಡೆದು ತೋರಿಸಿ ಮತ್ತೊಬ್ಬರಿಗೂ ಕೂಡ ಅದನ್ನ ಮಾಡುವ ಆ ಕ್ಷಮತೆಯನ್ನ ಕೊಟ್ಟದ್ದು. ಆ ಶಕ್ತಿ ಅವರೊಳಗಡೆನೆ ಇರ್ತಕ್ಕಂತಹ ಶಕ್ತಿಯನ್ನ ಅವರಿಂದಲೇ
ಸ್ಫುರಣೆಗೊಳಿಸಿ ವ್ಯಕ್ತಗೊಳಿಸಿ ಆ ಶಕ್ತಿಯ ಮುಖಾಂತರ ತಾವೇ ಆ ಸತ್ಯವನ್ನ ಸಾಧಿಸುವ ಮಟ್ಟಿಗೆ ಅನುವು ಮಾಡಿಕೊಟ್ಟದ್ದು ಬಸವಣ್ಣನವರ ಶ್ರೇಷ್ಠತೆ ಘನತೆ. ಹಾಗ ಮಾಡದಂಥವ್ರು ಯಾರನ್ನೇ ಆಗ್ಲಿ ಅವತಾರ ಪುರುಷರು ಅಂತ ಕರೆಯೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಈಗಲೂ ಯಾರ್ಯಾರ ಆ ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಅವತಾರ ಪುರುಷರು ಅಂತಾನೆ ಕರಿಬಹುದು. ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂತಹ ಆ ಚೈತನ್ಯ ಅದೇ ಅವರ ನಿಜವಾದ ಸ್ವರೂಪ. ಹಾಗಿತ್ತು ಅಂದ್ರೆ ಪ್ರತಿಯೊಬ್ಬರೂ ಅವತಾರ ಪುರುಷರೇ. ಏನಂತಂದ್ರೆ ಕೆಲವರು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ವ್ಯಕ್ತಪಡಿಸ್ತಾ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಹೊರತು, ಕೆಲವರು ಬರೇ ಅದನ್ನ ಹೆಸರಿಗೆ ಮಾತ್ರ ಹೇಳ್ಕೊತಾ ಇರ್ತಾರೆ. ಕೆಲವರು ಅದೂ ಮಾಡುವುದಿಲ್ಲ, ಗೊತ್ತೂ ಇರೋದಿಲ್ಲ. ಆ ರೀತಿ ಶ್ರೇಣಿಗಳನ್ನ ಮಾಡ್ಕೋತಾ ಹೋದ್ರೆ ಯಾರ್ ತಾನೇ ಅವತಾರ ಪುರುಷರಲ್ಲ. ಬಸವಣ್ಣನವರಾಗ್ಲಿ, ಅಲ್ಲಮಪ್ರಭುಗಳಾಗ್ಲಿ, ಚನ್ನಬಸವಣ್ಣನವರಾಗ್ಲಿ, ಡೋಹರ ಕಕ್ಕಯ್ಯನವರಾಗ್ಲಿ, ಮೇದಾರ ಕೇತಯ್ಯನವರಾಗ್ಲಿ, ಪ್ರತಿಯೊಬ್ಬರೂ ಅವತಾರ ಪುರುಷರೇ. ಆ ಪರಮಾನುಭವದ ಸ್ಥಿತಿಯಲ್ಲಿ ನಿಂತುಕೊಂಡು ನೋಡಬೇಕು. ಎಷ್ಟು ಅದ್ಭುತವಾಗಿ ಈ ವಚನದಲ್ಲಿ ಅವರೇ ಹೇಳ್ತಾ ಇದ್ದಾರೆ. ಕಷ್ಟ ಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಕರಸ್ಥಲಕ್ಕೆ ಲಿಂಗ ಕೊಡೋದಿರ್ಲಿ, ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಬೀದಿ ಎಲ್ಲ ಸಂಭೋಳಿ ಸಂಭೋಳಿ ಅಂತ ಕೋಲನ್ನ ಕುಟ್ಕೊಂಡ್ ಬರ್ಬೇಕಾಗಿತ್ತು. ಅದನ್ನ ಬಸವಣ್ಣನವರು ತಮಗೇನೆ ಅನ್ವಯ ಮಾಡ್ಕೊಳ್ತಾರೆ. ನಾನು ಬರ್ತಾ ಇದ್ದೀನಿ ಸಂಭೋಳಿ ಸಂಭೋಳಿ, ದೂರ ಹೋಗಿ, ನನಗೆ ಭಕ್ತಿ ಇಲ್ಲದೆ ಇರೋಂಥವ್ನು ನಾನು. ತಮಗೆ ಅದನ್ನ ಅನ್ವಯ ಮಾಡಿಕೊಂಡು ಅವರು ಪಡತಕ್ಕಂತಹ ಆ ಭಾವ, ಆ ಸ್ಥಿತಿ, ಆ ತಾದಾತ್ಮ್ಯ, ಎಂಪಥಿ ಅನ್ಕೊಂಡು ಬಾಯ್ ಬಡ್ಕೋತೀವಿ ನಾವು. ಎಂಪಥಿ ಅನ್ನೋದು ಏನು ಅನ್ನೋದನ್ನ ನಡೆದು ತೋರಿಸಿದಂಥವ್ರು ಬಸವಣ್ಣನವರು. ಯಾರು ಹೇಳ್ಕೊತಾರೆ ಆ ತರ? ಬಂದ್ರು ಅಂತಂದ್ರೆ ಅವರು ನೆರಳು ಸಹ ಬೀಳಬಾರದು ಅನ್ನುವಷ್ಟರ ಮಟ್ಟಿಗೆ ದೂರ ಇರಿಸಿದಂಥವರನ್ನ, ಅವರಲ್ಲಿಯೂ ಕೂಡ ನಿಮ್ಮಲ್ಲಿಯೂ ಆ ದೈವತ್ವ ಇದೆ, ಅದೇ ದೈವತ್ವವೇ. ಯಾವಾಗ ಒಂದು ಇಡೀ ಸಮಾಜ ಒಬ್ಬರನ್ನ ನಿಕೃಷ್ಟರು ಅನ್ನೋದನ್ನ ಅದನ್ನ ಎಂಫಸೈಸ್ ಮಾಡ್ತಾ ಹೋಯ್ತು ಅಂತಂದ್ರೆ, ವಾಟ್ ವಿಲ್ ಬಿ ದ ಮೆಂಟಲ್ ಮೇಕಪ್ ಆಫ್ ಯುವರ್ ಮೈಂಡ್? That sort of racial discrimination, the way psychologically you stamp down somebody and make them feel so worthless. ಅಂಥವರಿಗೆ ನೀವು ಕೂಡ ಅಷ್ಟೇ ಸಶಕ್ತರು. ನಿಮ್ಮೊಳಗಿನ ಆ ಚೈತನ್ಯವನ್ನ ತಿಳ್ಕೊಂಡು ನಿಮ್ಮೊಳಗಿನ ದೈವತ್ವವನ್ನ ನೀವೇ ಕಾಣಬಹುದು ಅನ್ನುವ ಮಾರ್ಗವನ್ನ ತೋರಿಸಿಕೊಟ್ಟು ಆ ಪಥದಲ್ಲಿ ಅವರಿಗೆ ನಡೆಯುವ ಹಾಗೆ ಅನುವು ಮಾಡಿಕೊಡೋದಿದೆಯಲ್ಲ, ಆ ಎಷ್ಟೋ ಜನ ಸದ್ಯ ನೀವು ದಾರಿ ಮಾಡ್ಕೊಡದೆ ಹೋದ್ರೂ ಚಿಂತೆ ಇಲ್ಲ, ಅವ್ರು ಹೋಗೋ ದಾರಿನಲ್ಲಿ ಕಲ್ಲು ಮುಳ್ಳು ಗ್ಲಾಸಿನ ಚೂರುಗಳು ಇವನ್ನೆಲ್ಲ ಹಾಕಿ ಕಷ್ಟ ಮಾಡದೆ ಹೋದ್ರೆ ಅದೇ ಎಷ್ಟೋ ಒಳ್ಳೇದು. ಸಾಮಾಜಿಕವಾಗಿ ಇಷ್ಟು ಒಂದು ಕನಿಷ್ಠ ಮಟ್ಟಕ್ಕೆ ಜನತೆ ಎಲ್ಲವೂ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಒಂದು ಕೋರ್ಸ್ ಕರೆಕ್ಷನ್ ಮಾಡೋದಿದೆಯಲ್ಲ, ಅದು ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಆ ಲಿಂಗ ಬಂದು ಸೋಂಕಲೊಡನೆ ಅದನ್ನ ಅನುಭವಿಸ್ಬೇಕು. ಇದನ್ನ ಸುಮ್ಮನೆ ಹೇಳಲಿಕ್ಕಾಗುವಂಥದ್ದಲ್ಲ.
ಆ ಕಷ್ಟ ಏನು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗತ್ತಾ? ಯಾರಿಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ನೋಡಬಾರದು, ದೇವರು ನಿನಗೆ ಕಾಣಿಸುವಂಥದ್ದಲ್ಲ, ನೀನು ಮುಟ್ಟಬಾರದು, ನೀನು ನಿನ್ನ ನೆರಳು ಕೂಡ ಅದ್ರ ಮೇಲೆ ಬೀಳ್ಬಾರ್ದು, ಕಾಲಿಟ್ರೆ ಆ ಸಗಣಿನಲ್ಲಿ ತೊಳೆದು 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 ಅದ್ ಮಾಡಿ ಇದು ಮಾಡಿ ಎಲ್ಲ ಶೌಚ ಮಾಡ್ಬೇಕು, ಶುದ್ಧಿ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿರುವಂಥವ್ರು ಅವರ ಕರಸ್ಥಲದಲ್ಲಿಯೇ ಇದೇ ಇದೇ ಆ ಭಗವಂತನ ಪ್ರತೀಕ, ಆ ಲಿಂಗ ಅಂತ ಬಂದು ಮುಟ್ಟಿದಾಗ ಆಗುವಂತಹ ಆ ಒಂದು ಆನಂದ, ಆ ಸಂತೃಪ್ತಿ. ಕ್ಯಾನ್ ಯು ಇವನ್ ಇಮ್ಯಾಜಿನ್ ದಟ್? ಕ್ಯಾನ್ ಯು ಫೀಲ್ ದಟ್? ಆ ಲಿಂಗ ಬಂದು ಸೋಂಕಲೊಡನೆ ಎನ್ನ ಸರ್ವಾಂಗದ ಅವಲೋಹವಳಿಯುತ್ತಯ್ಯ, ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿ, ಎನ್ನ ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ ಇಂತಿ ತ್ರಿಸ್ಥಾನವ ತನು ಮನ ಜ್ಞಾನ ಆಣವ ಮಾಯಿಯ ಕಾರ್ಮಣ ಮೂರೂ ಮಲಗಳು ಎಲ್ಲವನ್ನೂ ಕೂಡ ತೊಳೆದು ಹಾಕಿ ಶುದ್ಧ ಮಾಡಿದ ಬಸವಣ್ಣನ ಕರುಣದಿಂದ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ. ಪ್ರಭುದೇವರ ಸ್ತುತಿಯ ವಚನಗಳು ಅಂತ ಹೇಳಿದ್ರೂ ಕೂಡ ಇಲ್ಲಿ ಪ್ರಭುದೇವರಿಗೂ ಮುಂಚೆ ಮೂಲಭೂತವಾಗಿ ಬರುವಂತಹದ್ದು ಬಸವಣ್ಣನವರ ಸ್ತುತಿ. ಯಾಕೆ? ಬಸವಣ್ಣನಿಂದಾಗಿ ನಾನು ಪ್ರಭುದೇವರನ್ನ ಕಂಡೆ, ಬಸವಣ್ಣನಿಂದಾಗಿ ನನಗೆ ಸತ್ಯದ ಹೊಳವು ಸಿಕ್ಕಿತು. ದಿಸ್ ಇಸ್ ದ ಗ್ರೇಟ್ನೆಸ್. ಆಸೆಯಾಮಿಷವಳಿದು ಹುಸಿ ವಿಷಯಗಳೆಲ್ಲ ಹಿಂಗಿ ಸಂಶಯ ಸಂಬಂಧ ವಿಸಂಬಂಧವಾಯಿತ್ತು ನೋಡ, ಎನ್ನ ಮನದೊಳಗೆ ಘನ ಪರಿಣಾಮವ ಕಂಡು ಮನಮಗ್ನವಾಯಿತ್ತಯ್ಯ, ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನಯ್ಯ. ಯಾವ ಆಸೆಗಳಿಲ್ಲ, ಆಮಿಷಗಳಿಲ್ಲ, ವಿಷಯಾಸಕ್ತಿಗಳೆಲ್ಲ ಸುಳ್ಳು ಸುಳ್ಳು ವಿಷಯಾಸಕ್ತಿಗಳ ಹಿಂದೆ ಹರಿಯುವಂತಹ ಮನಸ್ಸೆಲ್ಲವೂ ಕೂಡ ಕರಗಿ ಹೋಗಿದೆ, ಆ ವೃತ್ತಿಗಳೆಲ್ಲ ಕರಗಿ ಹೋಗಿದೆ. ಸಂಶಯ ಸಂಬಂಧ ವಿಸಂಬಂಧವಾಯಿತು. ವಾಟ್ ಎವರ್ ಸೆಲ್ಫ್ ಡೌಟ್ಸ್ ಐ ಹ್ಯಾಡ್, the relationships I had with all the negative thoughts about myself, whatever self-doubts I had, whatever doubts I had about anything, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಯಾವ ಯಾವ ತಾಪತ್ರಯಗಳಿದೆಯೋ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಂಶಯಗಳಿದೆಯೋ ಅದೆಲ್ಲವೂ ಕೂಡ ಮುರಿದು ಹೋಯಿತು. ಎನ್ನ ಮನದೊಳಗೆ ಘನ ಪರಿಣಾಮವ ಕಂಡು ಮನ ಮಗ್ನವಾಯಿತ್ತಯ್ಯ, ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನಯ್ಯ. ಇನ್ನ ಮೋಳಿಗೆಯ ಮಾರಯ್ಯನವರ ವಚನ, ಮೋಳಿಗೆಯ ಮಾರತಂದೆಗಳ ಸ್ತುತಿ. ಇವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಶ್ಮೀರ ದೇಶದ ಮಹದೇವ ಭೂಪಾಲ ಅಂತಂದ್ಬಿಟ್ಟು ಅಲ್ಲಿಂದ ಕಲ್ಯಾಣಕ್ಕೆ ಬಂದಂಥವರು ಕಟ್ಟಿಗೆಯನ್ನ ಮಾರುವಂತಹ ಕಾಯಕವನ್ನ ಇಟ್ಕೊಂಡಿದ್ದಂಥದ್ದು. ಬಡವಂಗೆ ನಿಧಾನ ಕಡವರ ಕೈಸಾರಿತಯ್ಯ, ಕಾಣಬಾರದ ಬಯಲು ರೂಪುಗೊಂಡಿತ್ತಯ್ಯ, ನಿರಾಳ ನಿರ್ಣಯದ ಮೇಲೆ ನಿಂದಿತ್ತಯ್ಯ, ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ ನೆಲೆಮನೆಯ ಮಾಡಿಕೊಂಡಿಪ್ಪ ಪ್ರಭುವ ಕಂಡು ಬದುಕಿದೆನು ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಇದು ಕೂಡ ಸುಲಭವಾಗಿ ಅರ್ಥವಾಗುವಂತಹದ್ದು. ಬಡವನಿಗೆ ನಿಧಿ ಸಿಕ್ಕಂತೆ, ಆ ಸಚ್ಚಿದಾನಂದ ಘನವಾದಂತಹ ಆ ಬಯಲು ತಾನೇ ರೂಪವನ್ನ ಪಡೆದಿರುವಂತಹ ರೀತಿ. ನಿರಾಳ ಅಂದ್ರೆ ಇಂದ್ರಿಯಾತೀತವಾಗಿರುವಂಥದ್ದು. ನಿರಾಳದ ನಿರ್ಣಯದ ಮೇಲೆ ನಿಂದಿತ್ತಯ್ಯ, ಆ ಸಾಕ್ಷಾತ್ ಚೈತನ್ಯ ಸ್ವರೂಪದ ಅನುಭವವನ್ನ ಅನುಭವಿಸ್ತಾ ಆ ತಾದಾತ್ಮ್ಯದಲ್ಲಿ ಮನಸ್ಸು ಮಗ್ನವಾಗಿದೆ. ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ ನೆಲೆಮನೆಯ ಮಾಡಿಕೊಂಡಿಪ್ಪ, ಎನ್ನ ಹೃದಯಾಂತರಾಳದಲ್ಲಿ ನೆಲೆಸಿ ಅದನ್ನ ನನ್ನ ಹೃದಯ ಮಂದಿರವನ್ನೇ ತನ್ನ ಮನೆಯಾಗಿ ಮಾಡಿಕೊಂಡಿಪ್ಪ ಪ್ರಭುದೇವರ ಕಂಡು ಪ್ರಭುವ ಕಂಡು ಬದುಕಿದೆನು ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಎನ್ನ ನೆನಹಿನ ನಿಧಿಯ ನೋಡ, ಎನ್ನ ಅರಿವಿನ ಘನವ ನೋಡ, ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಕಂಗಳ ಮನೆಯ ಮಾಡಿಕೊಂಡಿಪ್ಪ ನಿತ್ಯದ ಬೆಳಗ್ಗೆ, ಆಹಾ
ಎನ್ನ ಧ್ಯಾನದೊಳಗಣ ದೃಢವೇ, ಎನ್ನ ಸುಖದೊಳಗಣ ಸುಗ್ಗಿಯೇ, ನಿಕ್ಕಳಂಕ ಮಲ್ಲಿಕಾರ್ಜುನ ನಿಮ್ಮ ಶರಣ ಪ್ರಭುದೇವರ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆ. ಇಷ್ಟು ಸುಂದರವಾಗಿದೆ. ಒಂದೊಂದನ್ನು ಎಷ್ಟು ಆ ಭಕ್ತಿಯಿಂದ, ಅದೆಂಥ ಭಕ್ತಿ, ಅದೆಂಥ ವಿನಮ್ರತೆ. ಎನ್ನ ನೆನಹಿನ ನಿಧಿ, ನಾನು ಸದಾ ಕಾಲ ನೆನಪಿಸಿಕೊಳ್ಳುತ್ತಾ ಜ್ಞಾಪಿಸಿಕೊಳ್ಳುತ್ತಾ ಬಯಸ್ತಾ ಇರುವಂತಹ ನಿಧಿ, ಎನ್ನ ಅರಿವಿನ ಘನ, ಎನ್ನ ಪುಣ್ಯ, ಎನ್ನ ಕಂಗಳ ಮನೆಯ ಮಾಡಿಕೊಂಡಿಪ್ಪ ನಿತ್ಯದ ಬೆಳಗ್ಗೆ. ಕಂಗಳ ಮನೆಯ ಮಾಡಿಕೊಂಡಿಪ್ಪ, ನೋಡುವ ದೃಷ್ಟಿಯ ನೋಟ ಏನಿದೆಯಲ್ಲ, ಆ ನೋಟದ ನೋಟ. ಯಾವುದನ್ನ ನಿನ್ನ ಕಣ್ಣು ನೋಡ್ತಾ ಇದೆಯೋ ಅದು ಬ್ರಹ್ಮವಲ್ಲ. ನಿನ್ನ ಕಣ್ಣನ್ನ ನೋಡಲಿಕ್ಕೆ ಯಾವುದು ಅನುವು ಮಾಡಿ ಕೊಡುತ್ತೋ, ಯಾವುದರಿಂದಾಗಿ ನಿನ್ನ ಕಣ್ಣು ನೋಡ್ತಾ ಇದೆಯೋ ಅದನ್ನ ಬ್ರಹ್ಮ ಅಂತ ತಿಳಿ ಅಂತ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಬ್ರಹ್ಮದ ವಿವರಗಳನ್ನೆಲ್ಲ ಕೊಡ್ತಾನೆ. ಆ ರೀತಿ ಎನ್ನ ಕಂಗಳ ಮನೆಯ ಮಾಡಿಕೊಂಡಿಪ್ಪ ನಿತ್ಯದ ಬೆಳಗ್ಗೆ, ಧ್ಯಾನದೊಳಗಣ ದೃಢವೇ. ಧ್ಯಾನ ಅಂತಂದ್ರೆ ಏನು? ತಾದಾತ್ಮ್ಯವಾಗಿ ಅದರಲ್ಲಿಯೇ ಬೆರೆತು ಹೋಗಿ ಅದರಲ್ಲೇ ಒಂದಾಗಿ ಬಿಡುವಂಥದ್ದು, ಅದರ ದೃಢತೆ. ಧ್ಯಾನದಲ್ಲಿ ದೃಢತೆ ಇರಬೇಕು. ಯು ಶುಡ್ ನಾಟ್ ಬಿ ವೇವರಿಂಗ್. ದಟ್ ಅನ್ವೇವರಿಂಗ್ ಒನ್ನೆಸ್ ಈಸ್ ಪ್ರಭು, ಅಲಮ ಪ್ರಭು. ಎನ್ನ ಸುಖದೊಳಗಣ ಸುಗ್ಗಿಯೇ, ನನ್ನ ಸುಖವೆಲ್ಲವನ್ನ ಹಾರ್ವೆಸ್ಟ್ ಮಾಡಿರೋ ಹಾಗೆ. ನಿಕ್ಕಳಂಕ ಮಲ್ಲಿಕಾರ್ಜುನ ನಿಮ್ಮ ಶರಣ ಪ್ರಭುದೇವರ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು. ಇದಕ್ಕಿಂತ ಇನ್ನೇನ್ ಸ್ತುತಿಸಬೇಕು? ಇನ್ಯಾವ ವಚನಗಳು ಬೇಕು? ಸ್ತುತಿಯ ವಚನಗಳು ಒಂದೊಂದು ಅಷ್ಟು ಸುಂದರವಾಗಿರುವಂತಹ ವಚನಗಳು. ಏಕಾಂತ ರಾಮತಂದೆಗಳ ವಚನ, ಏಕಾಂತ ರಾಮತಂದೆಗಳ ಸ್ತುತಿ. ಲೋಕಾಂತ ಒಳಿದು ಏಕಾಂತ ಉಳಿದಲ್ಲಿ, ಏಕೈಕ ಮೂರ್ತಿಯ ಸಂಗ ಸಮನಿಸಿತ್ತೆನಗೆ. ಎನ್ನ ನುಡಿ ಆತನ ಕಿವಿಗೆ ಇನಿದಾಯಿತ್ತು, ಆತನ ನುಡಿ ಎನ್ನ ಕಿವಿಗಿನಿದಾಯಿತ್ತು. ಇಬ್ಬರ ನುಡಿಯೂ ಒಂದೆಯಾಗಿ ನಿಶ್ಶಬ್ದ ವೇದಿಸಿತ್ತು. ಆ ಸುಖದ ಸೋಂಕಿನ ಪುಣ್ಯದ ಫಲದಿಂದ ಅನುಪಮ ಚರಿತ್ರ ಪ್ರಭುದೇವರ ನಿಲವ ಕಂಡು ನಾನು ಧನ್ಯನಾದೆನು ಕಾಣ ಏಕಾಂತ ವೀರ ಸೊಡ್ಡಳ. ಎಲ್ಲ ಲೋಕದ ಒಳಗಿನ ಯಾವ ಯಾವ ಸಂಬಂಧಗಳಿದೆಯೋ, ಲೋಕದ ಜಂಜಾಟಗಳಿದೆಯೋ ಅದೆಲ್ಲವೂ ಕೂಡ ಹೊರಟು ಹೋಗಿ ಲೋಕಾಂತ ಒಳಿದು. ಲೋಕ ಅಂತಂದ್ರೆ ಬರೇ ಎಲ್ಲ ಜನ ಬೇರೆಯವರು ಎಲ್ಲರೂ ಅಂತಲ್ಲ. ಯಾವ ಯಾವ ಈ ಸೃಷ್ಟಿ ಮಾತ್ರದ್ದೇನೇನಿದೆಯೋ ಅದೆಲ್ಲವೂ ಕೂಡ ಹೊರಟು ಹೋಗಿ ಏಕಾಂತ ಉಳಿದಲ್ಲಿ. ಒಬ್ಬನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಅಂತ ಅಂದ್ಬಿಟ್ಟು ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ ಅವರು ಬರೀತಾರೆ. ಒಬ್ಬನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಅಪರಿಮಿತವಾದಂತಹ ಆನಂದ. ಯು ಆರ್ ಆಲ್ವೇಸ್ ಬೈ ಯೋರ್ ಸೆಲ್ಫ್. ಎಷ್ಟೇ ಹೇಳ್ಕೋಬಹುದು ನಾ ಎಲ್ಲ ಹಂಚ್ಕೋತಾ ಇದ್ದೀನಿ ಅಂತ. ತುಂಬಾ ಸಂತೋಷದಲ್ಲಿರುವಾಗ, ಅದೇ ರೀತಿ ತುಂಬಾ ಕಷ್ಟದಲ್ಲಿರುವಾಗ, nobody can feel that. ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ಯಾವಾಗ ಆ ಬ್ರಹ್ಮಾನಂದ ಸ್ಥಿತಿಗೆ ಹೋಗ್ತೇವೋ, ಯು ಆರ್ ಬೈ ಯೋರ್ ಸೆಲ್ಫ್. ಲೋಕಾಂತ ಒಳಿದು ಏಕಾಂತ ಉಳಿದಲ್ಲಿ, ಏಕೈಕ ಮೂರ್ತಿಯ ಸಂಗ ಸಮನಿಸಿತ್ತೆನಗೆ. I became one with that supreme truth. ಎನ್ನ ನುಡಿ ಆತನ ಕಿವಿಗೆ ಇನಿದಾಯಿತು. ನಾ ಏನು ಹೇಳ್ತಾ ಇದ್ದೀನೋ, that is what he is saying. Whatever he is saying is what I am hearing. ನಾವಿಬ್ರು ಒಂದೇ ಮಾತನ್ನೇ ಆಡ್ತಾ ಇದ್ದೇವೆ. ನಾನೇನ್ ಹೇಳ್ತಾ ಇದ್ದೀನೋ ಅದು ಅವನಿಗೆ ಇಷ್ಟವಾಗ್ತಾ ಇದೆ, ಅವನು ಹೇಳ್ತಾ ಇರೋದೆಲ್ಲ ನನಗೆ ಇಷ್ಟವಾಗ್ತಾ ಇದೆ. ನಾವಿಬ್ರು ಹೇಳ್ತಾ ಇರೋದು ಒಂದೇ ಮಾತಾಗಿದೆ. ಆ ಒಂದೇ ಮಾತೆ ಸೋಹಂ 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 ಎಂಬತಕ್ಕಂಥದ್ದೇ ನಿಶ್ಶಬ್ದ ವೇದಿಸಿತ್ತು. ಆ ಸುಖದ ಸೋಂಕಿನ ಪುಣ್ಯದ ಫಲದಿಂದ, ಆ ತಾದಾತ್ಮ್ಯದ ಪುಣ್ಯದ ಫಲದಿಂದ ಅನುಪಮ ಚರಿತ್ರ ಪ್ರಭುದೇವರ ನಿಲವ ಕಂಡು ನಾನು ಧನ್ಯನಾದೆನು ಕಾಣ ಏಕಾಂತ ವೀರ ಸೊಟ್ಟಳ. ಕೂರ್ಮನ ಶಿಶುವಿನಂತೆ ಇಪ್ಪ ದೇವನೆನಗಿಂದು ಪ್ರತ್ಯಕ್ಷ ಕಣ್ಣ ಮುಂದೆ ಗೋಚರವಾದ ನೋಡ.
ಎನ್ನ ಅಂತರಂಗದಲ್ಲಿ ಹೊಣೆಹೊಕ್ಕು ವಿನಯ ಸದ್ಗೋಷ್ಠಿಯ ಮಾಡುವ ನಿಷ್ಕಳ ಚೈತನ್ಯನು ಸಕಲ ರೂಪ ಸನ್ನಿಹಿತವಾದ ನೋಡ. ಬಟ್ಟ ಬಯಲು ಬಲಿದು ಗಟ್ಟಿಗೊಂಡಂತೆ ಏಕಾಂತ ವೀರ ಸೊಡ್ಡಳ ನಿಮ್ಮ ಶರಣ ಪ್ರಭುದೇವರ ನಿಲವು. ಕೂರ್ಮನ ಶಿಶುವಿನ ಸ್ನೇಹ ಬಹಳ ಸತಿ ವರ್ಣಿಸಿದ್ದೇನೆ ನಾನು, ಏನದು ಅಂತಂದ್ಬಿಟ್ಟು. ಆ ರೀತಿ ಎಲ್ಲೋ ಇರತಕ್ಕಂತಹ ಆ ಕೂರ್ಮ, ಆ ಆಮೆಯ ತಾಯಿ ಮತ್ತೆ ಕಣ್ಣ ಮುಂದೆ ಕಾಣಿಸ್ಬಿಟ್ಟ ಹಾಗೆ. ದೇವ ನೆನಗಿಂದು ಪ್ರತ್ಯಕ್ಷ ಕಣ್ಣ ಮುಂದೆ ಗೋಚರವಾದ ನೋಡ. ಎನ್ನ ಅಂತರಂಗದಲ್ಲಿ ಹೊಣೆ ಹೊಕ್ಕು ವಿನಯ ಸದ್ಗೋಷ್ಠಿಯ ಮಾಡುವ ನಿಷ್ಕಳ ಚೈತನ್ಯ. ಎನ್ನ ಅಂತರಂಗದಲ್ಲಿ ಇದ್ದು ನನ್ನ ಒಂದು ಆತ್ಮವಾಗಿ ನನ್ನೊಡನೆ ಮಾತಾಡ್ತಾ ಇರುವಂತಹ ಆ ಚೈತನ್ಯ, ಅಂತರಾತ್ಮ ಅಂತ ಏನ್ ಹೇಳ್ತೇವೆ, ಆ ಚೈತನ್ಯ ನನ್ನೊಳಗೆ ಆತ್ಮಸಾಕ್ಷಿಯಾಗಿರ್ತಕ್ಕಂತಹ ಆ ಚೈತನ್ಯ ಹೊರಗೆ ಸಾಕಾರಗೊಂಡು ಗಟ್ಟಿಯಾಗಿ ಬಟ್ಟ ಬಯಲು ಬಲಿದು ಗಟ್ಟಿಗೊಂಡಂತೆ ನಿಮ್ಮ ಶರಣ ಪ್ರಭುದೇವರ ನಿಲವು. ಇನ್ನ ಶಂಕರ ದಾಸಿಮಯ್ಯನವರ ವಚನ. ಇವರು ಕೂಡ ಮಹಾ ಶರಣರಾಗಿದ್ದಂಥವರು. ಬಟ್ಟೆಯನ್ನ ಹೊಲಿತಾ ಇದ್ದಂತಹ ಕಾಯಕ ಅಂತ ನಂಬಿಕೆ. ಇವರು ಹೇಳಿದಂತಹ ಶಂಕರ ದಾಸಿಮಯ್ಯಗಳ ವಚನ. ಹರನ ನಿರೂಪದಿಂದ ಧರೆಗೆ ಬಸವಣ್ಣನವತರಿಸಿದ ಕಾರಣ ಶಿವಾಚಾರ ಸದಾಚಾರವೆಂಬುದು ವಿಖ್ಯಾತವಾಯಿತು. ಶಿವಗಣ ಪ್ರಮಥ ಗಣಗಳೆಂಬ ಮಹಾಮಹಿಮರ ಸುಳುಹು ಧರೆಯ ಮೇಲೆ ಕಾಣಬಂದಿತ್ತು ನೋಡಯ್ಯ. ಪರುಷವ ಸಾಧಿಸಿದಂತಾಯಿತ್ತು ನಿಮ್ಮ ಶರಣರ ಸಂಗದಿಂದ. ಎನ್ನ ನಂದಿಯ ಮೊಗವಾಡ ನೊಸಲ ಕಣ್ಣೆಂಬ ಅಹಂಕಾರವ ಮುಂದುಗೊಂಡಿದ್ದೆನಯ್ಯ. ಎನ್ನ ಮದ ಉಡುಗಿ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುವೆಂಬ ನಿರಾಳವ ಕಂಡು ಬದುಕಿದೆನು ಕಾಣ ನಿಜಗುರು ಶಂಕರದೇವ. ಈ ವಚನದಲ್ಲಿ ಬರ್ತಕ್ಕಂಥ ಮತ್ತೆ ಹರನ ನಿರೂಪದಿಂದ, ಶಿವನ ಆಜ್ಞೆಯಿಂದ ಧರೆಗೆ ಬಸವಣ್ಣನವತರಿಸಿದ ಕಾರಣ, ಬಸವಣ್ಣನವರ ಅವತಾರವಾದರಿಂದಾಗಿ ಶಿವಾಚಾರ ಸದಾಚಾರ ಸ್ಥಾಪಿತವಾಯಿತು ಭೂಲೋಕದಲ್ಲಿ ಎಂಬತಕ್ಕಂತಹ ಮಾತು. ಶಿವಗಣ ಪ್ರಮಥ ಗಣಗಳೆಂಬ ಮಹಾಮಹಿಮರ ಸುಳುಹು ಧರೆಯ ಮೇಲೆ ಕಾಣಬಂದಿತ್ತು ನೋಡಯ್ಯ. ಬಸವಣ್ಣ ತಾನೊಬ್ಬನೇ ಬರೋದಲ್ದಿರ ಎಲ್ಲ ಪ್ರಮಥ ಗಣಗಳನ್ನೆಲ್ಲ ಕರ್ಕೊಂಡು ಅವರೆಲ್ಲರೂ ಕೂಡ ಭೂಮಿಯ ಮೇಲೆ ಧರ್ಮೋದ್ಧಾರಕ್ಕಾಗಿ ಸತ್ಯದ ಪುನಃಸ್ಥಾಪನೆಗಾಗಿ ಮತ್ತೆ ಬಂದರು. ಪರುಷವ ಸಾಧಿಸಿದಂತಾಯಿತ್ತು ನಿಮ್ಮ ಶರಣರ ಸಂಗದಿಂದ. ಎನ್ನ ನಂದಿಯ ಮೊಗವಾಡ ನೊಸಲ ಕಣ್ಣೆಂಬ ಅಹಂಕಾರವ ಮುಂದುಗೊಂಡಿದ್ದೆನಯ್ಯ. ಇದು ಎರಡು ರೀತಿ ವ್ಯಾಖ್ಯಾನಿಸಬಹುದು. ವೀರಶೈವ ಪುರಾಣಗಳ ಪ್ರಕಾರ, ಬಸವ ಪುರಾಣ, ಈ ಎಲ್ಲ ಪುರಾಣಗಳ ಆ ಕೃತಿಗಳ ಪ್ರಕಾರದಲ್ಲಿ ನೋಡೋ ಹಾಗಿತ್ತು ಅಂದ್ರೆ ಶಂಕರ ದಾಸಿಮಯ್ಯನವರ ಕಾಯಕ ನಿಷ್ಠೆ, ಆ ಭಕ್ತಿ, ಈ ಎಲ್ಲವನ್ನ ಕಂಡು ಪರಮೇಶ್ವರನೇ ಅವರಿಗೆ ಮೂರನೆಯ ಕಣ್ಣು, ಈ ನೊಸಲ ಕಣ್ಣು ಅನ್ನೋದು ನಿಮ್ಗೆ ಬಹಳ 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 ರೆಫರೆನ್ಸಸ್ ಸಿಗತ್ತೆ. ಶಂಕರದಾಸಿಮಯ್ಯನವರ ವಚನದಲ್ಲಿ, ಸಿದ್ದರಾಮರ ವಚನದಲ್ಲಿ, ಇದೆಲ್ಲದರಲ್ಲೂ ಕೂಡ ನೊಸಲ ಕಣ್ಣು ಅಂತ ಅಂದ್ಬಿಟ್ಟು ಎರಡು ರೀತಿ ಅದನ್ನ ಅರ್ಥೈಸ್ಕೊಳ್ಳಬಹುದು. ಸಂದರ್ಭಕ್ಕೆ ತಕ್ಕಂತೆ ಹೇಳೋ ಹಾಗಿತ್ತು ಅಂತಂದ್ರೆ, ಪುರಾಣಗಳ ಪ್ರಕಾರ ಮೂರನೇ ಕಣ್ಣೊಂದಿತ್ತು. ಅದನ್ನ ಇಟ್ಟುಕೊಂಡು ತಮಗೆ ಅನ್ಯಾಯವನ್ನ ಮಾಡಿದಂಥವರನ್ನೆಲ್ಲ ಅವರಿಗೆ ತಕ್ಕ ಶಾಸ್ತಿ ಮಾಡುವ ರೀತಿಯಲ್ಲಿ ಅವರನ್ನ ಸುಟ್ಟು ಬಿಡುವಂಥದ್ದು ಆಗ್ತಾ ಇದ್ದಿದ್ರಿಂದ ಭಗವಂತನೇ ಶಿವನೇ ಅವರಿಗೆ ಇನ್ನೊಂದು ನಂದಿಯ ಮುಖವಾಡವನ್ನ ಕೂಡ ಕೊಟ್ಟಿದ್ದ ಅನ್ನುವುದು ಕೂಡ ವೀರಶೈವ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದು ಹೇಗಾದ್ರೂ ಇಟ್ಕೊಳ್ಳಿ. ಇನ್ನೊಂದು ಅರ್ಥದಲ್ಲಿ ನಮ್ಗೆ ಬೇಡ, ಅದೆಲ್ಲ ಪುರಾಣದೆಲ್ಲ ಬೇಡ ಅಂತಿತ್ತು ಅಂದ್ರೆ, ವಾಟ್ ಇಸ್ ಅನದರ್ ವೇ ದಟ್ ವಿ ಕ್ಯಾನ್ ಇಂಟರ್ಪ್ರೆಟ್ ದಿಸ್? ಜ್ಞಾನ, ಕೋಪ, ಭಕ್ತಿ ಜ್ಞಾನಗಳು ಕೂಡ ಆ ನಂದಿಯ ಮುಖವಾಡ ನೊಸಲ ಕಣ್ಣು, ಭಕ್ತಿ ಜ್ಞಾನ ಅದೆರಡರ ಕುರಿತಾಗಿ ಮನಸ್ಸಿನಲ್ಲಿಯೇ ಅಹಂಕಾರ ಜಾಸ್ತಿ ಆಯಿತು ಅಂದ್ರೆ, ನಾನು ಜ್ಞಾನಿ ಎಂಬ ಅಹಂಕಾರ, ನಾನು ಭಕ್ತನೆಂಬ ಅಹಂಕಾರ, ಆ ಎರಡೂ ಕೂಡ ಜಾಸ್ತಿ ಆದರೆ ಅದನ್ನ ಮರ್ದಿಸಬೇಕು, ಅದನ್ನ ಶಮನ ಮಾಡಿಕೊಳ್ಳಬೇಕು. ಅಹಂಕಾರಕ್ಕೆ ನೆಲೆ ಮಾಡಿಕೊಡುವಂತಹ ಭಕ್ತಿ ಮುರಿಯುತ್ತೆ,
ಅಹಂಕಾರಕ್ಕೆ ಎಡೆ ಮಾಡಿಕೊಡುವಂತಹ ಜ್ಞಾನ ಕೂಡ ಮುರಿಯತ್ತೆ, ಮುಳುಗಿಸತ್ತೆ. ಅದೂ ಮುಳುಗತ್ತೆ, ಅದನ್ನ ಇಟ್ಟುಕೊಂಡಿರುವಂಥವನನ್ನು ಕೂಡ ಮುಳುಗಿಸುತ್ತೆ. ಆ ಅಹಂಕಾರವ ಮುಂದುಗೊಂಡಿದ್ದೇನಾಗಿ ಎನ್ನ ಮದ ಉಡುಗಿ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುವೆಂಬ ನಿರಾಳವ ಕಂಡು ಬದುಕಿದೆನು ಕಾಣ ನಿಜಗುರು ಶಂಕರದೇವ. ಕಾಯಮದ ವಳಿದಲ್ಲದೆ ಮಾಯಾವಿಕಾರ ಒಳಿಯದು, ಮಾಯಾವಿಕಾರ ಹಿಂಗಿದಲ್ಲದೆ ಭವನಾಶವಾಗದು, ಭವನಾಶವಾದಲ್ಲದೆ ಲಿಂಗ ಸಂಬಂಧ ಅಳವಡದು, ಲಿಂಗ ಸಂಬಂಧ ಅಳವಟ್ಟಲ್ಲದೆ ಸುಖವು ಸಾಧ್ಯವಾಗದು. ಪರಮ ಸುಖ ಪರಿಣಾಮಕ್ಕೆ ಮಹಾನುಭಾವಿಗಳ ಸಂಘವೇ ಬೇಕು, ಮಹಾನುಭಾವಿಗಳ ಸಂಘದಲ್ಲದೆ ವಿಶ್ರಾಮವಿಲ್ಲ. ಇಂತಪ್ಪ ಮಹಾನುಭಾವದ ಮೂರ್ತಿ ಸಂಗನ ಬಸವಣ್ಣನ ಕೃಪೆಯಿಂದಲೆನಗೆ ನಿಜವೂ ಕಾಣ ಬಂದಿತ್ತು. ಇದು ಕಾರಣ ನಿಜಗುರು ಶಂಕರದೇವ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ನಿಶ್ಚಿಂತನಾದೆನಯ್ಯ. ಯಾವ ರೀತಿಯಲ್ಲಿ ಜ್ಞಾನ ಭಕ್ತಿಗಳ ಅಹಂಕಾರವನ್ನ ನಾನು ಅದಕ್ಕೆ ಹೊಂದಿಸಿದನೋ, ಈ ವಚನದಲ್ಲಿ ಅದಕ್ಕೆ ಸಂವಾದಿಯಾಗಿರುವಂತೆ ಕಾಯಮದ ಒಳಿದಲ್ಲದೆ ಮಾಯಾವಿಕಾರ ಒಳಿಯದು. ಕಾಯಮದ ದೇಹ ನಾನು ಎಂಬತಕ್ಕಂತಹ ಅಹಂಕಾರ. ಯಾಕೆ ದೇಹ ನಾನು ಎಂಬತಕ್ಕಂತಹ ಭಾವನೆ ಒಂದಾಯ್ತು ಅಂದ್ರೆ, ಈ ದೇಹ ನಂದು ಇಷ್ಟು ಇದೆ, ಇಷ್ಟು ಚೆನ್ನಾಗಿದೆ, ಇಷ್ಟು ಪಟುವಾಗಿದೆ, ನಾನ್ ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದ್ದೀನಿ, ಈ ವಯಸ್ಸು, ಈ ರೂಪು, ಈ ಯೌವನ, ಈ ದೇಹ ಪೋಷಣೆಗಾಗಿ ಇರತಕ್ಕಂತಹ ನನ್ನ ಆಸ್ತಿ ಪಾಸ್ತಿ, ಎಷ್ಟು ದುಡ್ಡಿದೆ, ಏನೆಲ್ಲ ಇದೆ, ನನ್ನ ಸಂಪತ್ತೇನು, ಸವಲತ್ತೇನು, ಇದೆಲ್ಲವೂ ಕೂಡ ಅಳಿದಲ್ಲದೆ ಮಾಯಾವಿಕಾರವಳಿಯದು. ಯಾಕೆ ಇದೆಲ್ಲವೂ ಕೂಡ ಆ ಮಾಯಾವಿಕಾರದ ಒಂದು ಎಕ್ಸ್ಪ್ರೆಷನ್. It is the manifestation of that illusion that we have, that all of this is permanent and all of this is me. It is mine, it is me, it belongs to me, it is all for I, me, myself. ಕಾಯಮದ ಒಳಿದಲ್ಲದೆ ಮಾಯಾವಿಕಾರವಳಿಯದು, ಮಾಯಾವಿಕಾರ ಹಿಂಗಿದಲ್ಲದೆ ಭವನಾಶವಾಗದು. ಎಲ್ಲಿ ತನಕ ನಾನು, ನನ್ನದು, ನನಗೋಸ್ಕರ, ನನಗಾಗಿ, ನನ್ನವರು, ಇದೆಲ್ಲಾನು ನಾನೇ 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 ಅನ್ನೋದಿರುತ್ತೋ, ಅಲ್ಲಿ ತನಕ ಯು ವಿಲ್ ಕೀಪ್ ಆನ್ ಬೀಯಿಂಗ್ ರೀಬಾರ್ನ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಭವನಾಶವಾಗದು, ಭವನಾಶವಾದಲ್ಲದೆ ಲಿಂಗ ಸಂಬಂಧ ಅಳವಡದು. ಈ ಪ್ರಕೃತಿಗೇನೆ ಅಂಟಿಕೊಂಡು ಇದ್ರೆ ತಾನು ಶಿವ ಎಂಬತಕ್ಕಂತಹ ನಿಜ ತಿಳ್ಕೊಳ್ಳಿಕ್ ಸಾಧ್ಯವಾಗುವುದಲ್ಲ. ಲಿಂಗ ಸಂಬಂಧ ಅಳವಡದು, ಲಿಂಗ ಸಂಬಂಧ ಅಳವಟ್ಟಲ್ಲದೆ ಸುಖವು ಸಾಧ್ಯವಾಗದು. ಆ ನಿಜ ಜೀವ ಶಿವೈಕ್ಯದ ಸಾಧನೆ ಆದಲ್ಲದೆ ಅಪರಿಮಿತವಾದಂತಹ ಶಾಶ್ವತವಾದಂತಹ ಸುಖ ಸಾಧ್ಯವಾಗುವಂಥದ್ದಲ್ಲ. ಪರಮ ಸುಖ ಪರಿಣಾಮಕ್ಕೆ ಮಹಾನುಭಾವಿಗಳ ಸಂಘವೇ ಬೇಕು. ಆ ಶಾಶ್ವತ ಸತ್ಯದ, ಶಾಶ್ವತ ಸುಖದ ನಿಲವು, ಅದರ ಅಂತರಾರ್ಥ, ಇದೆಲ್ಲವನ್ನ ಪುನಃ ಪುನಃ ಸ್ಥಾಪಿತವಾಗಬೇಕು ಅಂದ್ರೆ, ಮನಸ್ಸಿನಲ್ಲಿ ಅದು ಮತ್ತೆ ಮತ್ತೆ ಮೂಡಿ ಬರಬೇಕು, ಅದರ ಕಡೆನೆ ಮನಸ್ಸು ಇರಬೇಕು ಅಂತಂದ್ರೆ ಸತ್ಸಂಗ ಬೇಕು, ಮಹಾನುಭಾವಿಗಳ ಸಂಘವೇ ಬೇಕು. ತಾವು ಕಂಡು, ತಾವು ಅನುಭವಿಸಿ, ತಾವೇ ಅದಾಗಿ ಬೇರೆಯವರೊಂದಿಗೂ ಕೂಡ ಆ ಸುಖವನ್ನ ಹಂಚಿಕೊಳ್ಳುವಂತಹ ಶಕ್ತಿ ಇರುವಂಥವರು ಜ್ಞಾನಿಗಳು, ಸದ್ಯೋನ್ಮುಕ್ತರು, ಅವರ ಸಂಘ ಬೇಕು. ಮಹಾನುಭಾವಿಗಳ ಸಂಘದಲ್ಲದೆ ವಿಶ್ರಾಮವಿಲ್ಲ. ಇಂತಪ್ಪ ಮಹಾನುಭಾವದ ಮೂರ್ತಿ ಸಂಗನ ಬಸವಣ್ಣ. ಅಂತಹ ಮಹಾನುಭಾವ ಬಸವಣ್ಣನ ಕೃಪೆಯಿಂದಲೆನಗೆ ನಿಜವೂ ಕಾಣ ಬಂದಿತ್ತು. ಇದು ಕಾರಣ ನಿಜಗುರು ಶಂಕರದೇವ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ನಿಶ್ಚಿಂತನಾದೆನಯ್ಯ. ಇದು ಶಂಕರ ದಾಸಿಮಯ್ಯನವರ ವಚನ. ಇದರ ನಂತರ ಅಲ್ಲಿ ಮೇದಾರ ಕೇತಯ್ಯಗಳ ವಚನ. ಮೇದಾರ ಕೇತಯ್ಯನವರು ಬಿದಿರಿನ ಕಾಯಕವನ್ನ ಮಾಡ್ಕೊಂಡಿರುವಂಥದ್ದು. ಬಿದಿರನ್ನ ಕೊಯ್ದು ಅದರಿಂದ ಹಗ್ಗಗಳನ್ನಾಗಲಿ ಮತ್ತೊಂದು ಮಗದೊಂದು ಏನೇನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿಕೊಂಡು ಅದನ್ನ ಮಾರಿ ಆ ವ್ಯಾಪಾರದಲ್ಲಿ ಬರ್ತಕ್ಕಂತಹ ದುಡ್ಡನ್ನ ಕಾಯಕಕ್ಕೆ, ದಾಸೋಹಕ್ಕೆ, ಎಲ್ಲದಕ್ಕೂ ವಿನಿಯೋಗಿಸ್ತಾ ಇದ್ದಂಥದ್ದು. ಮೇದಾರ ಕೇತಯ್ಯನವರ ವಚನ.
ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ, ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮಲಿಂಗವ ತೋರಿದ, ಇಂತು ಅಂತರಂಗ ಬಹಿರಂಗದಲ್ಲಿ ತಾನೆಯಾಗಿ ಎನ್ನ ಪಾವನವ ಮಾಡಿದನು. ಅಮರ ಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದಡೆ, ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ. ಸಂಗನ ಬಸವಣ್ಣನೇ ಗುರುವೆನಗೆ, ಸಂಗನ ಬಸವಣ್ಣನೇ ಪರವೆನಗೆ, ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನ ಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಗವರೇಶ್ವರ ಲಿಂಗ. ಇಲ್ಲಿ ಬರ್ತಕ್ಕಂತಹ ಆ ರೆಫರೆನ್ಸ್ ಏನಿದೆಯಲ್ಲ, ಅಮರಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದಡೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ ಅಂತಂದ್ಬಿಟ್ಟು ಇದಕ್ಕೆ ಒಂದು ಕಥೆ ಹೇಳ್ತಾರೆ. ಏನಂದ್ರೆ ಮೇದಾರ ಕೇತಯ್ಯನವರು ಎಷ್ಟು ಮತ್ತೆ ಆ ಭಕ್ತಿಯನ್ನ ಎಷ್ಟರ ಮಟ್ಟಿಗೆ ಸಾಧಿಸಿದ್ರು ಅಂತಂದ್ರೆ, ಅವರಿಗೆ ಕರುಣಿಸಬೇಕು ಅಂತ ಶಿವ ಅವರು ಕೊಯ್ದ ಬಿದಿರಿನಲ್ಲಿ ಒಳಗಡೆಯಿಂದ ಚಿನ್ನವನ್ನ ಸುರಿಯೋ ಹಾಗೆ ಕರುಣಿಸ್ದ ಅಂತಂದ್ಬಿಟ್ಟು, ಎಲ್ಲೆಲ್ಲಿ ಹೋಗಿ ಅವರು ಬಿದಿರನ್ನ ಕೊಯ್ದರೂ ಸಹಿತ ಅದು ಕಟ್ ಮಾಡ್ತಿದ್ದ ಹಾಗೆ ಅದ್ರ ಒಳಗಿಂದ ಚಿನ್ನದ ನಾಣ್ಯಗಳು ಉದುರ್ತಾ ಇದ್ವು. ಇದನ್ನ ನೋಡಿ ನಾನು ಮಾಡತಕ್ಕಂತಹ ಕಾಯಕಕ್ಕೆ ಅಡ್ಡ ಬರ್ತಿದೆಯಲ್ಲ, ನಾನು ಇದನ್ನ ಕೊಯ್ದು ಇದನ್ನ ಮಾರಿ ನಾನು ಹಣವನ್ನ ಸಂಪಾದಿಸಿ ಅದನ್ನ ದಾಸೋಹಕ್ಕೆ ಎಲ್ಲ ವಿನಿಯೋಗಿಸಬೇಕಾಗಿರುವಂಥದ್ದು, ಇದು ಇಲ್ಲೇ ನನಗೆ ಹೀಗೆ ಕೊಡ್ತಾ ಇದೆ, ಇದು ಸರಿಯಲ್ಲ ಅಂತಂದ್ಬಿಟ್ಟು ಅದನ್ನೆಲ್ಲ ಬಿಸಾಕಿ ಎಲ್ಲೆಲ್ಲಿ ಹೋಗಿ ಆ ಬಿದಿರನ್ನ ಕೊಯ್ತಾ ಇದ್ರು, ಅಲ್ಲಲ್ಲೆಲ್ಲಾನು ಚಿನ್ನದ ನಾಣ್ಯಗಳು ಸುರಿತಾನೆ ಹೋದವು ಅಂತಂದ್ಬಿಟ್ಟು ಕಡೆಗೆ ಕೊಯ್ಕೊಂಡ್ ಎತ್ತರದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಯಾವುದೋ ಮೂಲೆನಲ್ಲಿ ಹೋಗಿ ಕೊಯ್ತಾ ಇರುವಾಗ ಅಲ್ಲಿಂದ ಬಿದ್ದು ಪ್ರಾಣ ಹೋಯ್ತು. ಆಗ ಬಸವಣ್ಣನವರು ಅವರನ್ನ ಮತ್ತೆ ಬದುಕಿಸಿದರು ಅಂತ. ಇನ್ನೊಂದು ಪ್ರಕಾರಾಂತರದಲ್ಲಿ ಅವರ ಪ್ರಾಣ ಹೋಯ್ತು ಅಂತಿದ್ದ ಹಾಗೇನೆ ಇಲ್ಲಿ ಬಸವಣ್ಣನವರು ಕೂಡ ದೇಹ ತ್ಯಾಗವನ್ನ ಮಾಡಿದ್ರು. ನಂತರ ಮಡಿವಾಳಯ್ಯನವರು ಇಬ್ಬರಿಗೂ ಕೂಡ ಜೀವವನ್ನ ತಂದ್ರು ಅನ್ನುವುದು ಇನ್ನೊಂದು ಕಥೆಯ ಪ್ರಕಾರ. ಒಟ್ಟಿನಲ್ಲಿ ಇಲ್ಲಿ ಆ ರೀತಿ ಬಸವಣ್ಣನವರು ನನ್ನನ್ನ ಪುನಃ ಯಾತಕ್ಕೆ, ಇದು ಪಾಯಿಂಟ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್, ಸದ್ಯೋನ್ಮುಕ್ತಿಯ ತೋರಲೆಂದು. ದೇಹ ತ್ಯಾಗ ಮಾಡಿ ಸಿಗುವಂತಹ ಮುಕ್ತಿ ಅಲ್ಲ, ದೇಹವಿರುವಾಗಲೇ ಜೀವನ್ ಮುಕ್ತನಾಗಿ ನಿನ್ನನ್ನ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಜೀವಿತದಲ್ಲಿಯೇ ದೇಹದಲ್ಲಿರುವಾಗಲೇ ನಿನಗೆ ಆ ಬ್ರಹ್ಮಾನುಭವವನ್ನ, ಆ ಸದ್ಯೋನ್ಮುಕ್ತಿಯನ್ನ, ಜೀವನ್ಮುಕ್ತಿಯನ್ನ ನಿನಗೆ ಪ್ರಾಪ್ತಗೊಳಿಸ್ಬೇಕು, ನಿನಗೆ ಸಿಗೋ ಹಾಗೆ ಮಾಡಬೇಕು ಅಂತ ಮರ್ತ್ಯಕ್ಕೆ ಮರಳಿ ತಂದ. ಸಂಗನ ಬಸವಣ್ಣನೇ ಗುರುವೆನಗೆ, ಸಂಗನ ಬಸವಣ್ಣನೇ ಪರವೆನಗೆ, ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನ ಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಗವರೇಶ್ವರ ಲಿಂಗ. ಪ್ರಾಣ ಸ್ಥಳದಲ್ಲಿ ಆಪ್ಯಾಯನವಾಯಿತು ಲಿಂಗ ಜಂಗಮ, ತನು ಸ್ಥಳದಲ್ಲಿ ಆಪ್ಯಾಯನವಾಯಿತು ಆಚಾರ ಲಿಂಗ ಸ್ಥಳ ಗುರುಲಿಂಗ ಸ್ಥಳ. ಈ ಉಭಯ ಸ್ಥಳ ನಿಸ್ಥಳವಾಗಿ ತಾನೊಂದೇ ತೋರುತ್ತಿದ್ದಿತ್ತು. ಆ ತೋರುವ ತೋರಿಕೆಯೇ ಬಸವಣ್ಣ ನೆನಗೆ. ಆ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ನಾನು ಬದುಕಿದೆನು ಕಾಣ ಗವರೇಶ್ವರ ಲಿಂಗ. ಅಂತರಂಗದಲ್ಲಿ ಲಿಂಗ ಜಂಗಮ, ಆ ಅಂತರಂಗದ ಲಿಂಗ ಜಂಗಮಗಳೇ ಆಚಾರದಲ್ಲಿ ತಗೊಂಡು ಬರುವಾಗ ಆಚಾರ ಲಿಂಗ, ನೀವು ಪೂಜೆ ಮಾಡುವಂತಹ ಆ ಕ್ರಿಯಾಲಿಂಗ ಆಚಾರ ಲಿಂಗ, ಗುರುಲಿಂಗ, ಗುರುವಿನ ಸೇವೆಯನ್ನ ಮಾಡುವಂತಹದ್ದು. ಆ ಲಿಂಗ ಜಂಗಮಗಳೆರಡೂ ಒಂದಾಗಿ, ಏನು ಅದು ಎರಡೂ ಒಂದಾಗಿರುವಂತದ್ದು ಯಾವುದು ಅಂದ್ರೆ ಬಸವಣ್ಣ. ಆ ತೋರುವ ತೋರಿಕೆಯೇ ಒಂದಾಗಿ ತೋರ್ತಾ ಇದೆ, ಆ ತೋರುವ ತೋರಿಕೆಯೇ ಬಸವಣ್ಣ ನೆನಗೆ. ಆ ಲಿಂಗ ಜಂಗಮವೆಲ್ಲವೂ ಕೂಡ ಒಂದಾಗಿರುವಂತಹದ್ದು ಆ ಸ್ವರೂಪ ಬಸವಣ್ಣನದು. ಆ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ನಾನು ಬದುಕಿದೆನು ಕಾಣ ಗವರೇಶ್ವರ ಲಿಂಗ. ಈ ನಂತರದಲ್ಲಿ ಬರತಕ್ಕಂಥದ್ದು ಗಟ್ಟಿವಾಳಯ್ಯನವರ ವಚನ. ಇದರಲ್ಲಿ ಗಟ್ಟಿವಾಳ ಮುದ್ದಯ್ಯಗಳ ವಚನ ಅಂತ ಇದೆ. ಗಟ್ಟಿವಾಳಯ್ಯನವರೇ, ಅವರ ಹೆಸರು ಮುದ್ದಯ್ಯ ಅಂತ ಕೂಡ ಇದ್ದದ್ದು. ನಂತರದಲ್ಲಿ ಗಟ್ಟಿವಾಳಯ್ಯನವರು ಅಂತ ಹೆಚ್ಚಾಗಿ ಪ್ರಸಿದ್ಧಿಗೆ ಬಂದರು ಅನ್ನುವ ರೀತಿನಲ್ಲಿ ಗಟ್ಟಿವಾಳ ಮುದ್ದಯ್ಯನವರ ವಚನ. ಇವರು ಕೆಲವು ಪ್ರಕಾರಗಳ
ರೀತಿ ಕೆಲವು ಒಕ್ಕಣೆಗಳ ರೀತಿ ಗಂಧವನ್ನ ತೇಯ್ತಾ ಇದ್ರು ಅಂತಲೂ ನರ್ತನವನ್ನ ಮಾಡಿಕೊಂಡಿದ್ರು ಅಂತಲೂ ಕೂಡ ಉಂಟು. ಹೆಚ್ಚಾಗಿ ಪ್ರಚಲಿತವಾಗಿರುವಂತಹದ್ದು ಇವರು ನರ್ತನವನ್ನ ಮಾಡಿಕೊಂಡಿದ್ದರು ಅಂತ. ಮೃದಂಗವನ್ನ ಬಾರಿಸಿಕೊಂಡು ನರ್ತನವನ್ನ ಮಾಡ್ತಾ ಇದ್ದಂಥದ್ದು ಅಲ್ಲಮ ಪ್ರಭುದೇವರಿದ್ದರಲ್ಲ ಆ ರೀತಿ. ಅವರ ಹೆಂಡತಿ, ಇವರಲ್ಲಿ ಅಪರಿಮಿತವಾದಂತಹ ವೈರಾಗ್ಯ ಇದ್ದದ್ದು. ಅವರ ಹೆಂಡತಿಗೆ ಅವರ ಆ ಒಂದು ವೈರಾಗ್ಯದ ಜೀವನವಾಗಲಿ, ಆ ಸ್ವಭಾವ, ಆ ಆಚಾರ ನಡವಳಿಕೆಗಳಾಗಲಿ ಹೊಂದದೆ ಮತ್ತೊಬ್ಬನ ಜೊತೆ ಇವರನ್ನ ಬಿಟ್ಟು ಹೊರಟು ಹೋದಾಗ ಸಂಸಾರದಲ್ಲಿ ಇರುವುದೆಲ್ಲ ಇಷ್ಟೇನಾ ಅನ್ನುವ ಆ ಒಂದು ಮಾಯೆ ಕಳೆದು ಹೋಯಿತಲ್ಲ. ಇಷ್ಟೇನೆ ಸಂಬಂಧಗಳು ಅಂದ್ರೆ ಇಷ್ಟೇನೆ ಅನ್ನೋದು ಆದಾಗ ಅವರು ಬಿಟ್ಟು ಕಲ್ಯಾಣಕ್ಕೆ ಬಂದು ಅಲ್ಲಿ ಬಸವಣ್ಣನವರ ಹತ್ರ ಇದ್ಕೊಂಡು ಅವರು ಸಾಧನೆಯನ್ನ ಮಾಡ್ತಾ ಇದ್ದಂತಹದ್ದು ಅಂತ ಅಂದ್ಬಿಟ್ಟು ಗಟ್ಟಿವಾಳಯ್ಯನವರ ವಚನ. ನೀರೊಳಗೆ ಕಿಚ್ಚೆದ್ದು ನೆಳಲ ಸುಟ್ಟಿತ್ತು, ನೆಳಲ ಸುಟ್ಟ ವಿಭೂತಿಯ ನಿಟ್ಟುಕೊಂಡಡೆ ಭೂಮಿ ಸತ್ತಿತ್ತು, ಆಕಾಶ ಹೊತ್ತಿತ್ತು, ದೇವನ ದೇವತ್ವ ಕೆಟ್ಟಿತ್ತು, ದೇವಿಯ ಒಗೆತನ ಮುರಿಯಿತ್ತು, ಕೇಳಬಾರದ ಠಾವಿನಲ್ಲಿ ಕಾಣಬಾರದ ಘನವು ಮೂರ್ತಿಗೊಂಡಡೆ ನೋಡಬಾರದ ಪೂಜೆಯಾಯಿತ್ತು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಪ್ರಭುದೇವರ ನಿಲವ ಕಂಡು ಇಲ್ಲವೆನುತ್ತಿದ್ದೆನು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇದು ಅವರ ಒಂದು ಅಂಕಿತದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹದ್ದು ಗಟ್ಟಿವಾಳಯ್ಯನವರ ವಚನಗಳಲ್ಲಿ. ನೀರೊಳಗೆ ಕಿಚ್ಚೆದ್ದು ನೆಳಲ ಸುಟ್ಟಿತ್ತು. ಮನಸ್ಸಿನಲ್ಲಿ ಜ್ಞಾನ, ಅಂತರಂಗದಲ್ಲಿ ಜ್ಞಾನ ಉತ್ಪತ್ತಿಯಾಗಿ ಮಾಯೆ ತತ್ಸಂಬಂಧವಾಗಿರತಕ್ಕಂತಹ ಯಾವ ಅಂಧಕಾರ ಅಜ್ಞಾನವಿದೆಯೋ ಅದೆಲ್ಲವನ್ನ ಸುಟ್ಟು, ನೆಳಲ ಸುಟ್ಟು ವಿಭೂತಿಯ ನಿಟ್ಟುಕೊಂಡಡೆ, ಆ ಮಾಯೆಯನ್ನೆಲ್ಲವನ್ನ ಸುಟ್ಟು, ಅಜ್ಞಾನವನ್ನ ಸುಟ್ಟು ಅದನ್ನೇ ವಿಭೂತಿಯಾಗಿ, ಅದನ್ನೇ ಅಲಂಕಾರವಾಗಿ ಅದನ್ನೇ ವಿಭೂತಿಯಾಗಿ ಧರಿಸಿಕೊಂಡರೆ ಭೂಮಿ ಸತ್ತಿತ್ತು, ಆಕಾಶ ಹೊತ್ತಿತ್ತು. ಯಾವ ಈ ಪ್ರಕೃತಿಯ ಒಂದು ಸ್ವರೂಪವಾಗಿ ಏನೇನೆಲ್ಲ ಈ ಸೃಷ್ಟಿ ಇದೆಯೋ ಅದೆಲ್ಲವೂ ಕೂಡ ನಶಿಸಿ ಹೋಗಿ ಜ್ಞಾನವೇ ಎಲ್ಲಾ ಕಡೆ ಜ್ಞಾನ ಆವರಿಸಿತ್ತು. ಆ ಜ್ಞಾನದಲ್ಲಿ ನಾ ಏನನ್ನ ಕಂಡುಕೊಂಡೆ? ನಾ ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ನಾ ಬೇರೆಯಲ್ಲ, ಆ ಚೈತನ್ಯ ಬೇರೆಯಲ್ಲ. ಹಾಗಾದ ತಕ್ಷಣ ದೇವನ ದೇವತ್ವ ಕೆಟ್ಟಿತ್ತು. ದೇವರು ಅಂತಂದ್ರೆ ನನಗಿಂತ ವಿಭಿನ್ನವಾಗಿ, ನನಗಿಂತ ಅಪರಿಮಿತವಾದ ಶಕ್ತಿಯನ್ನ ಉಳ್ಳಂಥವನು, ಅದು ಮತ್ತೊಂದು ಇನ್ನೊಂದು ಅದೆಲ್ಲ ಉಂಟಲ್ಲ. Whatever those externalities that were being attributed, it's gone because I am that. There is no difference now. ಆ ದೇವನ ದೇವತ್ವ ಕೆಟ್ಟಿತ್ತು, ದೇವಿಯ ಒಗೆತನ ಮುರಿಯಿತ್ತು. ಮಾಯೆಯ ಆ ಒಂದು ಕಟ್ಟುಗಳ ಏನಿದೆ ಅದೆಲ್ಲವೂ ಕೂಡ ಕಳಚಿ ಹೋಯಿತು. ಕೇಳಬಾರದ ಠಾವಿನಲ್ಲಿ ಕಾಣಬಾರದ ಘನವು ಮೂರ್ತಿಗೊಂಡಡೆ. ಕೇಳಲಿಕ್ಕೆ ಆಗದೆ ಇರುವಂತಹ ಆ ಸ್ಥಳ ಯಾವುದು ಕೇಳೇ ಇಲ್ಲವೋ, ಯಾರು ಕೇಳದೆ ಇರುವಂತಹ ಸ್ಥಳದಲ್ಲಿ ಕಾಣಲಿಕ್ಕೆ ಆಗದೆ ಇರುವಂತಹ ಆ ಚೈತನ್ಯ ವಸ್ತು ಮೂರ್ತಿಗೊಂಡಡೆ ನೋಡಬಾರದ ಪೂಜೆಯಾಯಿತು. ಆ ಮೂರ್ತಿಗೆ ಮಾಡತಕ್ಕಂತಹ ಪೂಜೆ ಯಾರಿಗೂ ಕಾಣುವಂತಹದ್ದಲ್ಲ. ಯಾಕೆ? ಅದೆಲ್ಲವೂ ಕೂಡ ಅಂತರಂಗದ್ದು, ಅಂತ ಸಾಧನೆಗೆ, ಆ ಸಾಧಕನ ಅಂತ ಚೈತನ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆಲ್ ಆಫ್ ದಿಸ್ ಈಸ್ ಅನ್ ಇನ್ನರ್ ಆಸ್ಪೆಕ್ಟ್. ಆಲ್ ಆಫ್ ದಿಸ್ ಇಸ್ ಹ್ಯಾಪನಿಂಗ್ ಇಂಟರ್ನಲ್ ಟು ಎವ್ರಿ ಸಾಧಕ. ನೋಡಬಾರದ ಪೂಜೆಯಾಯಿತು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಪ್ರಭುದೇವರ ನಿಲವ ಕಂಡು ಇಲ್ಲ ಎನ್ನುತ್ತಿದ್ದೆನು. ಯೋಗದ ಹೊಲಬ ಸಾಧಿಸಬಾರದು, ಯೋಗವೆಂಟರ ಹೊಲಬಲ್ಲ, ಯೋಗ 9 ನಿಲವಲ್ಲ, ಯೋಗವಾರರ ಪರಿಯಲ್ಲ, ಧರೆಯ ಮೇಲಣ ಅಗ್ನಿ ಮುಗಿಲ ಮುಟ್ಟದೆ ಇಪ್ಪಡೆ ಯೋಗ, ಜ್ಞಾನದ ಕಂಗಳು ಶಶಿಯ ಮುಟ್ಟಿದವೆಂದಡೆ ಘನವ ಮನ ಒಳಕೊಂಡಡೆ ಅದು ಯೋಗ, ವನಿತೆಯರರುವರನು ಪತಿಯೊಮ್ಮೆ ಕೂಡಿ ತಿಳುವಳಿದು ಇರಬಲ್ಲಡೆ ಅದು ಯೋಗ,
ಘನ ಮಹಿಮ ಪ್ರಭುವಿನ ಸಮರಸದ ಯೋಗವ ಕಂಡು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬೆನು. ಯೋಗದ ದಾರಿ, ಯೋಗದ ಮಾರ್ಗ ಯಾರಿಗೆ ಸಾಧನೆಯಾಗುತ್ತೆ, ಯಾರಿಗೆ ಸಾಧಿಸಬಹುದು? ಸುಲಭವಾಗಿ ಎಲ್ಲರಿಗೂ ಸಾಧಿಸುವಂಥದ್ದಲ್ಲ. ಯೋಗವೆಂಟರ ಹೊಲಬಲ್ಲ. ಯಾವುದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅದು ಇದು ಅಂತೆಲ್ಲ ಅನ್ಕೊಂಡು ಅಷ್ಟಾಂಗ ಯೋಗಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೋಬಹುದು. ಯೋಗವೆಂಟರ ಹೊಲಬಲ್ಲ. ಆ ಮಾರ್ಗದಂತೆದ್ದೇನೆ ಅದೇ ಯೋಗ ಅಲ್ಲ. ಯೋಗ 9ರ ನಿಲವಲ್ಲ. 9 ವಿಶೇಷ ಸ್ಥಾನಗಳು ಉಂಟು ದೇಹದಲ್ಲಿ. 6 ಚಕ್ರಗಳು, ಆಮೇಲೆ ನಿಮಗೆ ಬ್ರಹ್ಮರಂಧ್ರ, ಪಶ್ಚಿಮ, ಇದೆಲ್ಲ ಬಂದು ಒಟ್ಟು 9 ವಿಶೇಷ ಸ್ಥಾನಗಳು ಅಂತ ದೇಹದಲ್ಲಿ ಉಂಟು. ಅವನ್ನೆಲ್ಲ ನಾಡಿ ಪ್ರಕಾರದಿಂದ ಅದೆಲ್ಲವನ್ನ ಪಟುಗೊಳಿಸುವಂಥದ್ದೇ ಯೋಗ ಅಲ್ಲ. ಯೋಗವಾರರ ಪರಿಯಲ್ಲ. ಅಥವಾ ಆ ಅಷ್ಟಸಿದ್ಧಿಗಳು, ಅಣಿಮಾದಿ ಅಷ್ಟಸಿದ್ಧಿಗಳೆಲ್ಲ ಏನಿದೆ, ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತೆಲ್ಲ ಅನ್ಕೊಂಡು 8 ಸಿದ್ಧಿಗಳೇನಿದೆ, ಅದರ ಪ್ರಾಪ್ತಿಯ ಯೋಗವ ಅದೂ ಅಲ್ಲ. ಧರೆಯ ಮೇಲಣ ಅಗ್ನಿ ಮುಗಿಲ ಮುಟ್ಟದೆ ಇಪ್ಪಡೆ ಯೋಗ. ಯಾವ ಪ್ರಕೃತಿ ಸಂಬಂಧವಾಗಿರತಕ್ಕಂತಹ ಆ ಆಸೆ ಆಮಿಷಗಳೆಲ್ಲವನ್ನ ಹೊಂದಿಕೊಂಡು ಅದರಲ್ಲಿಯೇ ಸಿಕ್ಕಾಕೊಂಡಿರುವಂತಹದ್ದು, ಅದು ಜ್ಞಾನಕ್ಕೆ ಅಡ್ಡಿಯಾಗದೆ ಇದ್ದರೆ ಅದು ಯೋಗ. ಜ್ಞಾನದ ಕಂಗಳು ಶಶಿಯ ಮುಟ್ಟಿದವೆಂದಡೆ ಘನವ ಮನ ಒಳಕೊಂಡಡೆ ಅದು ಯೋಗ. ನಿಜವಾದ ಜ್ಞಾನ ಸ್ಫುರಣೆ ಎಂಥದ್ದು? ಆ ಜ್ಞಾನ ಪ್ರಾಪ್ತವಾದ ತಕ್ಷಣ ಮನಸ್ಸು ನಿರ್ಮಲವಾಗಿ ಹೋಗಬೇಕು. ಚಿತ್ತವೃತ್ತಿಗಳೆಲ್ಲವೂ ಕೂಡ ನಿಂತು ಹೋಗಬೇಕು. ಆ ಘನವೇ, ಸಚ್ಚಿದಾನಂದ ಘನವೇ ಮನಸ್ಸನ್ನೆಲ್ಲ ತುಂಬಿಕೊಂಡು ಬಿಟ್ಟರೆ ಯುಜ್ ಅಂದ್ರೆ ಸೇರುವುದು, ಸೇರಿಸುವುದು, ಅದು ಯೋಗ. ಯುಜ್ ಪ್ರತ್ಯಯವನ್ನ ಇಟ್ಟುಕೊಂಡು ಯೋಗ ಅಂತ ಹೇಳುವುದಾಗತ್ತೆ. ಯುಜ್ ಅಂತಂದ್ರೆ ಏನು? ಸಮಥಿಂಗ್ ದಟ್ ಇಸ್ ವೆಲ್ ಅಸಿಮಿಲೇಟೆಡ್, ವೆಲ್ ಮಿಂಗಲ್ಡ್, ಚೆನ್ನಾಗಿ ಸೇರಿರುವಂತಹದ್ದು. ಆ ಘನ ಮನಸ್ಸಿನಲ್ಲಿ ಅಭೇದ್ಯವಾಗಿ ಒಂದೇ ಆಗಿಬಿಡುವ ರೀತಿನಲ್ಲಿ ಸೇರಿಕೊಂಡರೆ ಅದು ಯೋಗ. ವನಿತೆಯರರುವರನು ಪತಿಯೊಮ್ಮೆ ಕೂಡಿ ತಿಳುವಳಿದು ಇರಬಲ್ಲಡೆ ಅದು ಯೋಗ. ಈ ಪಂಚೇಂದ್ರಿಯಗಳಾಗಲಿ, ಈ ಪಂಚಭೂತಾತ್ಮಕವಾಗಿರುವಂತಹ ಈ ದೇಹವನ್ನೇ ಆಗಲಿ, ಅದು ಇದ್ದೂ ಇರದೇ ಇರುವ ರೀತಿ, ಉಪಯೋಗಿಸಿಯೂ ಕೂಡ ಉಪಯೋಗಿಸದೆ ಇರುವ ರೀತಿ, ಅಂದರೆ ಅಂಟಿಲ್ಲದೆ, ಯಾವುದಕ್ಕೂ ಕೂಡ ಅಂಟಿಕೊಳ್ಳದೆ ಇರಬಲ್ಲಡೆ ಅದು ಯೋಗ. ಇಂತಹ ಸಮರಸದ ಪ್ರಭುವಿನ ಸಮರಸದ ಯೋಗವ ಕಂಡು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬೆನು. ಹೀಗೆ ಎಲ್ಲರೂ ಕೂಡ ಸ್ತುತಿಯನ್ನ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಪರಮೋತ್ಕೃಷ್ಟವಾದಂತಹ ಸಿದ್ಧಾಂತಗಳೆಲ್ಲವನ್ನ ಇಟ್ಟುಕೊಂಡು ಸ್ತೋತ್ರಗಳನ್ನ ಮಾಡ್ತಾ ಇದ್ದರೆ, ಇಂದು ಎಲ್ಲ ಅಸಂಖ್ಯಾತರು ಪ್ರಭುದೇವರ ಸ್ತೋತ್ರವಂ ಮಾಡುತ್ತಿರಲು ಆ ಪ್ರಸ್ತಾವದಳು ಪ್ರಭುದೇವರು, ಬಸವರಾಜ ದೇವರು, ಮಡಿವಾಳ ಮಾಚಿ ತಂದೆಗಳು ಮೊದಲಾದ ಸಮಸ್ತ ಅಸಂಖ್ಯಾತರಿಗೆ ತಮ್ಮ ಅವತಾರದ ಅವಸಾನವಂ ನಿರೂಪಿಸಿದ ಪ್ರಸ್ತಾವದ ವಚನ. ಸಾಕು, ಇನ್ನ ಇದೆಲ್ಲ ಬರೀ ಈ ಸ್ತೋತ್ರಗಳೆಲ್ಲ ಮಾಡ್ಕೊಂಡು ಆಗುವಂಥದ್ದು ಏನು ಇಲ್ಲ ಅಂತ ಹಸಿ ಹಸಿಯಾಗಿ ಪ್ರಭುದೇವರು ಹೇಳುವಂತಹ ವಚನ. ಅನುವನರಿಯದೆ ಅರಿದು ವಿಚಾರಿಸದೆ ಅನಾದಿಯಲ್ಲಿ ತಾನಾರೆಂಬುದ ತಿಳಿದು ನೋಡದೆ ಸ್ತೋತ್ರವ ಮಾಡಿ ಫಲವೇನು? ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ ಎಂಬ ಘನವು ಹೊಗಳಿಕೆಗೆ ಸಿಕ್ಕುವುದೇ ಎಲೆ ಮರುಳುಗಳಿರ. ಆದಿಯಲ್ಲಿ ಬಸವಣ್ಣ 770 ಅಮರಗಣಗಳ ಸಹಿತ ಶಿವನಾಣತಿಯಿಂದ ಮರ್ತ್ಯಕ್ಕೆ ಬಂದನೊಂದು ಕಾರಣದಲ್ಲಿ. ಬಂದ ಮಣಿಹ ಪೂರೈಸಿತ್ತು. ಸಂದ ಪುರಾತನರೆಲ್ಲರೂ ಕೇಳಿ ಇಂದು ನೀವೆಲ್ಲರೂ ನಿಮ್ಮ ನೀವು ತಿಳಿದು ನೋಡಿ ನಿಜವನೇದುವುದು. ಇನ್ನು ಗುಹೇಶ್ವರ ಲಿಂಗಕ್ಕೆ ಸುರಾಳದ ಸುಳುವಿಲ್ಲ. ನಿಜ ಏನು ಅನ್ನುವುದನ್ನ ನಿಜವಾಗಿಯೂ ಅನುಭವಿಸದೆ, ಅದನ್ನ ಮನಗಾಣದೆ,
ಆ ಸ್ಥಿತಿಯಲ್ಲಿ ಇರದೆ ಅನಾದಿಯಲ್ಲಿ ತಾನಾರೆಂಬುದ ತಿಳಿದು ನೋಡದೆ ಸ್ತೋತ್ರವ ಮಾಡಿ ಫಲವೇನು? ಬರೇ ಈ ಸ್ತುತಿಗಳಿಂದ, ಈ ಸ್ತೋತ್ರಗಳಿಂದ ಇವುಗಳನ್ನೆಲ್ಲವನ್ನ ಮಾಡಿ ಏನಾಗಬೇಕಾಗಿದೆ? ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ ಎಂಬ ಘನವು ಹೊಗಳಿಕೆಗೆ ಸಿಕ್ಕುವುದೇ ಎಲೆ ಮರುಳುಗಳಿರ. Something that has to be experienced. What are you going to realize about that ultimate truth which can only be experienced in your inner chambers, in your depths, in your deep inner self? What has to be experienced? You are not going to get that by mere, pleasing words and all of these stotras and everything. By singing the praises. ಯಾಕೆ ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ? ಆ ಬ್ರಹ್ಮದ ಬಗ್ಗೆ ಮಾತಾಡುವಾಗ ಏನ್ ಮಾಡ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಏನು ಹೇಳಲಿಕ್ಕಾಗುವಂಥದ್ದಲ್ಲ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗದೆ ಇರುವಂಥದ್ದು. ಆದಿಯಲ್ಲಿ ಬಸವಣ್ಣ 770 ಅಮರಗಣಗಳ ಸಹಿತ ಶಿವನಾಣತಿಯಿಂದ ಮರ್ತ್ಯಕ್ಕೆ ಬಂದನೊಂದು ಕಾರಣದಲ್ಲಿ, ಯಾವುದೋ ಒಂದು ಕಾರ್ಯಕ್ಕಾಗಿ, ಕಾರ್ಯಸಿದ್ಧಿಗಾಗಿ ಎಲ್ಲರೂ ಬಂದದ್ದಾಯ್ತು. ಯಾವ ಧರ್ಮಸ್ಥಾಪನೆಗಾಗಿ, ಯಾವ ಸತ್ಯದ ಪುನಶ್ಚೇತನಕ್ಕಾಗಿ, ಪುನಃಸ್ಥಾಪನೆಗಾಗಿ ಬಂದದ್ದೋ ಬಂದ ಮಣಿಹ ಪೂರೈಸಿತ್ತು, ಬಂದ ಕಾರ್ಯವಾಗಿ ಹೋಗಿದೆ. ಸಂದ ಪುರಾತನರೆಲ್ಲರೂ ಕೇಳಿ ಇಂದು ನೀವೆಲ್ಲರೂ ನಿಮ್ಮ ನೀವು ತಿಳಿದು ನೋಡಿ ನಿಜವನೆಯ್ದುವುದು. ಒಂದು ಕೆಲಸ ಆಯ್ತು. ಇನ್ನ ಮತ್ತೆ ಸುಮ್ಮನೆ ಇಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಿಮ್ಮನ್ನ ನೀವು ತಿಳಿದು ನೋಡಿ ನಿಜವನೆಯ್ದುವುದು ಆಯ್ತು. ಯು ಹ್ಯಾವ್ ಡನ್ ದ ವರ್ಕ್, ನೌ ಯು ಹ್ಯಾವ್ ಟು ಗೋ ಬ್ಯಾಕ್. ಇನ್ನು ಗುಹೇಶ್ವರ ಲಿಂಗಕ್ಕೆ ಸುರಾಳದ ಸುಳುಹಿಲ್ಲ. ಸುರಾಳ ಅಂದ್ರೆ ಇಂದ್ರಿಯಕ್ಕೆ ಗೋಚರವಾಗುವಂತಹ ಸುಳುಹು, ಇಂದ್ರಿಯಕ್ಕೆ ಗೋಚರವಾಗುವಂಥದ್ದು, ಇಂದ್ರಿಯಕ್ಕೆ ವೇದ್ಯವಾಗಿರುವಂಥದ್ದು, ಇಂದ್ರಿಯಗಳಿಗೆ ಸಿಕ್ಕುವಂಥದ್ದು. There is nothing more to be left to manifest around here. You have to go beyond this. You have to go beyond all of this manifested realities that you are seeing around you. You have to go to your real truth that is unmanifested. ಸಾವನ್ನಕ್ಕರ ಸ್ರವವ ಮಾಡಿದಡೆ ಕಾದುವ ದಿನವಾವುದು, ಬಾಳುವನ್ನಕ್ಕರ ಭಜಿಸುತ್ತಿದ್ದಡೆ ತಾನಹ ದಿನವಾವುದು, ಅರ್ಥವುಳ್ಳನ್ನಕ್ಕರ ಅರಿವುತ್ತಿದ್ದಡೆ ನಿಜವನೈದುವ ದಿನವಾವುದು. ಕಾರ್ಯಕ್ಕೆ ಬಂದು ಆ ಕಾರ್ಯ ಕೈ ಸಾರಿದ ಬಳಿಕ ಇನ್ನು ಮರ್ತ್ಯಲೋಕದ ಹಂಗೇಕೆ? ತನಿರಸ ತುಂಬಿದ ಅಮೃತ ಫಲ ಒಮ್ಮಿಂಗೆ ತೊಟ್ಟ ಬಿಡುವುದು, ನೋಡಿರೇ ದೃಷ್ಟಾಂತವ. ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ಪ್ರಮಥರು ಗುಹೇಶ್ವರ ಲಿಂಗದಲ್ಲಿ ನಿಜವನೈದಿ ನಿಶ್ಚಿಂತರಾಗಿರಯ್ಯ. ಬ್ಯೂಟಿಫುಲ್, ವೆರಿ 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 ಹೆವಿ ವಚನ ಇದು. ಸಾಯೋ ತನಕ ಸ್ರವವ ಮಾಡುತ್ತಿದ್ದಡೆ ಅಂತಂದ್ರೆ, ಈ ಸೋಲ್ಜರ್ಸ್ ಎಲ್ಲ ಇರ್ತಾರಲ್ಲ, ಸೈನಿಕರು ಇರ್ತಾರಲ್ಲ, ಅವರು ಹೋಗಿ ಮಾಡುವಂತಹ ಆ ಒಂದು ಯುದ್ಧಕ್ಕಾಗಿ ಅವರು ಮಾಡ್ತಕ್ಕಂತಹ ಪ್ರಿಪರೇಷನ್ ಇರುತ್ತಲ್ಲ, ಆ ಪಟ್ಟು ವರಸೆಗಳು, ವ್ಯಾಯಾಮಗಳೆಲ್ಲ ಏನೇನಿರುತ್ತೋ ಅದು ಪ್ರಾಕ್ಟಿಸ್. ಸಾಯೋ ತನಕ ಪ್ರಾಕ್ಟಿಸ್ ಮಾಡ್ತಾ ಇದ್ದರೆ ಕಾದುವ ದಿನವಾವುದು. ವೆನ್ ಆರ್ ಯು ಆಕ್ಚುಲಿ ಗೋಯಿಂಗ್ ಟು ಪರ್ಫಾರ್ಮ್? ಸಾಯೋ ತನಕ ಬರೇ ಎಕ್ಸಾಮ್ ಕಟ್ಟಿ ಡಿಗ್ರಿ ತಗೊಂಡು ಬರೇ ಲೆಟರ್ಸ್ ಅಂಟಿಸ್ಕೊಂಡಿದ್ರೆ ಆ ಎಲ್ಲಾ ಡಿಗ್ರಿನೂ ಅಪ್ಲಿಕೇಶನ್ಗೆ ಹಾಕಿ ಕೆಲಸ ಮಾಡೋದು ಯಾವಾಗ? ಏನ್ ತಿಳ್ಕೊಂಡಿದೀಯ ಅದನ್ನ ತೋರ್ಸೋದು ಯಾವಾಗ? ಬರೇ ಊರು ಹಚ್ಚೋದು, ಎಕ್ಸಾಮ್ ಅಲ್ಲಿ ಹೋಗಿ ಬರೆಯೋದು. ಡಿಗ್ರಿ ಬೈಕ್ ಕೈಗೆ ಬಂತಿದ್ದಾಗೆ ಪಾಸ್ ಆಗ್ತಿದ್ದಂಗೆನೆ ಕಲ್ತಿದ್ದೆಲ್ಲಾನು ಗಾಯಬ್. ತಲೆಯಿಂದ ಎಲ್ಲ ಖಾಲಿ ಮಾಡ್ಕೋಬೇಕಲ್ಲ ನೆಕ್ಸ್ಟ್ ಇದೆಲ್ಲ ಬರೋದಿಕ್ಕೆ. ಬಾಳುವನ್ನಕ್ಕರ ಭಜಿಸುತ್ತಿದ್ದಡೆ ತಾನಹ ದಿನವಾವುದು.
ಜೀವಿತಾವಧಿ ಪೂರ್ತಿ ಬರೇ ಭಜನೆ ಮಾಡ್ಕೊಂಡಿತ್ತು ಅಂತಂದ್ರೆ ಆ ಬ್ರಹ್ಮವೇ ನೀನು, ಆ ಬ್ರಹ್ಮವೇ ಆಗುವಂತಹ ದಿನ ಯಾವಾಗ? ಅರ್ಥವುಳ್ಳನ್ನಕ್ಕರ ಅರಿವುತ್ತಿದ್ದಡೆ ನಿಜವನೈದುವ ದಿನವಾಗುವುದು. ಅರ್ಥವುಳ್ಳನ್ನಕ್ಕರ ಬರೇ ಅದನ್ನೋದು ಇದನ್ನೋದು ಅದನ್ನೋದು ಇದನ್ನೋದು, ಇದರಲ್ಲಿ ಹಿಂಗ್ ಹೇಳಿದ್ದಾರೆ ಅದರಲ್ಲಿ ಹಿಂಗ್ ಹೇಳಿದ್ದಾರೆ, ಇವಾಗ ಮಾಡ್ತಾ ಇದ್ದೀನಲ್ಲ ನಾನು. ಅದ್ರಲ್ಲಿ ಹಾಗಿದೆ, ಇದ್ರಲ್ಲಿ ಹೀಗಿದೆ, ಅದ್ರಲ್ಲಿ ಹಾಗಿದೆ, ಅದರಲ್ಲಿ ಹೀಗಿದೆ, ಇದರ ಅರ್ಥ ಇದು, ಇದರ ಅರ್ಥ ಇದು, ಇದರ ಅರ್ಥ ಇದು ಅನ್ಕೊಂಡು ಟಿಲ್ ದ ಕೌಸ್ ಕಮ್ ಹೋಮ್ ಅಂತ ಹೇಳೋ ಹಾಗೆ ಚಚ್ಕೊಂಡ್ ಏನೆಲ್ಲಾ ಬಾರಿಸಿದ್ರು ಕೂಡ ನಿಜವನೈದುವ ದಿನವಾಗುವುದು. ಆ ಸತ್ಯವನ್ನ ನಿಜವಾಗಿಯೂ ಸಾಧಿಸಿ ಆ ಸತ್ಯವೇ ತಾನಾಗುವ ದಿನ ಯಾವುದು? ಎಲ್ಲಿ ತನಕ ನಾನು ಬಾಯ್ ಬಡ್ಕೋತಾ ಇರ್ತೀನೋ ಅಲ್ಲಿ ತನಕ ಅಂತೂ ನನಗಂತೂ ಇಲ್ಲ ಅನ್ನೋದು ಅಂತೂ ಗ್ಯಾರಂಟಿ. ಯಾಕೆಂದ್ರೆ ಅದು ಸಿಕ್ಕಾದ್ಮೇಲೆ ಬಾಯ್ ಮುಚ್ಕೊಂಡಿರ್ಬೇಕು ಅನ್ನೋದು ಅರ್ಥ ಅಲ್ಲಿ. ಕಾರ್ಯಕ್ಕೆ ಬಂದು ಆ ಕಾರ್ಯ ಕೈ ಸಾರಿದ ಬಳಿಕ ಇನ್ನು ಮರ್ತ್ಯಲೋಕದ ಹಂಗೇಕೆ? ಯಾವ ಕೆಲಸಕ್ಕಾಗಿ ಜನ್ಮವೆತ್ತಿದೀವೋ ಆ ಕೆಲಸ ಮುಗಿದಾದ ಮೇಲೆ ಇಂತಿಷ್ಟು ಈ ಸಾಧನೆಗೋಸ್ಕರವಾಗಿ ಬಂದೆ, ಅದು ಆಯ್ತು ಅಂದ ಮೇಲೂ ಕೂಡ ಸ್ಟೇಜ್ ಮೇಲೆ ಹತ್ತಿದ್ದಾಯ್ತು, ಭಾಷಣ ಮಾಡಿದ್ದಾಯ್ತು, ಇಳಿಬೇಕು. ಜನ ಎಲ್ಲ ಖಾಲಿ ಆಗೋದ್ರು ಮೈಕನ್ ಹಿಡ್ಕೊಂಡೇನೆ ನಾನು ಒದರ್ತಾನೆ ಇರ್ತೀನಿ ಅಂತಂದ್ರೆ ಕೇಳೋದ್ರಲ್ಲಿ ಏನ್ ಅರ್ಥ ಇದೆ? ಎಲ್ಲ ಆದ್ಮೇಲೆ ಯು ಹ್ಯಾವ್ ಟು ಡಿಟ್ಯಾಚ್, ಯು ಹ್ಯಾವ್ ಟು ಡಿಸ್ಕನೆಕ್ಟ್, ಯು ಹ್ಯಾವ್ ಟು ಗೆಟ್ ಆಫ್. ಯಾಕೆ ತನಿ ರಸ ತುಂಬಿದ ಅಮೃತ ಫಲ ಒಮ್ಮಿಂಗೆ ತೊಟ್ಟ ಬಿಡುವುದು? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಯಾವ ರೀತಿ ಪಕ್ವವಾದಂತಹ ಹಣ್ಣು ಮಾಗಿ ತಾನಾಗಿ ತೊಟ್ಟನ್ನ ಕಳಚಿ ಕೆಳಗಡೆ ಬೀಳುತ್ತೋ ಆ ರೀತಿ ಒಂದು ಕೆಲಸ ಆದ್ಮೇಲೆ ಮತ್ತೇನ್ ಅಂಟ್ಕೊಂಡು ನನ್ನ ಮನೆ, ನನ್ನ ಜನ, ನನ್ನ ಸಂಬಂಧಗಳು, ಅಯ್ಯೋ ನಾ ಅವ್ರ ಮದ್ವೆ ನೋಡ್ಬೇಕು, ಇವ್ರ ಮೊಮ್ಮಕ್ಕಳು ನೋಡ್ಬೇಕು, ಅವ್ರ ಮರಿಮಕ್ಕಳು ನೋಡ್ಬೇಕು, ನನ್ ತಲೆ ಮೇಲೆ ಸುವರ್ಣ ಪುಷ್ಪಾಭಿಷೇಕ ಮಾಡಿಸ್ಕೋಬೇಕು, ಅದನ್ನೇ ಅಂಟ್ಕೊಂಡು ಇರೋದಾಗಿದೆ. ನೋಡಿರೇ ದೃಷ್ಟಾಂತವ. ಬಸವಣ್ಣ, ಚೆನ್ನಬಸವಣ್ಣ ಮೊದಲಾದ ಪ್ರಮಥರು ಗುಹೇಶ್ವರ ಲಿಂಗದಲ್ಲಿ ನಿಜವನೈದಿ ನಿಶ್ಚಿಂತರಾಗಿರಯ್ಯ. ಆಯ್ತು, ಇನ್ನ ಕೆಲಸ ಮುಗಿದಿದೆ, ಇನ್ನ ಇರುವಂತಹ ಅವಶ್ಯಕತೆಗಳು ಯಾವುವೂ ಇಲ್ಲ. ಇದಕ್ಕೆ ಈಗ ಬಸವಣ್ಣನವರ ವಚನ, ದೇವದೇವ ಮಹಾಪ್ರಸಾದ, ಅವಧರಿಸುದೇವ ಎನ್ನ ಭಿನ್ನಪವ, ಕಾಯದ ಮಾಯದ ಸಡಗರದಲ್ಲಿ ಹುಟ್ಟಿಸಿದಿರಿ ಎನ್ನ, ಅದು ನಿಮ್ಮ ಲೀಲಾ ವಿನೋದ. ಆ ಕಾಯದ ಮಾಯದ ತಲೆಯ ಚಿವುಟಿ ಶ್ರೀ ಗುರುಕಾರುಣ್ಯವ ಮಾಡಿ, ಗುರು ಲಿಂಗ ಜಂಗಮದ ತ್ರಿವಿಧ ಭಕ್ತಿಯ ಘನವ ತೋರಿ, ನಿಮ್ಮ ಪಾದೋದಕ ಪ್ರಸಾದವನಿತ್ತು ರಕ್ಷಿಸಿದಿರಿ, ಅದು ನಿಮ್ಮ ಲೀಲಾ ವಿನೋದ. 360 ಸತ್ತ ಪ್ರಾಣವನೆತ್ತಿ 36 ಕೊಂಡೆಯವ ಪರಿಹರಿಸಿ 88 ಪವಾಡವ ಮೆರೆದಿರಿ, ಅದೂ ನಿಮ್ಮ ಲೀಲಾ ವಿನೋದ. ಎನ್ನ ಮನದ ಮಲಿನವ ತೊಳೆಯಲೆಂದು ಬಂದು ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡು, ನಿಮ್ಮ ನಿಜ ಮಹಿಮೆಯನ್ನೆಲ್ಲಾ ಪ್ರಮಥರ ಮುಂದೆ ತೋರಿ ಎನ್ನ ಪಾವನವ ಮಾಡಿ ಷಡುಸ್ಥಳವನೆನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನ ನಿಮ್ಮಂತೆ ಮಾಡಿದಿರಿ, ಅದೂ ನಿಮ್ಮ ಲೀಲಾ ವಿನೋದ. ಕೂಡಲ ಸಂಗಮ ದೇವ, ಎನ್ನ ಮರ್ಮದ ಸಕೀಲವ ನೀವೇ ಬಲ್ಲಿರಾಗಿ ಎನಗೊಮ್ಮೆ ತಿಳುಹಿಕೊಟ್ಟು ಎನ್ನ ನಳುಹಿಕೊಳ್ಳ ಪ್ರಭುವೆ. ಆಯ್ತು, ಇನ್ನ ರ್ಯಾಪಪ್ ಆಗಬೇಕು ಅಂತಂದ್ರೆ ಆ ಘನವನ್ನ ನಾನು ಸೇರುವ ಪರ್ಯಂತದ್ದು ಅನ್ನೋದನ್ನ, ನಾ ಬಂದ ಕೆಲಸವನ್ನ ಪೂರೈಸಿದ್ದೇನೆ ಅನ್ನೋದನ್ನ ನೀವೇ ನನಗೆ ಹೇಳಿ. ಆಗಿದೆಯಾ? ನಾನು ಬಂದ ಕೆಲಸ ಇನ್ನ ಮುಗಿದಿಲ್ಲ, ಇನ್ನ ತವಕ ಇದೆ ಮನಸ್ಸಿನಲ್ಲಿ. ಆ ನಿಜವನ್ನ ಹೇಗೆ ಕೂಡೋದು, ಹೇಗೆ ಸೇರೋದು? ಏನೇನೆಲ್ಲ ಮಾಡ್ದೆ? ನೀನು ಹುಟ್ಟಿಸ್ದೆ ಅಂತ ಈ ದೇಹದಲ್ಲಿ ಬಂದೆ, ನೀ ಹುಟ್ಟಿಸ್ದೆ ಅಂತಂದ್ಬಿಟ್ಟು ಏನೇನೋ ಎಲ್ಲ ಮಾಡಿದ್ದಾಯ್ತು.
ಆ ಗುರು ಕಾರುಣ್ಯವನ್ನ ಪಡೆದು ಗುರುಲಿಂಗ ಜಂಗಮದ ತ್ರಿವಿಧ ಭಕ್ತಿಯನ್ನ ತೋರಿ ಅದನ್ನ ಪಾಲಿಸ್ತಾ ಬಂದೆ. ಅದೆಲ್ಲವೂ ಕೂಡ ನಿನ್ನ ಲೀಲಾ ವಿನೋದ, ನಿನಗೋಸ್ಕರ ನೀನು ಮಾಡಿಸಿದಂತೆ ಮಾಡ್ಕೊತಾ ಬಂದೆ. ಏನೇನೆಲ್ಲ ಮಾಡಿದೆ? 360 ಸತ್ತ ಪ್ರಾಣವನೆತ್ತಿ, ಬಸವ ಪುರಾಣದಲ್ಲೂ ಈ ಉಲ್ಲೇಖಗಳು ಬರುತ್ತೆ. 360 ಸತ್ತ ಪ್ರಾಣವನೆತ್ತಿ 360 ಬಾರಿ ಸತ್ತವರನ್ನೆಲ್ಲ ಬದುಕಿಸಿದ್ದಂಥದ್ದು. ಆ ಮೇದಾರ ಕೇತಯ್ಯನವರ ಪ್ರಸಂಗದಲ್ಲೂ ಕೂಡ ನಾವು ನೋಡಿದ್ವಿ ಆ ರೀತಿ. 36 ಕೊಂಡೆಯವ ಪರಿಹರಿಸಿ, 36 ಚಾಲೆಂಜಸ್ ದಟ್ ವರ್ ಲೆಡ್ ಟು ಹಿಮ್. ಇದರಲ್ಲಿಯೇ ಒಂದಷ್ಟು ವಿವರಣೆಗಳನ್ನ ನಾವು ನೋಡಿದ್ವಿ. ಯಾವಾಗ ಬಿಜ್ಜಳ ಮರದ ಗೊಂಬೆಗಳನ್ನೆಲ್ಲ ಮಾಡಿಸಿ, ಜಂಗಮ ರೂಪದಲ್ಲಿ ಮರದ ಗೊಂಬೆಗಳನ್ನೆಲ್ಲ ಮಾಡಿಸಿ ಅದನ್ನೆಲ್ಲ ಜೀವ ಬರೆಸಿದ್ದಂತಹದ್ದಾಗ್ಲಿ, ಕಪ್ಪೆಯ ದೇಹದಲ್ಲಿ ಕಂಡದ್ದಾಗ್ಲಿ, ಪ್ರಸಾದವನ್ನೆಲ್ಲ ತೋರಿಸಿದ್ದಾಗ್ಲಿ, ಈ ರೀತಿ 36 ಕೊಂಡೆಯವ ಪರಿಹರಿಸಿ ಚಾಲೆಂಜಸ್ ಅವನ್ನೆಲ್ಲ ಮಾಡಿ, 88 ಪವಾಡವ ಮೆರೆದು, 88 ಮಿರಕಲ್ಸ್ ದಟ್ ವರ್ ಶೋನ್. ಯಾವುದೆಲ್ಲ ಆಗಿದ್ರು ಕೂಡ ಅದೆಲ್ಲ ನಿಮ್ಮ ಲೀಲಾ ವಿನೋದ. All of that was your doing. ಎನ್ನ ಮನದ ಮಲಿನವ ತೊಳೆಯಲೆಂದು ಬಂದು ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡು ನಿಮ್ಮ ನಿಜ ಮಹಿಮೆಯನ್ನೆಲ್ಲಾ ಪ್ರಮಥರ ಮುಂದೆ ತೋರಿ ಎನ್ನ ಪಾವನವ ಮಾಡಿ ಷಡು ಸ್ಥಳವನೆನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನ ನಿಮ್ಮಂತೆ ಮಾಡಿದಿರಿ. ಅದೂ ನಿಮ್ಮ ಲೀಲಾ ವಿನೋದ. ಎನ್ನ ಮರ್ಮದ ಸಕೀಲವ, the key to my internal secrets, the key to my birth. ಯಾತಕ್ಕೋಸ್ಕರ ನಾ ಹುಟ್ಟಿದೆ ಎನ್ನುವ ನಿಜ ನಿಮಗೆ ಮಾತ್ರ ಗೊತ್ತು. ಆ ನಿಜವನ್ನ ತಿಳಿಸಿ ಅದನ್ನ ಪೂರ್ತಿಗೊಳಿಸಿ ನನ್ನನ್ನ ಈ ಜನ್ಮದಿಂದ ಮುಕ್ತಿ ಮಾಡಿ, ನಾನು ನನ್ನ ನಿಜವಾದ ಸ್ವರೂಪವನ್ನ ಸೇರುವಂತೆ ಅದಕ್ಕೆ ತಿಳುಹಿಕೊಟ್ಟು ನನ್ನನ್ನ ಉಳುಹಿಕೊಳ್ಳ ಪ್ರಭುವೆ. ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ: ಕಾಯದೊಳಗೆ ಕಾಯವಾಗಿ, ಭಾವದೊಳಗೆ ಭಾವವಾಗಿ, ಅರಿವಿನೊಳಗೆ ಅರಿವಿನ ತಿರುಳಾಗಿ, ಮರಹು 3 ಅಡಿ ಇಲ್ಲದೆ ನಿಜ ಪದವು ಸಾಧ್ಯವಾದ ಬಳಿಕ ಆವುದು ಮರ್ಮ, ಆವುದು ಕರ್ಮ, ಆವುದು ಬೋಧೆ, ಆವುದು ಸಂಬಂಧ. ಕೇಳಲಿಲ್ಲ ಕೇಳಲಿಲ್ಲ, ಅದೇನು ಕಾರಣವೆಂದಡೆ ಬೆಸಗೊಂಬಡೆ ತೆರಹಿಲ್ಲವಾಗಿ ಗುಹೇಶ್ವರ ಲಿಂಗದಲ್ಲಿ ತೆರೆಯ ಮರೆಯಾವುದು ಹೇಳಯ್ಯ ಸಂಗನ ಬಸವಣ್ಣ. ಎಲ್ಲ ನೀ ಆಗಲೇ ಆ ಬ್ರಹ್ಮದಲ್ಲಿ ನೀನು ಒಂದಾಗಿ ಬಿಟ್ಟಾದ ನಂತರ ಇನ್ನ ಹೇಳೋದೇನಿದೆ, ಕೇಳೋದೇನಿದೆ, ಬೋಧನೆ ಮಾಡ್ಲಿಕ್ಕೇನಿದೆ, ಯಾವುದಕ್ಕೂ ಇಲ್ಲಿ ಆಸ್ಪದವೇ ಇಲ್ಲ. ಆ ಬ್ರಹ್ಮಾನುಭಾವದಲ್ಲಿ ನೀನು ಬ್ರಹ್ಮವೇ ಅದೇ ನಿನ್ನ ಸತ್ಯ ಅಂತ ತಿಳ್ಕೊಂಡಾದ ಮೇಲೆ ಇನ್ನು ಮತ್ತೆ ಇನ್ನೇನು ಉಪದೇಶ ಮಾಡ್ಬೇಕು? ಇನ್ನು ಯಾವ ಬ್ರಹ್ಮದ ಸ್ವರೂಪವನ್ನ ತಿಳಿಸ್ಕೊಳ್ಬೇಕು? ಗುಹೇಶ್ವರ ಲಿಂಗದಲ್ಲಿ ತೆರೆಯ ಮರೆ ಯಾವುದು ಹೇಳಯ್ಯ. ಇನ್ನ ನಿನಗೆ ಗೊತ್ತಿಲ್ಲದೆ ಇರುವಂತದ್ದೇನಿದೆ, ಇನ್ನ ಅಡಗಿರುವಂತದ್ದೇನಿದೆ? ದೇರ್ ಇಸ್ ನಥಿಂಗ್ ಮೋರ್ ಲೆಫ್ಟ್ ಅರೌಂಡ್ ಹಿಯರ್. Because you have become one, you have to experience it now. ಅದನ್ನ ನೀನಾಗಿ ನೀನು ಅನುಭವಿಸಬೇಕೇ ಹೊರತು ಬಾಯಿಂದೆಲ್ಲ ಹೇಳಿ 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 ಇನ್ನೇನು ಆಗ್ಬೇಕಾಗಿಲ್ಲ, ಇನ್ನೇನು ದೇರ್ ಇಸ್ ನಥಿಂಗ್ ಮೋರ್ ಲೆಫ್ಟ್. ಉಪದೇಶ ಮಾಡ್ಲಿಕ್ಕೆ ಇನ್ನೇನು ಉಳ್ಕೊಂಡಿಲ್ಲ. ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ: ಶಾಂತಿಯ ಮಾಡ ಹೋದಡೆ ಬೇತಾಳವಾಯಿತ್ತಯ್ಯ, ಸಿತಾಳ ವಾಪ್ಯಾಯನವಾಯಿತೆಂದಡೆ ಪರಹಿತಾರ್ಥವಾಗಬೇಕೆಂದು ತೋರಿದೆನೆನ್ನ ಲಿಂಗವನು, ನೇಮವ ಮಾಡಬೇಕೆಂದು ಕೊಟ್ಟಡೆ ಕೊಂಡೋಡಿ ಹೋದವರುಂಟೆ, ಅನಿಮಿಷನು ಮಹಮನೆಯ ಹೊಕ್ಕಡೆ ಎನಗೆ ತಪ್ಪನೊಡ್ಡಿ ಅರಸೆಂದು ಕಳುಹಿದನು ಸ್ವತಂತ್ರನು, ಅಳಲಿ ಬಳಲಿ ಆಡಿ ಹಾಡಿ ಅನಂತ ಅವಸ್ಥೆಯಿಂದ ಲಕ್ಷದ ಮೇಲೆ 96,000 ವಚನವ ಹಾಡಿ ಆಚಾರ ವಿಚಾರದಿಂದ ವಿಚಿತ್ರ ತಾನಭಯಕರವ ಕೊಟ್ಟು ಕಳುಹಿದನಯ್ಯ, ಗುಹೇಶ್ವರನ ಶರಣ ತೋರಿದಡೆ ಅರಿವೆನಯ್ಯ ನಮ್ಮ ಕೂಡಲ ಸಂಗಯ್ಯನೆಂಬ ಲಿಂಗವನು. ಈ ಪ್ರಸ್ತಾವದ ಮೊದಲಿನಲ್ಲಿಯೇ ಬಸವಣ್ಣನವರ ಪೂರ್ವ ಸಾಂಗತ್ಯವನ್ನ ಹೇಳುವಾಗ ಬಸವಣ್ಣನವರು ಹಿಂದೆ ಅನಿಮಿಷ, ಬಾದಾಮಿ, ಈಗಿನ ಬಾದಾಮಿ ಏನಿದೆ, ಆ ಬಾದಾಮಿ ಪುರದ ಆ ರಾಜ್ಯದ ರಾಜನಾಗಿರುವಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಪ್ರತಿದಿನವೂ ಕೂಡ ಶಿವಪೂಜೆಯನ್ನ ಮಾಡದೆ ನಾನು
ಆಹಾರವನ್ನ ಸೇವಿಸೋದೇ ಇಲ್ಲ ಅಂತ ಇರುವಾಗ ಕಾಡಿನಲ್ಲಿ ಒಮ್ಮೆ ಕಳೆದು ಹೋಗಿ ಎಲ್ಲಿಯೂ ಶಿವಲಿಂಗ ಕಾಣಿಸದೆ ಅಲಿತಾ ಇರುವಾಗ, ಬಸವಳಿದು ಹಸಿದು ಅಲಿತಾ ಇರುವಾಗ ನಂದಿಕೇಶ್ವರ ಅಲ್ಲಿ ಕಾಣಿಸಿಕೊಂಡು ತನ್ನ ಪ್ರಾಣಲಿಂಗವನ್ನೇ ಅನಿಮಿಷನಿಗೆ ಕೊಟ್ಟು ಪೂಜೆಯನ್ನ ಮಾಡ್ಕೋ, ಆಮೇಲೆ ನೀನು ಊಟ ಮಾಡಿವಂತೆ, ಯಾಕೆ ಹೀಗೆ ಒದ್ಲಾಡ್ತಾ ಇದೀಯ ಅಂತ ಹೇಳಿ ಪೂಜೆಯನ್ನ ಮಾಡಿಕೊಂಡು ಬರ್ತೀನಿ ಅಂತ ಹೋದವನು ಬರಲೇ ಇಲ್ಲ. ಹಾಗೆ ನಿನ್ನ ಪ್ರಾಣಲಿಂಗವನ್ನ ನೀನು ಕೊಟ್ಟು ಮತ್ತೆ ನಿನ್ನಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಅದನ್ನ ಹುಡುಕೊಂಡು ಬಾ ಅಂತ ಅಂದ್ಬಿಟ್ಟು ಮತ್ತೆ ಆ ನಂದಿಕೇಶ್ವರನೇ ಬಸವಣ್ಣನಾಗಿ ಅವತರಿಸಿದ್ದಾಯಿತು ಅನ್ನೋ ಆ ಒಂದು ಪ್ರಸಂಗವನ್ನ ನಾವು ಬಸವಣ್ಣನವರ ಪೂರ್ವ ಸಾಂಗತ್ಯದಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಅವರು ಅದರನ್ನ ಉಲ್ಲೇಖಿಸಿರುವುದನ್ನ ನಾವು ನೋಡಿದ್ವಿ. ಈ ವಚನದಲ್ಲಿ ಬಸವಣ್ಣನವರು ಅದನ್ನ ಮತ್ತೆ ನೆನಪಿಸ್ತಾ ಇದ್ದಾರೆ. ಶಾಂತಿಯ ಮಾಡ ಹೋದಡೆ ಬೇತಾಳವಾಯಿತೆಯೇ, ಯಾವುದನ್ನ ಒಳ್ಳೆಯದನ್ನ ಮಾಡ್ಲಿಕ್ಕೆ ಹೋದ್ರೆ ಅದೇ ನನಗೆ ವಾಪಸ್ ಕೊಟ್ಬಿಡ್ತಲ್ಲ. It backfired on me. Whatever I tried to do good backfired on me. ಪರಹಿತಾರ್ಥವಾಗಬೇಕೆಂದು ತೋರಿದೆ ನನ್ನ ಲಿಂಗವನು, ನೇಮವ ಮಾಡಬೇಕೆಂದು ಕೊಟ್ಟಡೆ ಕೊಂಡೋಡಿ ಹೋದವರುಂಟೆ. ಅವನ ವ್ರತ ಇತ್ತು, ಆ ವ್ರತವನ್ನ ಪೂರೈಸ್ಕೊಳಪ್ಪ ಅಂತ ಕೊಟ್ರೆ ತಗೊಂಡ್ಬಿಟ್ಟು ಹೊರಟೆ ಹೋಗೋದ. ಅನಿಮಿಷನು ಮಹಮನೆಯ ಹೊಕ್ಕಡೆ ಎನಗೆ ತಪ್ಪನೊಡ್ಡಿ ಅರಸೆಂದು ಕಳುಹಿದನು ಸ್ವತಂತ್ರನು. ನೀನು ಕೊಟ್ಟೆ ತಾನೆ, ನೀ ಹೋಗಿ ಇಸ್ಕೊಂಡ್ ಬಾ ಅಂತಂದ್ಬಿಟ್ಟು ಮತ್ತೆ ನನ್ನನ್ನ ಅವತರಿಸೋ ಹಾಗೆ ಮಾಡ್ಬಿಟ್ನಲ್ಲ ಶಿವ. ಅಳಲಿ ಬಳಲಿ ಆಡಿ ಹಾಡಿ ಅನಂತ ಅವಸ್ಥೆಯಿಂದ ಲಕ್ಷದ ಮೇಲೆ 96,000 ವಚನವ ಹಾಡಿ, ಅಷ್ಟೆಲ್ಲ ವಚನಗಳನ್ನ ನಾನು ಬರದೆ ಹಾಡದೆ ಆಡದೆ ಇಷ್ಟೆಲ್ಲ ಮಾಡಿದಾಗ ಶಿವ ತೋರಿಸಿಕೊಟ್ಟದ್ದೇನು? ಗುಹೇಶ್ವರನ ಶರಣ ತೋರಿದಡೆ ಅರಿವೆನಯ್ಯ ನಮ್ಮ ಕೂಡಲ ಸಂಗಯ್ಯನೆಂಬ ಲಿಂಗವನು. ನಿನಗೆ ಆ ನಿಜವನ್ನ ತೋರಿಸುವುದಕ್ಕೋಸ್ಕರವಾಗಿಯೇ ನಾ ಬರ್ತೇನೆ ಅಂತ ಮಾತನ್ನ ಕೊಟ್ಟು ಆ ಶಿವ ಬರ್ತಾನೆ ಅಂತ ಹೇಳಿದ್ದಾನೆ. ನೀನೇ ಇವಾಗ ನನಗೆ ಆ ಸತ್ಯವನ್ನ ತೋರಿಸಿಕೊಡಬೇಕು. ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ: ಅರಿವಿನೊಳಗನ ಮರಹು, ಮರಹಿನೊಳಗಣ ಅರಿವು, ಅರಿದು ಮರೆದು ನೆನೆದಡೆ ನೆಲೆಗೊಳ್ಳದು. ಅರಿವರಾರಯ್ಯ ಅಗಮ್ಯ ಲಿಂಗವನು, ಕೊಟ್ಟು ಕೊಂಡಾಡುವ ವ್ಯವಹಾರಕ್ಕೆಲ್ಲಿಯದೋ. ನೀರಲೊದಗಿದ ಬೆಣ್ಣೆ, ಮುಗಿಲಲೊದಗಿದ ಮಿಂಚು, ಪವನನ ಶಬ್ದ ಸಂಚಕ್ಕೆ ಬಣ್ಣ ಉಂಟೆ. ಗುಹೇಶ್ವರ ಲಿಂಗವ ತೋರಬಾರದು ಕೇಳ ಸಂಗನ ಬಸವಣ್ಣ. ಯಾವ ಸತ್ಯವನ್ನ ನೀನು ಅರಿತುಕೊಳ್ಳಿಕ್ಕೆ ಹೋಗ್ತಾ ಇದೀಯೋ ಅದನ್ನ ಬೇರೆಯವರು ತೋರಿಸ್ಲಿಕ್ಕಾಗುವಂಥದ್ದಲ್ಲ. ಅದನ್ನ ನೀನೇ ತಿಳ್ಕೊಳ್ಬೇಕು, ನೀನೇ ಅರಿಯಬೇಕು. ಅರಿವಿನೊಳಗಣ ಮರಹು ಯಾವುದು? ಈ ದೇಹ ನಾನು ಎಂಬತಕ್ಕಂತಹ ಆ ಅರಿವಿದೆಯಲ್ಲ, ಅದರಲ್ಲಿಯೇ ಮರವಿದೆ. ಯು ಹ್ಯಾವ್ ಫರ್ಗಾಟನ್ ಹೂ ಯು ರಿಯಲಿ ಆರ್. ಮರಹಿನೊಳಗಣ ಅರಿವು, ನೀನ್ ಯಾವುದನ್ನ ಮರೆತೋದಿಯೋ ಅದರೊಳಗಡೆನೆ ನಿಜವಾದ ಜ್ಞಾನ ಇರುವುದು. ನೀನೇನನ್ನ ಮರೆತಿದ್ದೀಯೋ ಅದೇ ಜ್ಞಾನ. ಯಾವುದನ್ನ ಮರೆತಿರುವಂಥದ್ದು? ನೀನೇ ಶಿವ ಎಂಬತಕ್ಕಂಥದ್ದನ್ನೇ ನೀನು ಮರೆತಿರುವಂಥದ್ದು. ಆ ನೀನು ಶಿವ ಎಂಬತಕ್ಕಂತಹದ್ದೇ ಜ್ಞಾನ. ಅರಿದು ಮರೆದು ನೆನೆದಡೆ ನೆಲೆಗೊಳ್ಳದು. ಅದನ್ನ ನಾನು ಒಮ್ಮೆ ಮರೆತು ಹೋದೆ, ಮತ್ತೆ ನೆನಪಿಸ್ಕೊಂಡೆ, ಮತ್ತೆ ಮರೆಯೋದಕ್ಕೆ ಅವಕಾಶ ಇಲ್ಲ. ಒನ್ಸ್ ಯು ಹ್ಯಾವ್ ಬಿಕಮ್ ದಟ್, ಇಟ್ ಇಸ್ ಡನ್, ಇಟ್ಸ್ ಓವರ್. ಅದನ್ನ ಮತ್ತೆ ನನಗೆ ನೆನಪಿಸ್ಕೊಡಿ, ನನಗ್ ಮತ್ತೆ ಅದನ್ನ ವಿವರಿಸಿಕೊಡಿ ಅಂತಂದ್ರೆ ಅದೆಲ್ಲ ಆ ರೀತಿ ಮಾಡುವಂಥದ್ದಲ್ಲ. ಅರಿವರಾರಯ್ಯ ಅಗಮ್ಯ ಲಿಂಗವನು, ಕೊಟ್ಟು ಕೊಂಡಾಡುವ ವ್ಯವಹಾರಕ್ಕೆಲ್ಲಿಯದೋ. ನೀ ಏನನ್ನ ಕೊಟ್ಟೆ? ಕೊಟ್ಟುಬಿಟ್ಟೆ ಅಂತ ಅಂದ್ಕೊಳ್ಳೋದಿಕ್ಕೆ ಅದು ನಿನ್ನಿಂದ ಬೇರೆ ಆದದ್ ಯಾವುದು? ಈ ತರ ವ್ಯವಹಾರದ ವಸ್ತುವೇ ಅದು. ನಾನು ಕೊಟ್ಟೆ, ಅವನ್ ತಗೊಂಡು ಹೊರಟು ಹೋದ ಅಂತ ಹೇಳೋದಿಕ್ಕೆ. ನೀರಲೊದಗಿದ ಬೆಣ್ಣೆ, ಮುಗಿಲಲೊದಗಿದ ಮಿಂಚು, ಪವನನ ಶಬ್ದ ಸಂಚಕ್ಕೆ ಬಣ್ಣ ಉಂಟೆ. ಗುಹೇಶ್ವರ ಲಿಂಗದ ನಿಲವ ತೋರಬಾರದು ಕೇಳ ಸಂಗನ ಬಸವಣ್ಣ. ಇದಕ್ಕೂ ಪ್ರಭುದೇವರು ಹೇಳಿದ್ರು ಬಸವಣ್ಣನವರು ಒಪ್ಕೊಳ್ಳೋದಿಲ್ಲ. ಅರಿದೆಹೆನೆಂದಡೆ ಅರಿವಿಂಗ ಸಾಧ್ಯ, ನೆನೆದೆಹೆನೆಂದಡೆ ನೆನಹಿಂಗ ಸಾಧ್ಯ, ಭಾವಿಸಿಹೆನೆಂದಡೆ ಭಾವಕ್ಕ ಸಾಧ್ಯ. ವಾಂಗ್ಮನ ಖಗೋಚರ ಲಿಂಗವನೆರಿವ ಪರಿಯಂತಯ್ಯ, ಗುರು ತೋರದನ್ನಕ್ಕರ. ಗುರು ಶಿಷ್ಯರ ಮಥನದಲ್ಲಿ ಸ್ವಯಂ ಜ್ಯೋತಿಲಿಂಗ ಉದಯವಪ್ಪುದೆಂಬ ಶ್ರುತಿ ಹುಸಿಯೇ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮಹಾನುಭಾವ ಮಥನದಿಂದ
ಎನ್ನಲ್ಲಿ ನಿಜವ ನೆಲೆಗೊಳಿಸ ಪ್ರಭುವೆ. ಇಲ್ಲೇ ನನಗೆ ಆ ಮಹಾನುಭಾವ ಮಥನ ಸಿಕ್ಕಿದ್ದು ಈ ವಚನದಲ್ಲಿ. ಅರಿಯೋಣ ಅಂತಂದ್ರೆ ಅದು ಅರಿಯೋದಿಕ್ಕೆ ಅದು ಆ ಮನಸ್ಸಿಗೆ ನಿಲುಕುವಂಥದ್ದಲ್ಲ. ಅರಿತುಕೊಂಡಿದ್ದೇನೆ ಅಂತಂದ್ರೆ ಆ ಥರದಲ್ಲಿ ಆಗುವಂಥದ್ದಲ್ಲ ಬ್ರಹ್ಮಜ್ಞಾನ. ನೆನೆದೆನೆಂದೆಡೆ ನೆನೆಸ್ಕೊಳ್ತೇನೆ ಮತ್ತೆ ನೆನಪಿಗೆ ತರಿಸ್ಕೊಳ್ತೇನೆ ಅಂತಂದ್ರೆ ಅದರಿಂದಾನು ಆಗುವಂಥದ್ದಲ್ಲ. ಭಾವಿಸೋದಕ್ಕೆ ಸಾಧ್ಯವಾ? ಕ್ಯಾನ್ ಐ ಫೀಲ್ ಇಟ್? ನೋ, ಇಟ್ ಇಸ್ ಬಿಯಾಂಡ್ ದಾಟ್ ಆಲ್ಸೋ. ವೆನ್ ಯು ಬಿಕಮ್ ದಾಟ್ ಯು ವಿಲ್ ನೋ, ಬಟ್ ಯು ಕೆನಾಟ್ ಎಕ್ಸ್ಪ್ರೆಸ್ ಇಟ್. ಇಟ್ ಇಸ್ ಬಿಯಾಂಡ್ ಎವ್ರಿಥಿಂಗ್. ಹೀಗೆ ವಾಕು, ಮನಸ್ಸು, ಇಂದ್ರಿಯಗಳಿಗೆಲ್ಲದಕ್ಕೂ ಅಗೋಚರವಾಗಿರುವಂತಹ ಲಿಂಗವನ್ನ ಗುರು ತೋರಿಸ್ಕೊಡ್ಬೇಕು ತಾನೆ. ಇಲ್ಲ ಅಂದ್ರೆ ನಾನು ಹ್ಯಾಕ್ ತಿಳ್ಕೊಳ್ಳಿ? ಗುರು ಶಿಷ್ಯರ ಮಥನದಲ್ಲಿ, ಅಂದರೆ ಗುರು ಶಿಷ್ಯರ ಸಂವಾದದಲ್ಲಿ ಈ ಬ್ರಹ್ಮವನ್ನ ಕುರಿತಾದಂತಹ ಆ ತಾರ್ಕಿಕ ವಿವರಗಳಲ್ಲಿ ಇದನ್ನ ಕುರಿತು ಅನುಮೋದನೆ ಮಾಡ್ತಾ, ಅದನ್ನ ಕುರಿತು ಚಿಂತನೆ ಮಾಡ್ತಾ ಇದ ಅಂತಂದ್ಬಿಟ್ಟು ಆ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ತಿಳ್ಕೊಳ್ಬೇಕು ಅನ್ನೋದು ಸುಳ್ಳ. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಯಾವುದು ಬ್ರಹ್ಮವನ್ನ ಕುರಿತು ಎಲ್ಲರೂ ಕೂಡ ಚಿಂತನೆಯನ್ನ ಮಾಡ್ತಾರೆ. ಗುರುವನ್ನ ಹೋಗಿ, ವರುಣನನ್ನ ಹೋಗಿ ಕೇಳ್ತಾನೆ, ಯಾವುದು ಬ್ರಹ್ಮ, ಹೇಗೆ ತಿಳ್ಕೊಳ್ಳಿ, ನೀ ಹೋಗಿ ತಪಸ್ಸನ್ನ ಮಾಡು ಅಂತ ಹೇಳುವಂಥದ್ದು ಇದೇ ಆಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಇದರಿಂದ ಆಗೋದಿಲ್ಲವಾ? ಕೂಡಲ ಸಂಗಮ ದೇವ, ನಿಮ್ಮ ಮಹಾನುಭಾವ ಮಥನದಿಂದ ಎನ್ನಲ್ಲಿ ನಿಜವ ನೆಲೆಗೊಳಿಸ ಪ್ರಭುವೆ. ನಿಮ್ಮ ಅನುಭವವನ್ನ ನನಗೆ ಹೇಳಿಕೊಟ್ಟು ಅದರಿಂದ ನನಗೆ ಸತ್ಯದ ಅರಿವನ್ನ ಮಾಡಿಸಿಕೊಡಿ ಅಂತ ಕೇಳಿದ್ರೆ, ಪ್ರಭುದೇವರು ಮಥನ ಲೀಲೆಯಲ್ಲಿ ಹುಟ್ಟುವುದೇ ಬ್ರಹ್ಮವು ಶ್ರುತಿ ಸ್ಮೃತಿಗಳಿಗೆ ಅಳವಡದು ನೋಡ. ಪೃಥ್ವಿಯೊಳಗಿಲ್ಲದ ಅಚಳವಪ್ಪ ಲಿಂಗವನ್ನು ಸಚರಾಚರದಲ್ಲಿ ಭರಿತವೆಂತೆಂಬೆ. ಇಲ್ಲದ ಲಿಂಗವನಲ್ಲಲ್ಲಿಗೆ ಉಂಟೆಂಬ ವಾರ್ತೆಗೆ ಗುಹೇಶ್ವರನೆಂಬ ಲಿಂಗವು ಸಾಧ್ಯವಾಗದು ಕಾಣ ಸಂಗನ ಬಸವಣ್ಣ. ನೀನು ತಿಳ್ಕೊಳ್ಬೇಕು. ಹೇಳದೆ ಮಥನ ಲೀಲೆಯಲ್ಲಿ ಹುಟ್ಟುವುದೇ ಬ್ರಹ್ಮವು. ಬ್ರಹ್ಮವನ್ನ, ಸತ್ಯವನ್ನ ಆ ರೀತಿ ಬಾಯಿ ಮಾತಿನಲ್ಲಿ ಹೇಳಲಿಕ್ಕಾಗತ್ತಾ? ಹೀಗೆ ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಅಂದ್ಬಿಟ್ಟು ನೇತಿ 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 ಅಂತ ಎಷ್ಟೆಲ್ಲ ಹೇಳಿದ್ರು ಕೂಡ ಇದ್ಯಾವುದೂ ಅಲ್ಲದ ಮತ್ತೊಂದಿದೆ, ಅದು ಇದೆಲ್ಲಕ್ಕೂ ಮೀರಿದ್ದು ಅಂತ ಏನೇನೆಲ್ಲ ಹೇಳಿದ್ರು ಕೂಡ ಬ್ರಹ್ಮದ ಅರಿವು ಕೊಡ್ಲಿಕ್ ಸಾಧ್ಯವಾ? ಇಲ್ಲ. You're just trying to confound it and confound yourself more and more by going into all of these explanations. It is not possible through any of these things. You have to understand that within your own self. You have to go through that. You have to experience it by becoming one with that. ಇಲ್ಲದ ಲಿಂಗವನಲ್ಲಲ್ಲಿಗೆ ಉಂಟೆಂಬ ವಾರ್ತೆಗೆ, ಪೂಜೆ ಮಾಡತಕ್ಕಂತಹ ಇಷ್ಟಲಿಂಗವಾಗಲಿ, ಮತ್ತೊಂದಾಗಲಿ, ದೇವಸ್ಥಾನದಲ್ಲಿ ಇರುವಂತದ್ದಾಗಲಿ ಎಲ್ಲವೂ ಕೂಡ ದ್ಯೋತಕವಷ್ಟೇ ಹೊರತು all of that is means to understanding that true reality which is beyond all of these things. ಅದನ್ನ ನೀನು ತಿಳ್ಕೊಳ್ಬೇಕೆ ಹೊರತು ಬೇರೆ ವಿವರಗಳಿಂದ ಅದನ್ನೆಲ್ಲ ಮನನ ಮಾಡಿಸ್ಲಿಕ್ಕಾಗುವಂಥದ್ದಲ್ಲ, ಮನಸ್ಸಿಗೆ ತರಿಸ್ಲಿಕ್ಕಾಗುವಂಥದ್ದಲ್ಲ. ಬಾಯಿ ಮಾತಿನ ಉಪದೇಶದಲ್ಲಿ ಇದ್ಯಾವುದು ಸಾಧ್ಯವಾಗುವಂಥದ್ದಲ್ಲ ಅಂತ ಹೇಳಿದಾಗಲೂ ಕೂಡ ಬಸವಣ್ಣನವರು ಯಾವ ರೀತಿ ಆ ಒಂದು ಸಂವಾದ ಮುಂದುವರಿಯುತ್ತೆ, ಹೇಗೆ ಬಸವಣ್ಣನವರಿಗೆ ತಮ್ಮಲ್ಲಿಯೇ ಆ ಅರಿವು ಜಾಗೃತವಾಗುವಂತೆ ಅಲ್ಲಮಪ್ರಭುಗಳು ಏನನ್ನ ಹೇಳ್ತಾರೆ, ಯಾವ ರೀತಿ ಅವರಿಗೆ ಸಮಾಧಾನವನ್ನ ಮಾಡಿಸ್ತಾರೆ, ಆ ನಂತರದಲ್ಲಿ ಬಸವಣ್ಣನವರು ಆ ಬ್ರಹ್ಮಾನುಭವವನ್ನ ಪ್ರಾಪ್ತವನ್ನ ಮಾಡಿಕೊಳ್ಳುವ ವಿವರಗಳನ್ನ, ತತ್ಸಂಬಂಧವಾಗಿ ಬರತಕ್ಕಂತಹ ಸಮರಸದ ವಚನಗಳನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋದಾಗತ್ತೆ. ಆ ನಂತರದಲ್ಲಿ ಪ್ರಭುದೇವರ ಐಕ್ಯ, ಬಸವಣ್ಣನವರ ಐಕ್ಯ, ನಾಗಲಾಂಬಿಕೆಯವರ ಐಕ್ಯ,
ಮಡಿವಾಳ ಮಾಚಯ್ಯನವರ ಐಕ್ಯ, ಚನ್ನಬಸವಣ್ಣನವರ ಐಕ್ಯ, ಅಲ್ಲಿಗೆ ಶೂನ್ಯ ಸಂಪಾದನೆ ಮುಕ್ತಾಯ. ಸೊ ಅದೆಲ್ಲವನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣಂತೆ. ಇವತ್ತಿನದನ್ನ ಇಲ್ಲಿಗೆ ನಿಲ್ಲಿಸುವುದಾಗುತ್ತೆ. ಧನ್ಯವಾದಗಳು ಪ್ರವೀಣ್ ಅವರೇ. ಪ್ರಭುದೇವರ ಸ್ತುತಿಗಳ ವಚನಗಳನ್ನು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ. ಸೊ ಯಾರಿಗೆ ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳಬಹುದು ಇವತ್ತಿನ ವಚನಗಳ ಮೇಲೆ. ಪ್ರವೀಣ್ ಅವರೇ, ಹೇಳಿ. ಇದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಕನ್ಫರ್ಮೇಶನ್. ಇಲ್ಲಿ ಇವಾಗ ಶೂನ್ಯ ಸಂಪಾದನೆ ಈ ವಚನಗಳೆಲ್ಲ ನೋಡಿದ್ರೆ, ಈ ವಚನಗಳ ಬರೆದಿರುವಂತಹ ಅಥವಾ ಅದನ್ನ ಸಂಕಲನ ಮಾಡಿರುವಂತಹ ಮಹಾನುಭಾವರ ದೃಷ್ಟಿಯಿಂದ ಬಸವಣ್ಣ ಒಬ್ಬ ಅವತಾರ ಪುರುಷ ಅಂತ ಹೌದು ಹೌದು. ನನಗೆ ಕೆಲವು ಸಲ ಏನ್ ಭಾವನೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಬುದ್ಧನ ಇದೇ ರೀತಿ ಮಾಡಿದ್ವಿ. ಬುದ್ಧನ್ನ ಅವನು ಯಾವಾಗ ಒಬ್ಬ ಮಹಾಮಾನವನಾಗಿ ಅವನು ಯಾವತ್ತೂ ದೇವರು ಅಂತ ಕರ್ಕೊಂಡ್ಲಿಲ್ಲ. ನಾನೊಬ್ಬ ಸಿಂಪಲ್ ಗುರು ಅಂತ ಬುದ್ಧ ಅವನು ಕರ್ಕೊಂಡ. ಆ ಬುದ್ಧನ್ ನಾವೇನ್ ಮಾಡಿದ್ವಿ, ವಿಷ್ಣುವಿನ ಅವತಾರ ಅಂತ ಮಾಡ್ಬಿಟ್ಟು ಅವನ್ನ ನಮ್ಮ ಪುರಾಣಗಳ ಜೊತೆ ಸೇರಿಸ್ಬಿಟ್ವಿ ನಾವು. ಇದರಿಂದ ಆ ಬುದ್ಧ ಹೇಳಿದಂತ ಕೆಲವೊಂದು ತತ್ವಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗುವಂತಹ ಪರಿಸ್ಥಿತಿ ಬಂದಿದ್ಯಾ ಅಂತ ಅನ್ಸಲ್ವಾ? ಅಥವಾ ಬಂದಿದೆ? ಯಾರನ್ನ ನಾವು ಎರಡು ರೀತಿ ನೋಡಬಹುದು. ನಮ್ಮಲ್ಲಿ ಇರತಕ್ಕಂತಹ ನ್ಯೂನತೆಗಳಿಗೆ ಮತ್ತೊಬ್ಬರನ್ನ ಹೀಗ್ ಮಾಡಬಾರದು ಅಂತ ಹೇಗೆ ಹೇಳ್ಬಹುದು? ನಿಜವಾಗಿಯೂ ನಮ್ಮನ್ನ ನಾವು ಅರ್ಥಕೊಂಡ್ರೆ, ಅದನ್ನೇ ನಾನು ಮುಂಚೆ ಕೂಡ ಹೇಳಿದ್ದು, ಯಾರ್ಯಾರು ಮನುಷ್ಯರ ಅಭಿವೃದ್ಧಿಗಾಗಿ, ಮನುಷ್ಯತ್ವದ ನಿಜವನ್ನ ಸ್ಥಾಪಿಸೋದಕ್ಕಾಗಿ ಯಾರ್ಯಾರು ದುಡಿದ್ರೋ ಅವರೆಲ್ಲರೂ ಕೂಡ ಅವತಾರ ಪುರುಷರೇ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಹಾಗಂದುಕೊಂಡ ತಕ್ಷಣ ಅವರು ಸೂಪರ್ ಹ್ಯೂಮನ್ ಎಬಿಲಿಟೀಸ್ ಇತ್ತು, ಅದ್ ಯಾವುದೂ ನನ್ನಲ್ಲಿ ಇಲ್ಲ ಅಂತ ಅನ್ಕೊಂಡ್ರೆ ಅದು ನನ್ನ ತಪ್ಪು. ಅದರಲ್ಲಿ ಏನು ತಪ್ಪಿಲ್ವಲ್ಲ. ಕೆಲವರಿಗೆ ಅವರನ್ನ ಆ ಭಾವದಲ್ಲಿ ನೋಡಿದಾಗ ಆಗುವಂತಹ ಆ ಸ್ಫುರಣೆ, ಅವರು ಆಗ ಆ ಒಂದು ಮಟ್ಟಕ್ಕೆ ಏರದಾಗ ನಾನು ಅದನ್ನ ಫಾಲೋ ಮಾಡ್ತೇನೆ, ಅವರ ದಾರಿನಲ್ಲಿ ನಾನು ನಡೀತೇನೆ ಅನ್ನುವ ಆ ಒಂದು ಭಾವ, ಆ ಒಂದು ಸ್ಫೂರ್ತಿ ಬಂತು ಅಂತಂದ್ರೆ ಒಳ್ಳೇದು. ಆದರೆ ಅದನ್ನ ನೆಪ ಮಾಡಿಕೊಂಡು ಅವ್ರು ಮಾತ್ರ ಮಾಡಬಹುದು, ನನ್ನ ಕೈಲಿ ಅದೆಲ್ಲ ಆಗೋದಿಲ್ಲ ಅಂತ ಅನ್ಕೊಂಡ್ರೆ that is my mistake. There is no flaw in the process. That process may not work for me ಅಂತ ಇಟ್ಕೋಬೇಕಷ್ಟೇ. Then you find your own process ಅಂತ ಹೇಳೋದಾಗತ್ತೆ. ಇವಾಗ ಜೀಸಸ್ ಆಗಲಿ, ಬುದ್ಧ ಆಗಲಿ, ಯಾರನ್ನೇ ನೀವು ತಗೊಳ್ಳಿ, ಶಂಕರಾಚಾರ್ಯರನ್ನ ತಗೊಳ್ಳಿ, ಮಧ್ವಾಚಾರ್ಯರನ್ನ ತಗೊಳ್ಳಿ, ಬಸವಣ್ಣನವ್ರನ್ನ ತಗೊಳ್ಳಿ, ರಾಮಾನುಜಾಚಾರ್ಯರನ್ನ ತಗೊಳ್ಳಿ, ಯಾರ್ಯಾರು ಜನರಿಗೆ ಒಳ್ಳೇದನ್ನ ಮಾಡಿದ್ರು ಅವರೆಲ್ಲರನ್ನೂ ಕೂಡ ಭಗವದ್ ಅವತಾರ ಅಂತಾನೆ ತಗೊಂಡಿತ್ತು. ಯಾಕೆ ಅಂತಂದ್ರೆ ಈಗಲೂ ಕೂಡ ಸಾಮಾನ್ಯವಾಗಿ ದೇವರು ಬಂದಂಗ್ ಬಂದಪ್ಪ ಹೇಳೋದಿಲ್ವಾ? ನನ್ಗೆ ಯಾರೋ ಯಾವುದೋ ಒಂದ್ ಕಷ್ಟ ಸಮಯದಲ್ಲಿ ಯಾರೋ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸಹಾಯ ಮಾಡಿದ್ರು ಅಂತಂದ್ರೆ ದೇವ್ರಂಗ್ ಬಂದ್ಬಿಟ್ರಿ, ಸಮಯಕ್ ಸರಿಯಾಗಿ ಬಂದ್ಬಿಟ್ಟು ಉದ್ಧಾರ ಮಾಡಿದ್ರಿ. ಯಾಕೆ? ಎಲ್ಲೋ ಇರತಕ್ಕಂತಹ ಅಗೋಚರವಾದಂತಹ ಒಂದು ಚೈತನ್ಯ ಶಕ್ತಿ ಇದೆ. ಈ ಎಲ್ಲವನ್ನ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಶಕ್ತಿ ಉಂಟು.
ಆ ಶಕ್ತಿ ಯಾವ ಯಾವ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾರಿಗ್ ಗೊತ್ತು? ಅದಕ್ಕೆ ನಾ ಹೇಳಿದ್ದು, ಬಸವಣ್ಣನವರು ಎಷ್ಟು ಅವತಾರ ಪುರುಷರೋ ನಾವೆಲ್ಲರೂ ಕೂಡ ಅವತಾರ ಪುರುಷರು ಅನ್ನುವುದು ಕೂಡ ಅಷ್ಟೇ ಸತ್ಯ. ಏನಂತಂದ್ರೆ ಅವರು ಅದನ್ನ ತಿಳ್ಕೊಂಡು ಅದನ್ನ ನಡೆದು ಅದನ್ನ ಸಾಧಿಸಿದ್ರು. ನಾವು ಕೆಲವರು ಬರೇ ಬಾಯಿ ಮಾತಲ್ಲಿ ಹೇಳ್ಕೋತೀವಿ, ಕೆಲವರು ಅದಕ್ಕೂ ನೆನಪಿರೋದಿಲ್ಲ, ಅದ್ರ ಬಗ್ಗೆನೂ ಹೋಗೋದಿಲ್ಲ. ಅವತಾರ ಪುರುಷರಾಗಿ ಜನರನ್ನ ಉದ್ಧಾರ ಮಾಡೋದ್ ದೂರ, ಅವ್ರಿಗೆ ಇನ್ನ ಹಾಳು ಮಾಡುವಂತವ್ರು ಇರ್ತಾರಲ್ಲ, ಅದ್ ಇನ್ನ ಪ್ರಾಬ್ಲಮ್ಯಾಟಿಕ್. ಹಾಗೆ ಅವತಾರ ಅಂತ ತಗೊಂಡ ತಕ್ಷಣ ರಿಯಾಯಿತಿ ಕೊಡೋದು ಅಂತಲ್ಲ. That doesn't make it any which way less applicable. That doesn't mean that we don't have to follow whatever they have said. ಆ ಎಲ್ಲ ಮೀನಿಂಗ್ ಇದೆಯಲ್ಲ, ಅದು ನಮ್ ಇಂಟರ್ಪ್ರಿಟೇಷನ್ಸ್, ನಮ್ ಕನ್ವೀನಿಯನ್ಸ್ಗೋಸ್ಕರ. ಅಯ್ಯೋಯ್ಯೋ ದೇವ್ರು ಅವ್ರು ಮಾಡ್ತಾರಪ್ಪ, ನನ್ ಕೈಲಿ ಮಾಡಕ್ ಆಗೋದಿಲ್ಲ. ಒಬ್ಬ ಕೆಳಮಟ್ಟದ ವ್ಯಕ್ತಿಯನ್ನ ಮನೆಗ್ ತಗೊಂಡ್ಬಂದ್ಬಿಟ್ಟು ಅಷ್ಟೆಲ್ಲ ಮಾಡೋದ್ ಬೇಡ. ನಮ್ ಮನೆಗಳಿಗೆ ಬರುವಂತ ಕೆಲಸದವ್ರನ್ನ ನಾವ್ ಹೇಗ್ ನೋಡ್ಕೋತೇವೆ? ಇಲ್ಲಿ ವೆಸ್ಟ್ ಅಲ್ಲಿ ಇದೀವಿ ನಾವು. If we see someone else belonging to some other color or some other race, how do we see them? Whether it is based on their whatever orientation, color, caste, creed, how do we see them? Those are our shortcomings. ಸರಿ, ಬಸವಣ್ಣನವರು ಅವತಾರ ಪುರುಷರೇ ಅಲ್ಲ, ಅವರು ನಮ್ಮಂಗೆ ಮನುಷ್ಯರು, ಹಾಗಂದ್ಕೊಂಡು ನಾನು ಅವ್ರ ದಾರಿನಲ್ಲಿ ನಡೀತೀನಿ ಅನ್ನೋ ಹಾಗಿತ್ತು ಅಂದ್ರೆ ಖಂಡಿತ ದೇರ್ ಇಸ್ ಅಬ್ಸಲ್ಯೂಟ್ಲಿ. ನಾ ಯಾವಾಗ್ಲೂ ಹೇಳ್ತಾನಲ್ಲ, ಅವತಾರ ಅಂದ್ಬಿಟ್ಟ ತಕ್ಷಣ ಬಸವಣ್ಣವ್ರು ಏನ್ ದೊಡ್ಡವರಾಗ್ಲಿಲ್ಲ, ಅವ್ರಿಗ ಆ ಪಟ್ಟಿ ಬೇಕಿಲ್ಲ. ಮಾನವರು ಅಂದ ತಕ್ಷಣನು ಏನು ದೊಡ್ಡವರಲ್ಲ, ಅದಕ್ಕೇನ್ ಪಟ್ಟಿ ಬಂದಿಲ್ಲ, ಅದಕ್ಕೇನು ಬಿಡದಿಲ್ಲ. ನಾವು ನಡೀತೇವಾ ಆ ದಾರಿನಲ್ಲಿ? ಅವರು ಸಾಧಿಸಿದ್ದಕ್ಕೆ ನೀವು ಅವ್ರನ್ನ ಏನ್ ಕರೆದ್ರುನು ಇಟ್ ಇಸ್ ನಾಟ್ ಎನಫ್. ಅಂಥ ಸಾಧನೆ ಮಾಡಿರೋದವರು. ನಾನು ಅವ್ರನ್ನ ದೇವ್ರಂತ ಕರೆದ್ರುನು ಕಮ್ಮಿನೇ, ಅವ್ರನ್ನ ಅವತಾರ ಪುರುಷ ಅಂತ ಕರೆದ್ರುನು ಕಮ್ಮಿನೇ, ಅವ್ರನ್ನ ಏನಂತ ಕರೆದ್ರುನು ಕಮ್ಮಿನೇ. ಅವರಾದ್ರೆ ದಟ್ ಈಸ್ ವಾಟ್ ಈಸ್ ದ ರಿಯಲ್ ಥಿಂಗ್. ಅವರಾಗೋದು ಪ್ರತಿಯೊಬ್ಬರಿಗೂ ಸಾಧ್ಯ. ನಾವು ಮಾಡೋದಿಲ್ಲ ಅಷ್ಟೇ. ಯಾಕೆ ಅಂತಂದ್ರೆ ಆ ತಂಟೆ ತಕರಾರೆಲ್ಲ ಯಾವನಿಗೆ ಬೇಕು ಅಂತ. ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಕೂಡ ಯಾರು ಒಪ್ಕೊಂಡಿದ್ದಾರೆ? ನಂತರದಲ್ಲಿ ನಿಮಗೆ ಬಂದದ್ದೇ ಹೊರತು ನೀವು ಸದ್ವೈಷ್ಣವ ಅಥವಾ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನೋಡಿದ್ರೆ ಬುದ್ಧ ವಿಷ್ಣುವಿನ ಅವತಾರ ಅಲ್ವೇ ಅಲ್ಲ. ಈಗಲೂ ನೀವು ಶ್ರೀರಂಗಂ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಎಲ್ಲೂ ಬುದ್ಧನ್ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ದಶಾವತಾರಗಳಲ್ಲಿ ದಶಾವತಾರ ಮುಖ್ಯವಾಗಿ ನಿಮಗ್ ಕಾಣಿಸುವಂಥದ್ದು, ಅಥವಾ ವಿಷ್ಣುವಿನ ಅವತಾರಗಳನ್ನೇ ನೋಡೋ ಹಾಗಿದ್ರೆ ಒಟ್ಟು 22 ಅವತಾರಗಳಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ 10 ಅವತಾರಗಳನ್ನ ತಗೊಂಡು ಅದರಲ್ಲಿ ನಿಮಗೆ ಬಲರಾಮ ಅವತಾರ ಬರುತ್ತೆ, ಬುದ್ಧ ಬರೋದೇ ಇಲ್ಲ. ಬುದ್ಧನನ್ನ ಆ ನಂತರದಲ್ಲಿ ಸೇರಿಸಿದ್ದು. ಸುಮ್ಮನೆ ಆದ್ರೂ ಸೇರ್ಸಿದ್ರ ಪಾಪ ಪುಣ್ಯಾತ್ಮನ್ನ? ಇಲ್ಲ. ಏನು ವೇದ ಮಾರ್ಗದಲ್ಲಿ ಇರುವಂತವ್ರನ್ನೆಲ್ಲ ಭ್ರಷ್ಟ ಮಾಡಿ ಅವ್ರನ್ನೆಲ್ಲ ನರಕಕ್ಕೆ ತಳ್ಳಿಕ್ಕೆ ಅಂತಾನೆ ಬುದ್ಧ ಹುಟ್ಟದ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಪಾಪ ಅವ್ರನ್ನ ಡೆಮಾನಿಫೈ ಇನ್ ಅ ವೇ ಡೆಮಾನಿಫೈಡ್ ಮಾಡಿದ್ರೆ ಹೊರತು ಜನರ ಕಷ್ಟಕ್ಕೆ ಪಾಪ ಅವನು ಯಾವ ರೀತಿ ಸ್ಪಂದಿಸ್ದ ಅನ್ನೋದನ್ನ ಎಲ್ಲಿ ನೋಡಿದ್ರು. ಆಮೇಲೆ ಆ ಬುದ್ಧನ್ನ ಮಟ್ಟ ಹಾಕೋದಿಕ್ಕೆ ಅಂತ ಶಿವ ಶಂಕರಾಚಾರ್ಯರಾಗಿ ಅವತಾರ ಎತ್ತಿದ್ದು ಅಂತ ಅಲ್ಲೊಂದು ಫಿಟ್ಟಿಂಗ್ ಇಟ್ರು. ಆ ಶಂಕರಾಚಾರ್ಯರು ಹೀಗೆಲ್ಲಾ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ಅದ್ವೈತ ಸ್ಥಾಪನೆ ಮಾಡಿ ಬ್ರಹ್ಮ ಎಲ್ಲರಿಗೂ ಅಹಂಕಾರ ಜಾಸ್ತಿ ಮಾಡಿಸ್ಬಿಟ್ರು ಅಂತ ಅದನ್ನೆಲ್ಲ ಮಟ್ಟ ಹಾಕೋದಿಕ್ಕೆ ಅಂತ ವಾಯುದೇವರು ಮಧ್ವಾಚಾರ್ಯರಾಗಿ ಬಂದು
ಆ ಅದ್ವೈತದವ್ರನ್ನ ಹಾಗೆ ಸುಣ್ಣ ಹಚ್ಚಿದ್ರು, ಅವ್ರಿಗ ಖಾರ ರುಬ್ಬಿದ್ರು, ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅನ್ಕೊಂಡು, ಇದೆಲ್ಲ ಏನಿದೆ ನಮ್ಮ ಅಜ್ಞಾನದಿಂದ ನಮ್ಮದನ್ನ ನಾವು ಶ್ರೇಷ್ಠ ಅಂತ ಮಾಡ್ಕೊಳ್ಳೋದಿಕ್ಕೆ ಒಬ್ರನ್ನ ಏರಿಸೋದು, ಕೆಳಗಡೆ ಮಾಡೋದು ಮಾಡ್ತೀವಿ ಹೊರತು ಆಲ್ ಆಫ್ ದಟ್ ಇಸ್ ಆರ್ ಶಾರ್ಟ್ ಕಮಿಂಗ್ಸ್. ಗಾಂಧಿನ ಮನುಷ್ಯ ಅಂತಾನೆ ಕರಿತೀವಿ, ಎಷ್ಟು ಮಹಾ ಸಾಧಿಸಿದ್ದೀವಿ ಇವಾಗ ಅವ್ರು ನಡೆದ ದಾರಿನಲ್ಲಿ. ಸೊ ಅವತಾರ ಪುರುಷರೋ, ಮನುಷ್ಯರೋ, ಲಿಂಗಾಯತರೋ, ವೈರಶೈವರೋ, ಜಂಗಮರೋ, ಹಿಂದೂಗಳೋ, ಮುಸ್ಲಿಮರೋ, ಏನಿದೆ ಬರೀ ಹೆಸರು ಹೆಸರು ಹೆಸರು, ಏನು ಆಗುವಂಥದ್ದಲ್ಲ. ಅದಾದ್ವಾ ಅಲ್ಲಿಗೆ ಬರೋದು ಮೇನ್ ಪಾಯಿಂಟ್. ದಟ್ ಇಸ್ ಮೈ ಪರ್ಸ್ಪೆಕ್ಟಿವ್. ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಇದು ಅವ್ರು ಹೇಳಿದ್ದಕ್ಕೆ ಒಂದು, ನೀವು ಹೇಳಿದ್ ಕರೆಕ್ಟೇ, ವಂಡರ್ಫುಲ್ ಆಗಿ ಹೇಳಿದ್ರಿ. ಇಂಪಾರ್ಟೆಂಟ್ ಏನಂದ್ರೆ ಲೇಬಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಇದೇನು ಅಂದ್ರೆ ಹಿಸ್ಟಾರಿಕಲಿ ಬೋತ್ ರಾಮಾನುಜ್, ಬಸವಣ್ಣ ಅಂಡ್ ಬುದ್ಧ, ಅಟ್ಲೀಸ್ಟ್ ಫ್ರೀಡಮ್ ಟೈಮ್ ಇಂದ they tried to project them as some kind of a non-secular, they were doing only social Right. reform, not religious kind of thing. Whereas they were very deeply religious people. And They Buddha were very never, deeply attacked, previous. correct. The thing is, again, they were deeply religious and spiritual also. And I would say that I will agree to religious, again with the idea that religion and spirituality is like one and the same. In these days, religion has its own connotation. Over a period of time, many words have evolved. Some have devolved. Religion is one of that. ಸೊ ಹಾಗಾಗಿ ಈಗ ರಿಲಿಜನ್ ಅಂತಂದ್ರೆ ಕೆಲವರಿಗೆಲ್ಲ ಅದು ಮೈಲಿಗೆ. ಸ್ಪಿರಿಚುವಲ್ ಅಂತ ಅಂದ್ಬಿಟ್ರೆ ಆಹಾ ಓಹೋ ಅನ್ಸುತ್ತೆ. ಐ ಆಮ್ ರಿಲಿಜಿಯಸ್ ಅಂತಂದ್ರೆ ಚಿಚಿ ಚಿಚಿ ಅಂತಾರೆ. ಐ ಆಮ್ ವೆರಿ ಸ್ಪಿರಿಚುವಲ್ ಅಂತಂದ್ರೆ ಆಹಾ ಎಸ್, ದಟ್ ಇಸ್ ಪರ್ಫೆಕ್ಟ್. ಸೊ ಅಗೇನ್ ವರ್ಡ್ಸ್ ಯು ಗೆಟ್ ಕಾಟ್ ಅಪ್ ವಿತ್ ವರ್ಡ್ಸ್. ಟ್ರೂ, ಯು ಆರ್ ರೈಟ್. ನೈದರ್ ಆಫ್ ದೆಮ್, ದಿಸ್ ಹೋಲ್ ಐಡಿಯಾ ಆಫ್ ಸೆಕ್ಯುಲರ್ ಅನ್ನೋದಿದೆಯಲ್ಲ, that itself is kind of very debatable. But again, it is one of those, like, very misused word. Very misused word. But there is a secularism in Indian tradition itself. Like a Brahmana can never be a Kshatriya. That is a secular tradition, right? No, it has always been there. Look at Parashurama. Right, but he was more like an exception, right? Not like a regular. There were so many like that. He is not an exception. ಇವಾಗ ನೀವು ವಿಶ್ವಾಮಿತ್ರನ ತಗೊಳ್ಳಿ. ವಿಶ್ವಾಮಿತ್ರ ಯಾರು? ಕ್ಷತ್ರಿಯ ತಾನೆ. ಏನಾದ? ಬ್ರಹ್ಮರ್ಷಿ ಆಗಿ ಹೋದ. But he's a rare thing, but not. It is not. That is what I'm saying. It is not rare. There are so many instances. ನೀವು ಮಹಾಭಾರತನೇ ನೋಡೋ ಹಾಗಿತ್ತು ಅಂತಂದ್ರೆ, ಶಂತನುವಿನ ಅಣ್ಣ, ಶಂತನು ನಿಮಗೆ ಕುರುವಂಶಕ್ಕೆ ಬರುವಂತದ್ದು. ಶಂತನುವಿನ ಅಣ್ಣ, who would have actually been the rightful heir to the throne, he gives up and he becomes a ಬ್ರಹ್ಮಜ್ಞಾನಿ. ಎಷ್ಟೆಷ್ಟು ಇನ್ಸ್ಟೆನ್ಸಸ್ ಬೇಕು ನಿಮ್ಗೆ? ಸಿಗತ್ತೆ. ಏನಾಗುತ್ತೆ ಅಂತಂದ್ರೆ, ಕಾಲಾಂತರದಲ್ಲಿ we forget all of those things. It has always been like that. Convenience. ಜನಕ ಮಹಾರಾಜನ ನೋಡಿ. ಜನಕ ಮಹಾರಾಜ ಬ್ರಹ್ಮಜ್ಞಾನಿ ಅಲ್ಲವೇ? ಜನಕ ಅಂತಂದ್ರೆ ಸೀತೆಯ ತಂದೆ ಅಂತಲ್ಲ. ಜನಕ ಈಸ್ ಅ ಟೈಟಲ್. ಅದು ಬಹಳಷ್ಟು ಜನಕರು ಬಂದು ಹೋದ್ರು. So this is not the Janaka Maharaja who was the father of Sita, but there was a Janaka Maharaja
ಉಪನಿಷತ್ತುಗಳಲ್ಲೂ ಬರುತ್ತೆ. ಅವ್ರ ಹತ್ರ ನವನಾಥರು ಹೋಗ್ತಾರೆ, ಯಾರ್ಯಾರೆಲ್ಲ ಹೋಗ್ತಾರೆ, ಅವನಲ್ಲಿ ಆ ಬ್ರಹ್ಮಜ್ಞಾನದ ಕುರಿತು ಚರ್ಚೆಗಳು ನಡೆಯುತ್ತೆ, ಅದೆಲ್ಲ ಆಗುತ್ತೆ. ಅವನು ಕ್ಷತ್ರಿಯ ತಾನೆ, ಬ್ರಹ್ಮಜ್ಞಾನಿ. ವರ್ಣಸಂಕರವಾಗಲಿ, ವರ್ಣಗಳ ಮಧ್ಯೆ ಮದುವೆಗಳಾಗಲಿ ಯಾವಾಗ್ಲಿಂದಾಲೂ ಇದ್ದದ್ದೇನೆ, ನಡ್ಕೊಂಡ್ ಬರ್ತಾ ಇರುವಂಥದ್ದೇನೆ. ಕಶ್ಯಪರಿಗೆ ದಿತಿ ಅದಿತಿ ಹೆಂಡತಿರಲ್ವಾ, ಕಶ್ಯಪ ಬ್ರಹ್ಮ ಅಂತ ಅಂದ್ಬಿಟ್ಟು ಹೇಳುವಂಥದ್ದು. ದಿತಿ ಅದಿತಿ ಅಸುರರೇ ಬೇರೆ ವರ್ಣ ಅಂತ ತಿಳ್ಕೊಳ್ಳೋ ಹಾಗಿತ್ತು ಅಂತಂದ್ರೆ, ಇವಾಗ ರಾವಣನ ತಾಯಿ ಯಾರಿಂದ? ಕಶ್ಯಪರಿಂದ ಬಂದದ್ದು. ಅಸುರ ಅಂತ ಆಯ್ತು ಅಂದ್ರೆ ಕಶ್ಯಪರು ಬ್ರಾಹ್ಮಣರು ಅಂತ ಅಂದ್ರೆ ಮದ್ವೆ ಆಗ್ಲಿಲ್ವಾ, ಮಕ್ಕಳು ಹುಟ್ಲಿಲ್ವಾ? ರಾವಣ ಅಸುರನಾದ್ರೂ ಕೂಡ ಬ್ರಾಹ್ಮಣನೇ ತಾನೆ, ಅದಕ್ಕೆ ಬ್ರಹ್ಮಹತ್ಯಾ ದೋಷ ರಾಮನಿಗೆ ಬಂದದ್ದು. ಆ ನಂತರ ಅದರ ಪರಿಹಾರಕ್ಕಾಗಿ ರಾಮೇಶ್ವರ ಲಿಂಗವನ್ನೆಲ್ಲ ಸ್ಥಾಪನೆ ಮಾಡಿದ್ದು. ಆ ನಂತರದಲ್ಲಿಯೂ ಕೂಡ ಅವನಿಗೆ ಬ್ರಾಹ್ಮಣರಿಗೆ ಉಚಿತವಾದಂತಹ ಅಂತ್ಯ ಸಂಸ್ಕಾರವನ್ನ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಅವನು ಬ್ರಾಹ್ಮಣನೇ ಸರಿ, ಅವನಿಂದ ನೀನು ಜ್ಞಾನವನ್ನ ಪಡ್ಕೋ ಅಂತ ಅಂದ್ಬಿಟ್ಟು ರಾಮನೇ ಹೋಗಿ ಕಡೆನಲ್ಲಿ ರಾವಣನ ಹತ್ರ ಕೇಳ್ಕೊತಾನೆ, ನನಗೆ ನಿನ್ನ ಜ್ಞಾನವನ್ನ ಕೊಡು ಅಂತ ಅಂದ್ಬಿಟ್ಟು. ಸೊ ಕಶ್ಯಪರು ಇವರು ಪರಶುರಾಮ went a little bit overboard and killed off all kshatriya. No. He did not kill all of them. Whatever. Anyway, so the idea is that kshatriyas who are doing wrong. The reason, the story I've heard is ಆಮೇಲೆ ಕ್ಷತ್ರಿಯ ಕಮ್ಮಿ ಆಗಿ ಅಸುರರು became stronger ಅಂತ. Then they go and ask Kashyapa, hey, all this you kill. ಆಮೇಲೆ Parashurama himself says, go and establish, that's why Kashyapa is supposed to have a lot of wives, because he wanted to re-establish dharma because of too much killing of kshatriyas. That also made dharma kind of weak. Then asuras became strong. Then that's how the story kind of goes. ಅದೇನಂತಂದ್ರೆ, ಯಾವಾಗ ಕ್ಷತ್ರಿಯರು ಜ್ಞಾನವನ್ನ ಬಿಟ್ಟು ಒಳ್ಳೆಯ ಮಾರ್ಗವನ್ನ ಬಿಟ್ಟು ಬಲವನ್ನ, ಬ್ರೂಟ್ ಫೋರ್ಸ್ ಅಂತ ಇರುತ್ತಲ್ಲ, ಬ್ರೂಟ್ ಫೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ಮೈಟ್ ಇಸ್ ರೈಟ್ ಅನ್ನೋ ಪ್ಯಾತ್ ಅಲ್ಲಿ ಹೋಗ್ತಾ ಇರುವಾಗ ಜ್ಞಾನ ಹ್ಯಾಡ್ ಟು ಮೇಕ್ ಎ ಕೋರ್ಸ್ ಕರೆಕ್ಷನ್ ಅಗೇನ್. ಸೊ ಹಾಗಾಗಿ ಪರಶುರಾಮ ಏನ್ ಮಾಡ್ದ, ಯಾರು ದುಷ್ಟ ಕ್ಷತ್ರಿಯರಿದ್ದರೋ ಅವರನ್ನ ಮಟ್ಟ ಹಾಕಿದ್ದು. ಹಾಗೆ ಎಲ್ಲಾರ್ನೂ ಅವ್ರು ಸಾಯಿಸ್ಬಿಟ್ಟಿದ್ರು ಅಂದ್ರೆ ರಾಮ ಹೇಗೆ ಹುಟ್ಟುತ್ತಾ ಇದ್ದ? ದಶರಥ ಬದುಕಿದ್ರಲ್ವಾ, ಸೀತೆ ತಂದೆ ಜನಕ ಬದುಕಿದ್ರಲ್ವಾ, ಆ ಸಮಯದಲ್ಲೇನೆ ಪರಶುರಾಮ ಬಂದದ್ದು. ಸೊ ಎಲ್ಲಾರ್ನೂ ಸಾಯಿಸ್ಬಿಟ್ಟಿದ್ರು ಅಂದ್ರೆ ಇವ್ರು ಈ ರಾಜರೆಲ್ಲ ಹೇಗೆ ಬದುಕಿದ್ರು? ಕ್ಷತ್ರಿಯರೇ ತಾನೇ ಅವರೆಲ್ಲ. ಏನಂತಂದ್ರೆ, ಕೆಟ್ಟ ಕ್ಷತ್ರಿಯರು ಯಾರ್ಯಾರಿದ್ರು 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ಕೆಟ್ಟ ಕ್ಷತ್ರಿಯರು ಹೇಗೆ ಗುರುತಿಸೋದು ಕೆಟ್ಟ ಕ್ಷತ್ರಿಯರನ್ನ ಅದು ಕೂಡ ಹೇಳ್ತಾರೆ. ಒನ್ ಹೂ ಯೂಸಸ್ ಬ್ರೂಟ್ ಫೋರ್ಸ್, ಯಾರು ಜನರನ್ನ ರಕ್ಷಿಸೋದರ ಬದಲು ತಮ್ಮ ಬಲವನ್ನ ಉಪಯೋಗಿಸಿಕೊಂಡು ತಮಗೆ ಯಾವುದು ಸರಿ ಇರುತ್ತೋ ಆ ರೀತಿಯಲ್ಲಿ ಜನರನ್ನೆಲ್ಲ ಮ್ಯಾನಿಪ್ಯುಲೇಟ್ ಮಾಡಿ, ಫೋರ್ಸ್ ಮಾಡಿ, ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಜನರನ್ನ ಬಲವಂತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ನನ್ನನ್ನ ವರ್ಷಿಪ್ ಮಾಡಬೇಕು, ನನ್ನನ್ನ ನೀವು ಸುಪ್ರೀಂ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋ ಈ ಥರದಲ್ಲೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ರು. ಅಂತ ಕ್ಷತ್ರಿಯರು ಯಾವ ಕಾಲಕ್ಕೂ ಇರ್ತಾರೆ. ಸೊ ಅಂಥವರನ್ನ he was killing them off. He was ridding the earth of all of them. ಆ ನಂತರದಲ್ಲಿ ಯಾರು ಇದ್ದರೋ ಅಗೇನ್ ಆ ಇಂಬ್ಯಾಲೆನ್ಸ್ ಆಗುತ್ತೆ, ಖಂಡಿತ ಆಗುತ್ತೆ. ಹಾಗೇನೆ ಅದನ್ನ ಮತ್ತೆ ಕೋರ್ಸ್ ಕರೆಕ್ಷನ್ ಮಾಡೋದಕ್ಕೆ ಒಳ್ಳೆಯ ಕ್ಷತ್ರಿಯ ಅಂತಂದ್ರೆ ಯಾರು ಅನ್ನೋದನ್ನ ಮತ್ತೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸುವಂತ ರೀತಿನಲ್ಲಿ ಶ್ರೀರಾಮ ಬಂದದ್ದು. ಆ ಶ್ರೀರಾಮನ್ನ ನೀವು ವಿಷ್ಣುವಿನ ಅವತಾರ ಅಂತ ಕರಿತೀರೋ,
Illa Srirama was a king, but he was a very nice king. Fine. But follow what he represented. The kindness, the goodness that was part and parcel of his character. Everyone had their own shortcomings. ಅಷ್ಟೆಲ್ಲ ಪಾಪ ಮಾಡಿದ ಕೃಷ್ಣನೇ ಅವನು ವಂಶಸ್ಥರೇನೆ ಒಬ್ಬರನ್ನೊಬ್ರು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯಿಸ್ಕೊಂಡು ಸತ್ರು. ಏನು ಮಾಡಕ್ಕಾಗೋದಿಲ್ಲ, ಬಿಕಾಸ್ ದಿಸ್ ಇಸ್ ಅಟ್ ದ ಎಂಡ್ ಆಫ್ ದ ಡೇ innate human nature. We have to choose what am I going to focus on, what am I going to give importance to. ಚೆನ್ನಾಗಿ ತಿಳಿಸಿದ್ರಿ ಪ್ರವೀಣ್ ಅವರೇ. It's like you can pick up the germs from all this wonderful tradition. You don't have a wall in your mind. That's a wonderful thing. People have that, even religious people have that fixed mind. You know, oh, I should not think beyond this. I should not think that. Exactly. ಅದು ಎಲ್ಲೆಲ್ಲೆಲ್ಲೆಲ್ಲಿ wherever, whether we construct a wall on a border or we are constructing walls in our mind, all of that is a limitation. ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. Wonderful, sir. Thank you. ಇವತ್ತು ಸೇರಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಗೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶರಣಾರ್ಥಿಗಳು. Thank you. ಶರಣು ಶರಣಾರ್ಥಿಗಳು.